जय सागर राम 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 जय सागर राम राम पशुपति राजन राम राम पाप विमोचन राम राम राजन राम 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 लक्ष्मी चंद्रमूर्ति की राम दूत प्राण कुमारा राम दूत जगत प्राण कुमारा मां पाहि राम प्राण कुमारा मां पाहि राम दूत जगत प्राण कुमारा मां पाहि राम दूत जगत प्राण कुमारा प्राण कुमारा हरि राम दूत जगत प्राण Madam, who will? Go.
प्राण तुम्हारा जग प्राण तुम्हारा जग प्राण तुम्हारा नामं भजरे
ಸ್ವಾಮಿಗೆ ನಮೋ ಗಣಪತಿ ನಮಃ
ತ್ವರೆಗೆ ಉಪಾಯ ಎತ್ತುದು ಕಾರ್ಡ್ ಬುಕ್ಕಲ್ಲ ಬೇಗ ಎತ್ತು ನೋಡಿದ್ದಾನೆ ಸಾರಿ ಕಾರ್ಡ್ ಬುಕ್ಕಲ್ಲ ಬೇಗ ಎತ್ತು ನೋಡಿದ್ದಾನೆ ಸರಿಯಾದ
ಕೇಸಲ್ಲಿ ಬರ್ತದೆ ಕೇಸ್ ಮನೇಲಿ ನಂತರ ಇತ್ತಲ್ಲ ಅದು ಅದೇ ಕೇಸಲ್ಲಿ ಕೇಸ್ ಈಗ ಎಷ್ಟು ಮನೆಯಲ್ಲಿದೆ ಇದು ಮನೆ ನಾವೆಲ್ಲಿ ಕೆಳಗಡೆ ಅಲ್ಲಿ ಕಾಂಚನ ಮನೆನಾ ಬಸ್ಸಲ್ಲಿ ಬರ್ತಿಲ್ಲ ನೀನು ಹೌದು ನಮ್ಗೆ
ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಸಭಾಂಗಣದ ಆ ಕಡೆ ಇರೋದು ಅಕ್ಕಪಕ್ಕದಲ್ಲಿರೋರೆಲ್ಲ ಒಳಗಡೆ ಬಂದು ಕೂತ್ಕೊಳ್ಳಿ. ವಿ ಆರ್ ಸ್ಟಾರ್ಟಿಂಗ್ ಪಂಚರತ್ನ ಗೋಷ್ಠಿ ಗಾಯನ ಇನ್ ಅ ಫ್ಯೂ ಮಿನಿಟ್ಸ್. ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಗ್ಯಾದರ್ ಇನ್ಸೈಡ್ ಪ್ಲೀಸ್. ದಯವಿಟ್ಟು ಯಾರು ಆಚೆ ನಿಂತ್ಕೊಳ್ಬೇಡಿ, ಎಲ್ಲರೂ ಒಳಗೆ ಬಂದು ಆಸೀನರಾಗಬೇಕು. All students have to be in the front. All students, please sit in the front. ವೇದಿಕೆಯಲ್ಲಿ ಹಾಡುವವರು ನುಡಿಸುವವರು ದಯವಿಟ್ಟು ಶರ್ಟ್ ಬನಿಯನನ್ನು ತೆಗೆದು ಕುಳಿತುಕೊಳ್ಳಬೇಕು. ಅಲ್ಲಿ ಕುತ್ಕೊಳ್ಳಂಗಿಲ್ಲ, ಇಲ್ಲೇ ಮೇಲೆ ದಯವಿಟ್ಟು ಎಲ್ಲರೂ ನಿಶ್ಶಬ್ದರಾಗಿರಿ. ಲೆಟ್ ಅಸ್ ಪ್ಲೀಸ್ ಮೇಂಟೈನ್ ಸೈಲೆನ್ಸ್ ಆ್ಯಂಡ್ ಡೆಕೋರಮ್ ಆಫ್ ದ ಆಡಿಟೋರಿಯಂ. ಸ್ಟೂಡೆಂಟ್ಸ್ ಪ್ಲೀಸ್ ಬಿ ಸೈಲೆಂಟ್. ದಯವಿಟ್ಟು ಸಭಾಂಗಣದ ಹೊರಗಡೆ ಇರುವವರು ಒಳಗಡೆ ಬಂದು ಕೂತ್ಕೊಳ್ಳಿ. ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಬಿ ಸೀಟೆಡ್ ಇನ್ಸೈಡ್ ದ ಆಡಿಟೋರಿಯಂ. ಥ್ಯಾಂಕ್ ಯು. ವಿ ವಿಲ್ ಕಮೆನ್ಸ್ Pancharatna Goshti Gayana in a few minutes.
ಇದು ಡೈರೆಕ್ಟ್ ಇದೆ ನಾವು ಡೈರೆಕ್ಟ್ ಇದೆ.
ಕನಕ
ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ, ದಯವಿಟ್ಟು ಎಲ್ಲರೂ ಕೂತ್ಕೊಳ್ಬೇಕಾಗಿ ವಿನಂತಿ. ದಯವಿಟ್ಟು ಯಾರೂ ಎದ್ದು ಹೋಗಬೇಡಿ. ಒಂದು 5 ನಿಮಿಷಗಳ ಕಾಲ ದಯವಿಟ್ಟು ಎಲ್ಲರೂ ಆಸೀನರಾಗಿರಬೇಕು. ಮಕ್ಕಳೆಲ್ಲ ಇಳೀರಿ ಸ್ಟೇಜಿಂದ. ಕಾಂಚನೋತ್ಸವ 72ನೇ ವರ್ಷದ ಉತ್ಸವದ ಸಂಭ್ರಮದ 2ನೆಯ ದಿವಸ ಇವತ್ತು ಬೆಳಗ್ಗಿನಿಂದ ಉಂಚವೃತ್ತಿ ಕಾಂಚನ ಮನೆಯಿಂದ ನಡೆದುಕೊಂಡು ಬಂದು ಇಲ್ಲಿ ಪಂಚರತ್ನ ಗೋಷ್ಠಿ ಗಾಯನದ ಮೂಲಕ ಸಂಪನ್ನವಾಗಿದೆ. ಈ ಉಂಚವೃತ್ತಿಯಲ್ಲಿ ಇದನ್ನು ಪ್ರಾರಂಭಿಸಿ ಸುಮಾರು 10 ವರ್ಷಗಳಾಗಿರ್ಬೋದು. ಪ್ರತಿ ವರ್ಷ ಕೂಡ ಈ ಉಂಚವೃತ್ತಿಯನ್ನು ಮುನ್ನಡೆಸುತ್ತಾ ನಮ್ಮೊಂದಿಗೆ ಇದ್ದಂಥವರು ವಿದುಷಿ ಚಾರುಲತಾ ರಾಮಾನುಜಂ ಅವರು. ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ವಿದುಷಿ ಚಾರುಲತಾ ರಾಮಾನುಜಂ ಮೇಡಮ್ ದಯವಿಟ್ಟು ವೇದಿಕೆಗೆ ಬನ್ನಿ. ಇವರು ಪ್ರತಿ ವರ್ಷ ನಮ್ಮೊಂದಿಗೆ ಇದ್ದು ಆರಾಧನೆಯಲ್ಲಿ ಭಾಗವಹಿಸಿ ನಾಮ ಸಂಕೀರ್ತನೆಯನ್ನು ಹಾಡಿಕೊಂಡು ಉಂಚವೃತ್ತಿಯನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ನಾವು ಮಾಡ್ತಾ ಇದ್ದೇವೆ. ದಯವಿಟ್ಟು ಬರಬೇಕು ವೇದಿಕೆಗೆ. ಹಾಗೆ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಜಯಚಂದ್ರ ರಾವ್ ಸರ್ ಹಾಗೂ ಕಾಂಚನ ಸಹೋದರಿಯರು ವೇದಿಕೆ ಮೇಲೆ ಬಂದು ಬನ್ನಿ. ಜಯಚಂದ್ರ ರಾವ್ ಸರ್ ಹಾಗೂ ಕಾಂಚನ ಸಹೋದರಿಯರು ಇದೀಗ ವಿದುಷಿ ಚಾರುಲತಾ ರಾಮಾನುಜಂ ಅವರನ್ನು ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ ಇದ್ದಾರೆ, ಸನ್ಮಾನಿಸುತ್ತಿದ್ದಾರೆ. ಜೋರಾಗಿ ಕರತಾಡನದ ಮೂಲಕ ಅವರನ್ನು ಅಭಿನಂದಿಸೋಣ. ಹಾಗೆ ಹಲವು ವರ್ಷಗಳಿಂದ ನಮ್ಮೊಂದಿಗೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ನಾಮ ಸಂಕೀರ್ತನೆಯನ್ನು ಮಾಡಿಕೊಂಡು ಬಂದಂತಹ ಮತ್ತೊಬ್ಬ ವಿದ್ವಾನ್ ಅಭಿಷೇಕ್ NS ದಯವಿಟ್ಟು ವೇದಿಕೆಗೆ ಬರಬೇಕು. ಅಭಿಷೇಕ್ NS
ಪ್ರೋಗ್ರಾಮ್ಸ್ ಎಂ ವಿ ರಘುರಾಮ್ ಹಾಡ್ತಾರಂತೆ, ನಮ್ಮ ಹಳೆಯ ಶಿಷ್ಯ ಇದನ್ನು ಮಾಡಿದವರು, ಅವ್ರದ್ದು ಪ್ರೋಗ್ರಾಮ್ ಅಂತ. ದೂರ ಹಾಡ್ತಾರೆ ಮಧುರು. ಫಸ್ಟ್ ಇದನ್ನು ಹಾಡಿಸ್ಬೇಕು. ಇದೀಗ ಸಂಗೀತ ಸೇವಾ ಕಾರ್ಯಕ್ರಮಗಳು ಮುಂದುವರಿಯುತ್ತೆ ಇದೇ ವೇದಿಕೆಯಲ್ಲಿ. ಇವತ್ತು ವಿಶೇಷವಾಗಿ ನಮ್ಮೊಂದಿಗೆ ಇರುವರಿದ್ದಾರೆ. ಒಬ್ಬರು ವಿದ್ವಾನ್ ಎಂ ವಿ ರಘುರಾಮ್ ಅವರು. ಇವರು ನಮ್ಮ ಗುರುಗಳಾದಂತಹ ದೊಡ್ಡ ಗುರುಗಳಾದ ಕಾಂಚನ ವೆಂಕಟ ಸುಬ್ರಹ್ಮಣ್ಯಂ ಅವರ ಶಿಷ್ಯರೂ ಹೌದು, ಹಾಗೂ ನಮ್ಮ ಗುರುಗಳಾದಂತಹ ಕಾಂಚನ ವಿ ಸುಬ್ಬರತ್ನಂ ಅವರ ಶಿಷ್ಯರೂ ಕೂಡ ಹೌದು. ಅವರು ನಮ್ಮೊಂದಿಗಿದ್ದಾರೆ. ಈ ನೀವು ಹಿಂದೆ ನೋಡುತ್ತಿರುವಂಥ ಎಲ್ಲ ಮೂರ್ತಿಗಳನ್ನು ಮಾಡಿದಂತಹವರು ವಿದ್ವಾನ್ ಎಂ ವಿ ರಘುರಾಮ್ ಅವರು. ಇಂದು ಸಂಗೀತ ಸೇವೆಯನ್ನು, ಇವತ್ತಿನ ಸಂಗೀತ ಸೇವೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಅವರ ಜೊತೆ ಅವರ ಮೊಮ್ಮಗ ಸಂಜಯ್ ಪಿಟೀಲಿನಲ್ಲಿ ಹಾಗೂ ಮೃದಂಗದಲ್ಲಿ ಪ್ರಹ್ಲಾದ್ ಸಹಕರಿಸಲಿಕ್ಕಿದ್ದಾರೆ. ಎಲ್ಲರೂ ಕಾರ್ಯಕ್ರಮವನ್ನು ಆಸ್ವಾದಿಸಿ ಸಂಜೆ ಸರಿಯಾಗಿ 5 ಗಂಟೆಗೆ ಕಾಂಚನಶ್ರೀ ಪ್ರಶಸ್ತಿ ಪ್ರದಾನ, ಶ್ರೀ ಸನ್ನಿಧಾನ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು, ಶ್ರೀ ಸಂಸ್ಥಾನ ಗೋಕರ್ಣ ಶ್ರೀ ರಾಮಚಂದ್ರಾಪುರ ಮಠ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಇದೇ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ವಿಶೇಷ ಅಭ್ಯಾಗತರಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ, ಬಾನ್ಸುರಿ ಸ್ವರಾಜ್ ಅವರು ದೆಹಲಿಯಿಂದ ಆಗಮಿಸ್ತಾ ಇದ್ದಾರೆ. ಹಾಗೆ ಕಾಂಚನಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಪದ್ಮವಿಭೂಷಣ ಡಾಕ್ಟರ್ ಎಲ್ ಸುಬ್ರಹ್ಮಣ್ಯಂ ಅವರೊಂದಿಗೆ ಅವರ ಧರ್ಮಪತ್ನಿ ಪದ್ಮಶ್ರೀ ಕವಿತಾ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಅವರು ಕೂಡ ಇರಲಿದ್ದು, ತದನಂತರದಲ್ಲಿ ವಿಶೇಷವಾದ ಗಾಯನ ವಾದನ ಕಚೇರಿ ಕವಿತಾ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಹಾಗೂ ಅಂಬಿ ಸುಬ್ರಹ್ಮಣ್ಯಂ ಅವರ ವಯಲಿನ್ ವಾದನದೊಂದಿಗೆ ಕಾಂಚನೋತ್ಸವ 2026 ಸಂಪನ್ನಗೊಳ್ಳಲಿದೆ. ತಾವೆಲ್ಲರೂ ಅಲ್ಲಿಯವರೆಗೆ ಇದ್ದು ಈ ಕಾರ್ಯಕ್ರಮಗಳನ್ನು ಚಂದಗಾಣಿಸ್ಕೊಡ್ಬೇಕು, ಎಲ್ಲರೂ ಜೊತೆಗೆ ಇರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಗೀತ ಸೇವೆ ಪ್ರಾರಂಭ ಆಗುತ್ತೆ. ಹರೇ ರಾಮ.
ಅದಲ್ಲ ಜಾಸ್ತಿ ಆಗುತ್ತೆ ಮಾಡಿ ಪಾಯಿಂಟು ಜಾಸ್ತಿ ಆಯ್ತು ಬೇರೆ ಆಯಿತು ಶ್ರುತಿ change it. It's ಏನೋ ಕಟ್ಟಾಗ್ತದೆ ಇಲ್ಲ ಫೋನಲ್ಲಿ ಆಗ್ತದಾ ಬೇರೆ ಯಾವುದು ಫೋನಲ್ಲಿ ಆಗ್ತದೆ
ಲೋಕಲಲ್ಲಿ ನಮ್ಮದು ಎಲ್ಲ ಅದೇ ಥರ. ಜಾಸ್ತಿ ರಾರಮ ಇಂತಿ ದಾಕ ರಾರಮ ಇಂತಿ ದಾಕ ರಾಮ ರಾರಮ ಇಂತಿ ದಾಕ ರಾಮ ರಾರಮ ಇಂತಿ ದಾಕ ರಘುವೀರ ಸುಕುಮಾರ ಮೃಗೇರ ರಾಮ ರಾರಮ
na
ಧನ್ಯವಾದಗಳು ಸರ್. ಮುಂದಿನ ಪ್ರಸ್ತುತಿ ಆದಿತ್ಯ ವೈಲಿನ್ ಸೋಲೋ, ಡಬಲ್ ಮೃದಂಗದಲ್ಲಿ ಸಾಕೇತ್ ಮತ್ತು ಸಂವಿತ್. ಮುಂದಿನ ತಯಾರಿ ಪ್ರಣವ್ ಫ್ಲೂಟಲ್ಲಿ, ಮೃದಂಗದಲ್ಲಿ ಧ್ರುವ್.
ಧನ್ಯವಾದಗಳು. ಮುಂದಿನ ಪ್ರಸ್ತುತಿ ಪ್ರಣವ್ ಫ್ಲೂಟಲ್ಲಿ, ಮೃದಂಗದಲ್ಲಿ ಧ್ರುವ್. ಮುಂದಿನ ತಯಾರಿ ಅಮೇಯ ಮತ್ತು ಅಚಿಂತ್ಯ. ಮೃದಂಗದಲ್ಲಿ ಸಂವಿತ್ ಮತ್ತು ಸಾಕೇತ್.
ಧನ್ಯವಾದಗಳು. ಈಗಿನ ಪ್ರಸ್ತುತಿ ಅಮೇಯ ಮತ್ತು ಅಚಿಂತ್ಯ ವೈಲಿನಲ್ಲಿ, ಮೃದಂಗದಲ್ಲಿ ಸಾಕೇತ್ ಮತ್ತು ಸಂವಿತ್. ಮುಂದಿನ ಪ್ರಸ್ತುತಿ ಅಭಯ್ ವಾರಿಯರ್, ಮೃದಂಗದಲ್ಲಿ ಧ್ರುವ್. ದಯವಿಟ್ಟು ಟೈಮ್ ಕಮ್ಮಿ ಇದೆ, ಸ್ವಲ್ಪ ಬೇಗ ಬೇಗ ಮುಗಿಸ್ಬೇಕು.
ಧನ್ಯವಾದಗಳು. ಈಗಿನ ಪ್ರಸ್ತುತಿ ಅಭಯ್ ವಾರಿಯರ್ ವೈಲಿನ್ನಲ್ಲಿ, ಮೃದಂಗದಲ್ಲಿ ಥ್ರೂ. ಮುಂದಿನ ತಯಾರಿ ರಘುನಂದನ್ ವೋಕಲ್ನಲ್ಲಿ, ಮೃದಂಗದಲ್ಲಿ ಅನಿರುದ್ಧ್ ಭಟ್, ತಬಲಾದಲ್ಲಿ ಕಾರ್ತಿಕ್ ಕೃಷ್ಣ, ವೈಲಿನ್ನಲ್ಲಿ ಅಭಯ್.
ಧನ್ಯವಾದಗಳು. ಈಗಿನ ಪ್ರಸ್ತುತಿ ವೋಕಲ್ನಲ್ಲಿ ರಘುನಂದನ್, ವಯಲಿನ್ನಲ್ಲಿ ಅಭಯ್, ಮೃದಂಗದಲ್ಲಿ ಅನಿರುದ್ಧ್ ಭಟ್, ತಬಲಾದಲ್ಲಿ ಕಾರ್ತಿಕ್ ಕೃಷ್ಣ. ಮುಂದಿನ ತಯಾರಿ ವೋಕಲ್ನಲ್ಲಿ ಗಿರಿಧರ್, ವಯಲಿನ್ನಲ್ಲಿ ಅಭಯ್, ಮೃದಂಗದಲ್ಲಿ ಅನಿರುದ್ಧ್ ಭಟ್, ತಬಲಾದಲ್ಲಿ ಕಾರ್ತಿಕ್ ಕೃಷ್ಣ.
ಸಾವಿಗೆ ಸಾವಿಗೆ ಕಾಯೋ ಸಾವಿಗೆ ಕಾಯೋ ಬಂದೆನ್ನ ಸಾವಿಗೆ ನೀ ಕಾಯೋ ಹರಿಯೇ ಬಂದೆನ್ನ ಸಾವಿಗೆ ನೀ ಕಾಯೋ ಹರಿಯೇ ನೀ ಕಾಯೋ ಹರಿಯೇ ನೀ ಕಾಯೋ ಹರಿಯೇ ನೀ ಕಾಯೋ ಹರಿಯೇ ಯಾರಿಗೆ ಯಾರು ಎರವಿನ ಸಂಸಾರ ನೀರ ಮೇಲಣಗುಳ್ಳೆ ನಿಜವಲ್ಲ ಹರಿಯೇ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲಣಗುಳ್ಳೆ ನಿಜವಲ್ಲ ಹರಿಯೇ ನಿಜವಲ್ಲ ಹರಿಯೇ ನಿಜವಲ್ಲ ಹರಿಯೇ ಹರಿ 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 ಧನ್ಯವಾದಗಳು. ಈಗಿನ ಪ್ರಸ್ತುತಿ ಗಿರಿಧರ್ ವೋಕಲಲ್ಲಿ, ಮೃದಂಗದಲ್ಲಿ ಅನಿರುದ್ಧ್ ಭಟ್, ವೈಲಿನ್ನಲ್ಲಿ ಅಭಯ್, ತಬಲಾದಲ್ಲಿ ಕಾರ್ತಿಕ್ ಕೃಷ್ಣ. ಮುಂದಿನ ತಯಾರಿ ವೋಕಲ್ನಲ್ಲಿ ಮೀನಾಕ್ಷಿ, ವೈಲಿನ್ನಲ್ಲಿ ಆತ್ರೇಯ, ಮೃದಂಗದಲ್ಲಿ ಧ್ರುವ್. ಸಾಕ್ಷಾತ್ಕಾರ
ಧನ್ಯವಾದಗಳು. ಈಗಿನ ಪ್ರಸ್ತುತಿ ವೋಕಲ್ನಲ್ಲಿ ಮೀನಾಕ್ಷಿ, ವೈಲಿನ್ನಲ್ಲಿ ಆತ್ರೇಯ, ಮೃದಂಗದಲ್ಲಿ ಧ್ರುವ್. ಮುಂದಿನ ತಯಾರಿ ವೋಕಲ್ನಲ್ಲಿ ಪ್ರಣಮ್ಯ, ವೈಲಿನ್ನಲ್ಲಿ ಸೌಮ್ಯ, ಮೃದಂಗದಲ್ಲಿ ಪ್ರಜ್ಞಾನ್. సుగుణములే చెప్పుకోండి సుందర రఘురామ. 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 పగలరుంగలేఖ ఎటు ఓ వగలరుంగలేఖ ఎటు వగలరుంగలేఖ ఎటు వగలరుంగలేఖ ఎటు వగలరుంగలేఖ ఎటు వధువనుచు దురాసచే. వగలరుంగలేఖ ఎటు వధువనుచు దురాసచే. సుగుణములే చెప్పుకోండి సుందర రఘురామ. సుగుణములే చెప్పుకోండి. స్నానాది సుకర్మంబులు స్నానాది సుకర్మంబులు స్నానాది సుకర్మంబులు స్నానాది సుకర్మంబులు వేదాధ్యయనంబులరుగ. స్నానాది సుకర్మంబులు వేదాధ్యయనంబులరుగ. శ్రీనాయక క్షమించుము. శ్రీ
ಧನ್ಯವಾದಗಳು. ಈಗಿನ ಪ್ರಸ್ತುತಿ ವೋಕಲ್ನಲ್ಲಿ ಪ್ರಣಮ್ಯ, ವಯಲಿನ್ನಲ್ಲಿ ಸುಧನ್ವ, ಮೃದಂಗದಲ್ಲಿ ಪ್ರಜ್ಞಾನ್. ಮುಂದಿನ ತಯಾರಿ ಪ್ರಿಯಾಂಕಾ ಭಟ್, ವಯಲಿನ್ನಲ್ಲಿ ಸುಧನ್ವ, ಮೃದಂಗದಲ್ಲಿ ತೇಜಸ್ವಿ.
ಧನ್ಯವಾದಗಳು. ಈಗಿನ ಪ್ರಸ್ತುತಿ ಪ್ರಿಯಾಂಕಾ ಭಟ್ ವೋಕಲಲ್ಲಿ, ವಯಲಿನಲ್ಲಿ ಸುಧನ್ವ, ಮೃದಂಗದಲ್ಲಿ ತೇಜಸ್ವಿ. ಮುಂದಿನ ತಯಾರಿ ವೈಶ್ವಾನರ, ವಯಲಿನಲ್ಲಿ ಅಭಯ್, ಮೃದಂಗದಲ್ಲಿ ದಾಶರಥಿ ಮತ್ತು ಪ್ರಹ್ಲಾದ್. परिपालय मां, परिपालय मां, श्री परिपालय मां, श्री परिपालय मां, श्री पद्मनाभ मोरारे 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 परिपालय शरणागत भरणोत्सुक, शरणागत भरणोत्सुक, शरणागत भरणोत्सुक, शरणागत भरणोत्सुक, शरणागत भरणोत्सुक, शरणागत
ಧನ್ಯವಾದಗಳು. ಈಗಿನ ಪ್ರಸ್ತುತಿ ವೈಶ್ವಾನರ ವೋಕಲಲ್ಲಿ, ವೈಲಿನಲ್ಲಿ ಅಭಯ್, ಮೃದಂಗದಲ್ಲಿ ದಾಶರಥಿ ಮತ್ತು ಪ್ರಹ್ಲಾದ್. ಮುಂದಿನ ತಯಾರಿ ವಿಶಾಖಾ ಆಚಾರ್ಯ ವೋಕಲಲ್ಲಿ, ಪೃಶ್ನಿ ವೈಲಿನಲ್ಲಿ, ಪಾರ್ಥ ಮೃದಂಗದಲ್ಲಿ. ಮುದ್ದುಗಾರೆ ಯಶೋದ ಮುಂಗಿಡಿ ಮುದ್ಯಮುವೀಡು, ಮುದ್ದುಗಾರೆ ಯಶೋದ ಮುಂಗಿಡಿ ಮುದ್ಯಮುವೀಡು, ತೆತ್ತರಾಣಿ ಮಹಿಮಲ ದೇವಕಿ ಸುತುಡು, ಮುದ್ದುಗಾರೆ ಯಶೋದ ಮುಂಗಿಡಿ ಮುದ್ಯಮುವೀಡು, ತೆತ್ತರಾಣಿ ಮಹಿಮಲ ದೇವಕಿ ಸುತುಡು, ಮುದ್ದುಗಾರೆ ಯಶೋದ. ಅಂತ ನಿಂತ ಗೊಲ್ಲೆತಲ ಅರಚೇತಿ ಮಾಣಿಕ್ಯಮು, ಅಂತ ನಿಂತ ಗೊಲ್ಲೆತಲ ಅರಚೇತಿ ಮಾಣಿಕ್ಯಮು, ಪಂತ ಮಾಡೆ ಕಂಸುನಿ ಪಾಲಿವಜ್ರಮು, ಅಂತ ನಿಂತ ಗೊಲ್ಲೆತಲ ಅರಚೇತಿ ಮಾಣಿಕ್ಯಮು, ಪಂತ ಮಾಡೆ ಕಂಸುನಿ ಪಾಲಿವಜ್ರಮು, ಕಾಂತುಲ ಮೂಡು ಲೋಕಲ, ಕಾಂತುಲ ಮೂಡು ಲೋಕಲ, ಕಾಂತುಲ ಮೂಡು
గప్పిన పుష్యరాగము కాళింగుని తలపై గప్పిన పుష్యరాగము ఏలేటి శ్రీ వెంకటాద్రి ఇంద్రనీలము కాళింగుని తలపై గప్పిన పుష్యరాగము ఏలేటి శ్రీ వెంకటాద్రి ఇంద్రనీలము పాల జల నిధిలోన పాల జల నిధిలోన పాయని దివ్యరత్నము పాల జల నిధిలోన పాయని దివ్యరత్నము బాలనైవలే తిరిగే పద్మనాభుడు బాలుని వలే తిరిగే పద్మనాభుడు బాలుని వలే తిరిగే పద్మనాభుడు ముద్దుగారే యశోద ముంగిడి ముత్యము వీడు తీర్థరాణి మహిమల దేవకీ సుతుడు దేవకీ సుతుడు దేవకీ సుతుడు ಧನ್ಯವಾದಗಳು. ಮುಂದಿನ ಪ್ರಸ್ತುತಿ ವಿಶಾಖ ಆಚಾರ್ಯ ವೋಕಲ್ನಲ್ಲಿ, ಅಂಕುಶ್ ವೈಲಿನಲ್ಲಿ, ಮೃದಂಗದಲ್ಲಿ ಪಾರ್ಥ. ಮುಂದಿನ ತಯಾರಿ ಸ್ವರಶ್ರೀ ವೋಕಲಲ್ಲಿ, ವೈಲಿನಲ್ಲಿ ಪ್ರಶ್ನಿ, ಮೃದಂಗದಲ್ಲಿ ರಘುರಾಮ್. 5 minutes. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ವಿಶಾಖ. ನಾನು ಇವತ್ತು ಅನುರಾಗಮುಲೆ ಹಾಡುತ್ತೇನೆ. ರಾಗ ಸರಸ್ವತಿ, ತಾಳ ರೂಪಕ, ರಚನೆ ಶ್ರೀ ತ್ಯಾಗರಾಜರು. ಅನುರಾಗಮುಲೆ ನೀ ಅನುರಾಗಮುಲೆ ನೀ ಅನುರಾಗಮುಲೆ ನೀ ಅನುರಾಗಮುಲೆ ನೀ ಮನಸುನ ಸೂರ್ಯನ ಮುರದು 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 ಅನುರಾಗಮುಲೆ ಘನುಲೈಲ ಅಂತರ ಘನುಲೈಲ ಅಂತರ ಘನುಲೈಲ ಅಂತರ
ಧನ್ಯವಾದಗಳು. ಈಗಿನ ಪ್ರಸ್ತುತಿ ಸ್ವರಶ್ರೀ ವೋಕಲಲ್ಲಿ, ವೈಲಿನಲ್ಲಿ ಪೃಷ್ಟಿ, ಮೃದಂಗದಲ್ಲಿ ರಘುರಾಮ್. ಮುಂದಿನ ತಯಾರಿ ವಿದ್ವಾನ್ ಮಧುರ್ ಬಾಲಸುಬ್ರಹ್ಮಣ್ಯಂ ಸರ್. ವೈಲಿನಲ್ಲಿ ಅಭಯ್, ಮೃದಂಗದಲ್ಲಿ ಶಿವಕುಮಾರ್. ಕೂಸಿನ ಕಂಡೀರ ಗುರುಮುಖ್ಯ ಪ್ರಾಣನ ಕಂಡೀರ ಕೂಸಿನ ಕಂಡೀರ ಗುರುಮುಖ್ಯ ಪ್ರಾಣನ ಕಂಡೀರ ಬಾಲನ ಕಂಡೀರ ಬಲವಂತನ ಕಂಡೀರ
ಧನ್ಯವಾದಗಳು. ಈಗಿನ ಪ್ರಸ್ತುತಿ ವಿದ್ವಾನ್ ಮಧುರ್ ಬಾಲಸುಬ್ರಹ್ಮಣ್ಯಂ ಸರ್, ವೋಕಲ್ನಲ್ಲಿ ವೈಲಿನಲ್ಲಿ ಅಭಯ್, ಮೃದಂಗದಲ್ಲಿ ಶಿವಕುಮಾರ್. ಮುಂದಿನ ತಯಾರಿ ವೋಕಲ್ನಲ್ಲಿ ಸಂಕಲ್ಪ್, ವೈಲಿನಲ್ಲಿ ವಿವೇಕ್, ಮೃದಂಗದಲ್ಲಿ ತೇಜಸ್ವಿ. ಸ್ವರರಾಗ ಸುಧಾ ರಸಯುತ ಭಕ್ತಿ ಸ್ವರರಾಗ ಸುಧಾ ರಸಯುತ ಭಕ್ತಿ ಸ್ವರರಾಗ ಸುಧಾ ರಸಯುತ ಸ್ವರರಾಗ
ಮೋಕ್ಷ ಮೂರ ಮೂದ ಮಗು ಮೋಕ್ಷ ಮೂರ ಮೂದ ಮಗು ಮೋಕ್ಷ ಮೂರ ಸಗಪ್ತ ಸ್ವರ ಗ್ರಗ ಮೂಲ ಕೋಲ ಸಗಪ್ತ ಸ್ವರ ಗ್ರಗ ಮೂಲ ಗುರುತೆ ಮೋಕ್ಷ ಮೂರ ಓ ಗುರುತೆ ಮೋಕ್ಷ ಮೂರ ಓ ಮನಸಗ ಸ್ವರ ಗಸುರ ರಸಯುತ ಈಶ್ವರ ಕಪ ವಗಮುರ ಓ ಮನದ ರಟ್ಟಾಗ ಶುದ್ಧ ರಸ ಧನ್ಯವಾದಗಳು ಸರ್. ಈಗಿನ ಪ್ರಸ್ತುತಿ ಸಂಕಲ್ಪೋಕದಲ್ಲಿ ವೈಲಿನಲ್ಲಿ ವಿವೇಕ್, ಮೃದಂಗದಲ್ಲಿ ತೇಜಸ್ವಿ. ಮುಂದಿನ ತಯಾರಿ ಶ್ರಿಯಾ ವೋಕಲ್ನಲ್ಲಿ, ವೈಲಿನಲ್ಲಿ ನಿಷ್ಕಾ, ಮೃದಂಗದಲ್ಲಿ ಪೃಥ್ವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಕಲ್ಪ್. ಇಂದು ನಾನು ಒಂದು ಕೃತಿಯನ್ನು ಹಾಡುತ್ತಿದ್ದೇನೆ. ರಾಗ ಕಾಂಬೋಜಿ, ತಾಳ ಆದಿ, ರಚನೆ ಶ್ರೀ ಮುತ್ತುಸ್ವಾಮಿ ದೀಕ್ಷಿತರು. ಮಾರ ಕತವಲ್ಲಿ ಮಾನಸ ಸ್ಮಾರಮಿ ಮಾರ ಕತವಲ್ಲಿ ಮಾನಸ ಸ್ಮಾರಮಿ ಮಾರ
ಧನ್ಯವಾದಗಳು. ಈಗ ಹಾಡಲು ಇದ್ದಾರೆ ಶ್ರಿಯಾ. ಇವರಿಗೆ ಪಿಟೀಲ್ನಲ್ಲಿ ಅನಿಷ್ಕಾ, ಮೃದಂಗದಲ್ಲಿ ಪೃಥ್ವಿ, ಮುಂದೆ ವೈಲಿನ್ ಸೋಲೋ ಆತ್ರೇಯ ಅವರಿಂದ, ಮೃದಂಗ ಸಹಕಾರ ಸಾಕೆ. महागणपतिं मनसा महागणपतिं मनसा स्मरामि 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 वसिष्ठवामदेवादिवन्दितमहागणपतिं मनसा स्मरामि वसिष्ठवामदेवादिवन्दितमहागणपतिं मनसा स्मरामि. महादेवसुतं महादेवसुतं गुरुगुहनुतं महादेवसुतं गुरुगुहनुतं महादेवसुतं गुरुगुहनुतं महादेवसुतं गुरुगुहनुतं मारकोटि प्रकाशं शान्तं मारकोटि प्रकाशं शान्तं महाकाव्यनाटकादे प्रियं महाकाव्यनाटकादे प्रियं मूषिकवाहनमोदकाप्रियं महाकाव्यनाटकादे प्रियं मूषिकवाहनमोदकाप्रियं महागणपतिं मनसा स्मरामि वसिष्ठवामदेवादिवन्दितमहागणपतिं मनसा स्मरामि. ಈಗ ಪಿಟೀಲ್ನಲ್ಲಿ ಆತ್ರೇಯ, ಮೃದಂಗದಲ್ಲಿ ಸಾಕೇತ್. ಮುಂದಿನ ಕಾರ್ಯಕ್ರಮ ಹಾಡುಗಾರಿಕೆಯಲ್ಲಿ ಕ್ಷಮಾ, ಪಿಟೀಲ್ನಲ್ಲಿ ಅರ್ಪಿತಾ ಹಾಗೂ ಮೃದಂಗದಲ್ಲಿ ಧ್ರುವ್.
ಈಗ ಹಾಡಲು ಬರುತ್ತಿದ್ದಾರೆ ಕ್ಷಮಾ. ಇವರಿಗೆ ಪಿಟೀಲ್ನಲ್ಲಿ ಅರ್ಪಿತಾ, ಮೃದಂಗದಲ್ಲಿ ಧ್ರುವ್. ಮುಂದೆ ಹಾಡಲು ಬರುತ್ತಾರೆ ದ್ಯುತಿ ಅಹೀಶ್. ಇವರಿಗೆ ಪಿಟೀಲ್ನಲ್ಲಿ ಶಾರದಾ, ಮೃದಂಗದಲ್ಲಿ ಪ್ರಜ್ಞಾ.
ಈಗ ಹಾಡಲು ಇದ್ದಾರೆ ದ್ಯುತಿ ಅಹೀಶ್, ಇವರಿಗೆ ಪಿಟೀಲ್ನಲ್ಲಿ ಶಾರದಾ, ಮೃದಂಗದಲ್ಲಿ ಪ್ರಜ್ಞಾನ್. ಮುಂದೆ ಹಾಡಲು ಬರುತ್ತಾರೆ ಸಚ್ಚಿತ್ ಅಹೀಶ್, ಇವರಿಗೆ ಪಿಟೀಲ್ನಲ್ಲಿ ಮಾನಸ, ಮೃದಂಗದಲ್ಲಿ ಪಾರ್ಥ. ನಿನ್ನು ಶ್ರೀ
ಹಾಡುತ್ತಿದ್ದಾರೆ ಸಚ್ಚಿತ್ ಅಹೀಶ್. ಇವರಿಗೆ ಪಿಟೀಲ್ನಲ್ಲಿ ಮಾನಸ, ಮೃದಂಗದಲ್ಲಿ ಪಾರ್ಥ. ಮುಂದೆ ಹಾಡಲು ಬರುತ್ತಾರೆ ವಸುಧಾ ಜಯರಾಮ್. ಇವರಿಗೆ ಪಿಟೀಲ್ನಲ್ಲಿ ಇಂಚರ, ಮೃದಂಗದಲ್ಲಿ ಸಾಕೇತ್. ರೇಣು ಗೋಪಾಲ ರಾಜಿತ
ಈಗ ಹಾಡಲು ಬರುತ್ತಿದ್ದಾರೆ ವಸುಧಾ ಜಯರಾಮ್. ಇವರಿಗೆ ಪಿಟೀಲ್ನಲ್ಲಿ ಇಂಚರ, ಮೃದಂಗದಲ್ಲಿ ಪ್ರಹ್ಲಾದ್ ಮತ್ತು ಧ್ರುವ್. ಮುಂದೆ ಹಾಡಲು ಬರುತ್ತಾರೆ ನಾರಾಯಣನ್. ಇವರಿಗೆ ಪಿಟೀಲ್ನಲ್ಲಿ ಶ್ರೇಯಾ, ಮೃದಂಗದಲ್ಲಿ ತೇಜಸ್ವಿ. ब्रोव भारम ब्रोव भारम राम ब्रोव भारम राम ब्रोव भारम रघुराम ब्रोव भारम रघुराम ब्रोव भारम रघुराम ब्रोव भारम रघुराम
ಹಾಡಲು ಇದ್ದಾರೆ ನಾರಾಯಣನ್. ಇವರಿಗೆ ಪಿಟೀಲ್ನಲ್ಲಿ ಶ್ರೀಯಾ, ಮೃದಂಗದಲ್ಲಿ ತೇಜಸ್ವಿ. ಮುಂದೆ ಹಾಡಲು ಬರುತ್ತಾರೆ ಭಾವನಾ. ಇವರಿಗೆ ಪಿಟೀಲ್ನಲ್ಲಿ ಶ್ರೀಯಾ, ಮೃದಂಗದಲ್ಲಿ ಸಾಕೇತ್. मनव्यालकिं चरातटे मनव्यालकिं चरातटे मनव्यालकिं चरातटे मनव्यालकिं चरातटे मनव्यालकिं चरातटे मनव्यालकिं चरातटे मर्ममेल्लदे मर्ममेल्लदे वेदने मनसा मनव्यालकिं चरातटे मर्ममेल्लदे वेदने मनसा मनव्यालकिं चरातटे मर्ममेल्लदे वेदने मनसा मनव्यालकिं चरातटे गानुडैन श्रीराम गानुडैन श्रीराम गानुडैन श्री गानुडैन श्री गानुडैन श्री रामचंद्रुनि गानुडैन श्री रामचंद्रुनि गानुडैन श्री रामचंद्रुनि करुणातरंग उदसिल नाना गानुडैन श्री रामचंद्रुनि करुणातरंग उदसिल नाना मनव्यालकिं चरातटे मर्ममेल्लदे वेदने मनसा मनव्यालकिं चरातटे कर्मकाण्ड मात कृष्टुलै भव गगन चारुलै दासी चन्दक कर्मकाण्ड मात कृष्टुलै भव गगन चारुलै दासी चन्दक कानि मानव कानि मानव अवतारुडै कानि मानव अवतारुडै कनिपिंचिना
ಈಗ ಹಾಡಲು ಇದ್ದಾರೆ ಭಾವನಾ, ಇವರಿಗೆ ಪಿಟೀಲ್ನಲ್ಲಿ ಶ್ರೇಯ, ಮೃದಂಗದಲ್ಲಿ ಸಾಕೇತ್. ಮುಂದೆ ಹಾಡಲು ಬರುತ್ತಾರೆ ಅಭಾ ಮತ್ತು ಆನ್ಯ, ಇವರಿಗೆ ಪಿಟೀಲ್ನಲ್ಲಿ ಸೌಮ್ಯ ಮತ್ತು ಮೃದಂಗದಲ್ಲಿ ಅಪ್ರಮೇಯ. अपराजिते अपराजिते अमरेशनुते अपराजिते अमरेशनुते अपराजिते अमरेशनुते अपराजिते अमरेशनुते आदरिसुताये अम्बा माये अपराजिते अमरेशनुते आदरिसुताये अम्बा माये अपराजिते उपमादयिते श्रीमाते उपमादयिते श्रीमाते कृपेगैदुयन्न कापाडुताये कृपेगैदुयन्न कापाडुताये अपराजिते अमरेशनुते आदरिसुताये तापत्रय प्रशमनि मणिहारे तापत्रय प्रशमनि मणिहारे शत्रुकृत अभिचार परिहारे तापत्रय प्रशमनि मणिहारे शत्रुकृत अभिचार परिहारे भूपाल पाण्ड्य प्रेमासुते भूपाल पाण्ड्य प्रेमासुते पुरहरिकेश हीते पुरहरिकेश हीते अपराजिते अमरेशनुते आदरिसुताये अम्बा माये अपराजिते ಮುಂದೆ ಅಭಯ್ ಅಭಾ ಆ್ಯಂಡ್ ಅನ್ಯ ಆನ್ ದ ವೋಕಲ್ಸ್, ಸೌಮ್ಯ ಆನ್ ದ ವೈಲಿನ್ಸ್ ಆ್ಯಂಡ್ ಅಪ್ರಮೇಯ ಆನ್ ದ ಮೃದಂಗಂ. ಅಪ್ರಮೇಯ ಆ್ಯಂಡ್ ಪ್ರಹ್ಲಾದ್ ಆನ್ ದ ಡಬಲ್ ಮೃದಂಗಂ. ಮುಂದೆ ಆದ್ಯ ಭಟ್ ಬೇರ್ಕಡೆವು, ಅವರ ಜೊತೆಗೆ ವಿವೇಕ್ ವಿ ಹಾಗೂ ಶಿವಕುಮಾರ್ ಅಂಕಲ್ ಮತ್ತು ಪ್ರಜ್ಞಾನ್ ಡಬಲ್ ಮೃದಂಗ.
ತನ್ನ ತದರಿ ಅಂಬ ಕಮಲ ರಕ್ಷತು ಮಾಂ ಶ್ರೀ ಕಮಲ ರಕ್ಷತು ಮಾಂ
ಯಾರ್ದಾಗಿತ್ತು? ಈಗಿನ ಪ್ರಸ್ತುತಿ ಆದ್ಯ ಭಟ್ ಬರ್ಕಡವು ವೋಕಲ್ನಲ್ಲಿ, ವಿವೇಕ್ ಅವರ ವೈಲಿನ್ನಲ್ಲಿ, ಶಿವಕುಮಾರ್ ಅಂಕಲ್ ಮತ್ತು ಪ್ರಜ್ಞಾನ್ ಡಬಲ್ ಮೃದಂಗದಲ್ಲಿ. ಮುಂದಿನ ಪ್ರಸ್ತುತಿ ಅನರ್ಘ್ಯ ಭಟ್ ಬರ್ಕಡವು ವೋಕಲ್ನಲ್ಲಿ, ಶ್ರೇಣಿಕಾ ವೈಲಿನ್ನಲ್ಲಿ, ಸಮರ್ಥ ಮತ್ತು ತೇಜಸ್ವಿ ಡಬಲ್ ಮೃದಂಗದಲ್ಲಿ. ಕರುಣಿಂ ಪದಿ ಮಂಚಿ ಕರುಣಿಂ
ಧನ್ಯವಾದಗಳು. ಈಗಿನ ಪ್ರಸ್ತುತಿ ಅನರ್ಘ್ಯ ಬರ್ಕಡವು ವೋಕಲ್ನಲ್ಲಿ, ವೈಲಿನ್ನಲ್ಲಿ ಶ್ರೇಣಿಕಾ, ಮೃದಂಗದಲ್ಲಿ ಸಮರ್ಥ ಮತ್ತು ತೇಜಸ್ವಿ. ಮುಂದಿನ ತಯಾರಿ ನೈಮಿಷಾ ವಿಕಾಸ್ ವೋಕಲ್ನಲ್ಲಿ, ವೈಲಿನ್ನಲ್ಲಿ ಅನುಶ್ರೀ ಮಾಲಿ, ಮೃದಂಗದಲ್ಲಿ ಪ್ರಜ್ಞಾನ್. पाहि मां श्री राज
ಧನ್ಯವಾದಗಳು. ಮುಂದೆ ವೋಕಲ್ನಲ್ಲಿ ನೈಮಿಷಾ ವಿಕಾಸ್. ನಾವು ಫ್ರಂಟು ಚೇರಲ್ಲಿ ಯಾರು ಕೂತಿದ್ದೀವಿ ಅದನ್ನು ನಾವು ಕೂತಿರೋರು ಸ್ವಲ್ಪ ಹಿಂದೆ ಹೋಗಿ ಕೂತ್ಕೋಬೇಕು. ಬರ್ತಾ ಇರೋ ಚೀಫ್ ಗೆಸ್ಟ್ಗೆ ಕೂತ್ಕೊಳ್ಳೋಕ್ಕೆ ಬಿಟ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಮುಂದಿನ ತಯಾರಿ ಇಂಚರ ವೋಕಲ್ನಲ್ಲಿ ವಿನೀತ್ ವೈಲಿನ್, ಧ್ರುವ್ ಮೃದಂಗ. ಅನಂತರ ರಿತಾನ್ಯ ವೋಕಲ್ನಲ್ಲಿ, ಸಂಹಿತಾ ವೈಲಿನ್ನಲ್ಲಿ, ಹರ್ಷ್ ಮೃದಂಗ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನೈಮಿಷಾ. ಇಂದು ನಾನು ಗಜಾನನಯುತಂ ಎಂಬ ಕೃತಿಯನ್ನು ಪ್ರಸ್ತುತಪಡಿಸಲಿದ್ದೇನೆ. ರಾಗ ಚಕ್ರವಾಕ, ತಾಳ ಆದಿ, ರಚನೆ ಶ್ರೀ ಮುತ್ತುಸ್ವಾಮಿ ದೀಕ್ಷಿತರು. ಗಜಾನನಯುತಂ ಗಣೇಶ್ವರಂ, ಗಜಾನನಯುತಂ ಗಣೇಶ್ವರಂ, ಶ್ರೀ ಗಜಾನನಯುತಂ ಗಣೇಶ್ವರಂ, ಶ್ರೀ ಗಜಾನನಯುತಂ ಗಣೇಶ್ವರಂ, ಶ್ರೀ ಗಜಾನನಯುತಂ ಗಣೇಶ್ವರಂ, ಶ್ರೀ ಭಜಾಮಿ ಸತತಂ ಸೂರೇಶ್ವರಂ, 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 ಶ್ರೀ ಗಜಾನನಯುತಂ ಗಣೇಶ್ವರಂ. ಅಜೇಂದ್ರ ಪೂಜಿತ ವಿಘ್ನೇಶ್ವರಂ, ಅಜೇಂದ್ರ ಪೂಜಿತ ವಿಘ್ನೇಶ್ವರಂ, ಅಜೇಂದ್ರ ಪೂಜಿತ ವಿಘ್ನೇಶ್ವರಂ, ಅಜೇಂದ್ರ ಪೂಜಿತ ವಿಘ್ನೇಶ್ವರಂ, ಗಣಾಧಿವಂದಿತ ಪದ ಪದ್ಮಯೂರಂ, ಗಣಾಧಿವಂದಿತ ಪದ ಪದ್ಮಯೂರಂ, ಕುಂಜರ ಭಂಜರ ಚತುರತುರಕರಂ, ಕುಂಜರ ಭಂಜರ ಚತುರತುರಕರಂ, ಗುರುಗುಹಾದಿನುತ ಪ್ರಣವಕಾರಂ, ಕುಂಜರ ಭಂಜರ ಚತುರತುರಕರಂ, ಗುರುಗುಹಾದಿನುತ ಪ್ರಣವಕಾರಂ, ಗಜಾನನಯುತಂ ಗಣೇಶ್ವರಂ, ಶ್ರೀ ಭಜಾಮಿ ಸತತಂ ಸೂರೇಶ್ವರಂ, ಶ್ರೀ ಗಜಾನನಯುತಂ ಗಣೇಶ್ವರಂ. ಧನ್ಯವಾದಗಳು. ಧನ್ಯವಾದಗಳು. ಈಗಿನ ಪ್ರಸ್ತುತಿ ವೋಕಲ್ನಲ್ಲಿ ಇಂಚರ, ವೈಲಿನ್ನಲ್ಲಿ ವಿನೀತ್, ಮೃದಂಗದಲ್ಲಿ ಧ್ರುವ್. ಮುಂದಿನ ತಯಾರಿ ವೋಕಲ್ನಲ್ಲಿ ರಿತಾನ್ಯ, ವೈಲಿನ್ನಲ್ಲಿ ಸಂಹಿತಾ, ಮೃದಂಗದಲ್ಲಿ ಹರ್ಷ್.
Wait a minute. What is he asking? Play. Sa. Start. Marugela Marugela O Raghava 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 Marugela chara chara rupa Marugela chara chara rupa Marugela chara chara rupa Paratpar Surya Sudha Karalochana Marugela Paratpar Surya Sudha Karalochana Marugela O Raghava Marugela O Raghava ಅನ್ನಿ ನೀವನುಚು ಅಂತರಂಗಮೂಲ ಅನ್ನಿ ನೀವನುಚು ಅಂತರಂಗಮೂಲ ತಿನ್ನಗಾವೆದಗಿ ತಿಳಿಸು ಕುಂಟಿನಯ್ಯ ಅನ್ನಿ ನೀವನುಚು ಅಂತರಂಗಮೂಲ ತಿನ್ನಗಾವೆದಗಿ ತಿಳಿಸು ಕುಂಟಿನಯ್ಯ ನಿನ್ನೆ ದಾನಿ ಮದಿನಿ ಎನ್ನ ಜಾಲ ನುರುಲ ಎನ್ನೆ ದಾನಿ ಮದಿನಿ ನೆನ್ನ ಜಾಲ ನುರುಲ ನೆನ್ನೆ ದಾನಿ ಮದಿನಿ ನೆನ್ನ ಜಾಲ ನುರುಲ ನನ್ನು ರೋಪವಯ್ಯ ತ್ಯಾಗರಾಜನು ತಾಮರುಗೆಲರ ನೋ
ಧನ್ಯವಾದಗಳು. ಈಗಿನ ಪ್ರಸ್ತುತಿ ರಿತಾನ್ಯ ವೋಕಲ್ನಲ್ಲಿ, ಸಂಹಿತಾ ವೈಲಿನ್, ಹರ್ಷ್ ಮೃದಂಗ. ಮುಂದಿನ ತಯಾರಿ ಅಂಕುಶ್ ವೋಕಲ್ನಲ್ಲಿ, ಸುಧನ್ವಾ ವೈಲಿನ್, ತೇಜಸ್ವಿ ಮೃದಂಗ. ಆನ್ ಆಗಿದೆ. ಶ್ರೀ ಗುರು ಗುಹ ತಾರಯ ಶುಭ ಶ್ರೀ ಗುರು ಗುಹ ತಾರಯ ಶುಭ ಶರವಣ ಭವ ಶ್ರೀ ತಾರಯ ಶುಭ ಶರವಣ ಭವ ಶ್ರೀ ಗುರು ಗುಹ ತಾರಯ ಶುಭ ಸುರಪತಿ ಶ್ರೀಪತಿ ರತಿಪತಿ ವಾಕ್ಪತಿ ಕ್ಷಿತಿಪತಿ ಪಶುಪತಿ ಸೇವಿತ ಶ್ರೀ ಗುರು ಗುಹ ತಾರಯ ಶುಭ ಸುರಪತಿ ಶ್ರೀಪತಿ ರತಿಪತಿ ವಾಕ್ಪತಿ ಕ್ಷಿತಿಪತಿ ಪಶುಪತಿ ಸೇವಿತ ಶ್ರೀ ಗುರು ಗುಹ ತಾರಯ ಶುಭ ಸುರಪತಿ ಶ್ರೀಪತಿ ರತಿಪತಿ ವಾಕ್ಪತಿ ಕ್ಷಿತಿಪತಿ ಪಶುಪತಿ ಸೇವಿತ ಶ್ರೀ ಗುರು ಗುಹ ತಾರಯ ಶುಭ ಸುರಪತಿ ಶ್ರೀಪತಿ ರತಿಪತಿ ವಾಕ್ಪತಿ ಕ್ಷಿತಿಪತಿ ಪಶುಪತಿ ಸೇವಿತ ಶ್ರೀ ಗುರು ಗುಹ ತಾರಯ ಶುಭ ರಾಗ ದಿರಹಿತ ಹೃದಯ ವಿಭಾವಿತ ಸುರಮುನಿ ಪೂಜಿತ ಯಾಗಾದಿರಾಜ ಕುಮಾರ ತಾಪತ್ರಯ ಹರ ಕುಮಾರ ರಾಗ ದಿರಹಿತ ಹೃದಯ ವಿಭಾವಿತ ಸುರಮುನಿ ಪೂಜಿತ ಯಾಗಾದಿರಾಜ ಕುಮಾರ ತಾಪತ್ರಯ ಹರ ಕುಮಾರ ಗೋಪಿರಾಜ ವಿಮುಖ ಪಾದ ಬೋದೇವ ಕ್ರಿಯಾ ಮೋದ ಯೋಗಿ ರಾಜ ಯೋಗ ವೇದ ಯುಕ್ತ ಮನೋಲಯ ವಿನೋದ ಭೋಗಿರಾಜ ವಿನುತ ಪಾದ ಬೋದೇವ ಕ್ರಿಯಾ ಮೋದ ಯೋಗಿ ರಾಜ ಯೋಗ ವೇದ ಯುಕ್ತ ಮನೋಲಯ ವಿನೋದ ಶ್ರೀ ಗುರು ಗುಹ ತಾರಯ ಶುಭ ಸುರಪತಿ ಶ್ರೀಪತಿ ರತಿಪತಿ ವಾಕ್ಪತಿ ಕ್ಷಿತಿಪತಿ ಪಶುಪತಿ ಸೇವಿತ ಶ್ರೀ ಗುರು ಗುಹ ತಾರಯ ಶುಭ. ಧನ್ಯವಾದಗಳು. ಈಗಿನ ಪ್ರಸ್ತುತಿ ಅಂಕುಶ್ ವೋಕಲ್ನಲ್ಲಿ, ವೈಲಿನ್ನಲ್ಲಿ ಸುಧನ್ವಾ, ಮೃದಂಗದಲ್ಲಿ ತೇಜಸ್ವಿ. ಮುಂದಿನ ತಯಾರಿ ಅನಘ
ದಿನೇಶ್ ನಾಯಕ್ ವೋಕಲ್ನಲ್ಲಿ, ಶಾರದಾ ವೈಲಿನ್, ಹರ್ಷ್ ಮೃದಂಗ. ಗೋವಿಂದ ನಿನ್ನ ನಾಮವೇ ಚಂದ, 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 ಗೋವಿಂದ ನಿನ್ನ ನಾಮವೇ ಚಂದ. ಅನುರನು ತ್ರಿನಕಾಷ್ಟ ಪರಿಪೂರ್ಣ ಗೋವಿಂದ, ಅನುರನು ತ್ರಿನಕಾಷ್ಟ ಪರಿಪೂರ್ಣ ಗೋವಿಂದ, ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ, ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ. ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ಈ ಪರಿಮಹಿಮೆಯ ತಿಳಿಯುವುದೇ ಆನಂದ, ಪರಮ ಪುರುಷ ಶ್ರೀ ಪುರಂದರ ವಿಠಲನ, ಪರಮ ಪುರುಷ ಶ್ರೀ ಪುರಂದರ ವಿಠಲನ, ಹಿಂಗದ ದಾಸರ ಸಲಯುದೇ ಆನಂದ, ಹಿಂಗದ ದಾಸರ ಸಲಯುದೇ ಆನಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ನಾಮವೇ ಚಂದ, ನಾಮವೇ ಚಂದ. ಧನ್ಯವಾದಗಳು. ಈಗಿನ ಪ್ರಸ್ತುತಿ ದಿನೇಶ್ ನಾಯಕ್ ವೋಕಲ್ನಲ್ಲಿ, ಶಾರದಾ ವೈಲಿನ್ನಲ್ಲಿ, ಹರ್ಷ್ ಮೃದಂಗ. ಮುಂದಿನ ತಯಾರಿ ಅನಘ ವೋಕಲ್ನಲ್ಲಿ, ವಿವೇಕ್ ವೈಲಿನ್, ಪ್ರಜ್ಞಾನ್ ಮೃದಂಗ.
ವಿನಾಯಕ ನಿನ್ನು ವಿನಾ ಬ್ರೋಚುಟಕು ವಿನಾಯಕ ನಿನ್ನು ವಿನಾ ಬ್ರೋಚುಟಕು ವಿನಾಯಕ ನಿನ್ನು ವಿನಾ ಬ್ರೋಚುಟಕು ವಿನಾಯಕ ನಿನ್ನು ವಿನಾ ಬ್ರೋಚುಟಕು ಬೇರೆವರು ನಾರು ವಿಘ್ನರಾಜ ಬೇರೆವರು ನಾರು ವಿಘ್ನರಾಜ ವಿನಾಯಕ ಅನಾಥ ರಕ್ಷಕ ಅನಾಥ ರಕ್ಷಕ ನೀವೇ ಗಾದ ಅನಾಥ ರಕ್ಷಕ ನೀವೇ ಗಾದ ಅನಾಥ ರಕ್ಷಕ ನೀವೇ ಗಾದ ಆದರಿಂಬನನು ಬ್ರೋವರಾದ ಆದರಿಂಬನನು ಬ್ರೋವರಾದ ವಿನಾಯಕ ನಿನ್ನು ವಿನಾ ಬ್ರೋಚುಟಕು ಬೇರೆವರು ನಾರು ವಿಘ್ನರಾಜ ವಿನಾಯಕ ಸರಸಿರುಹ ಅರುಡಯುಗ ಚರಣ ಸರಸಿರುಹ ಅರುಡಯುಗ ಚರಣ ಸತತ ಮುಶ್ರಿತ ಜನ ಸಂಕಟ ಹರಣ ಸರಸಿರುಹ ಅರುಡಯುಗ ಚರಣ ಸತತ ಮುಶ್ರಿತ ಜನ ಸಂಕಟ ಹರಣ ಪರಮ ಕೃಪಾ ಸಾಗರ ಪರಮ ಕೃಪಾ ಸಾಗರ ವರ ಸುಗುಣ ಪರಮ ಕೃಪಾ ಸಾಗರ ವರ ಸುಗುಣ ಪರಮ ಕೃಪಾ ಸಾಗರ ವರ ಸುಗುಣ ಪಾಲಿಪ ಜನ ಗೋಪಾಲ ದಾಸನುತ ಪಾಲಿಪ ಜನ ಗೋಪಾಲ ದಾಸನುತ ವಿನಾಯಕ ನಿನ್ನು ವಿನಾ ಬ್ರೋಚುಟಕು ಬೇರೆವರು ನಾರು ವಿಘ್ನರಾಜ ವಿನಾಯಕ ಧನ್ಯವಾದಗಳು. ಈಗಿನ ಪ್ರಸ್ತುತಿ ಅನಘ, ವೋಕಲ್ನಲ್ಲಿ, ವೈಲಿನ್ನಲ್ಲಿ ವಿವೇಕ್, ಮೃದಂಗದಲ್ಲಿ ಪ್ರಜ್ಞಾನ್. ಮುಂದಿನ ತಯಾರಿ ವೋಕಲ್ನಲ್ಲಿ ಸ್ಮೃತಿ, ವೈಲಿನ್ನಲ್ಲಿ ಅಮಿತ್, ಮೃದಂಗದಲ್ಲಿ ಧ್ರುವ್.
ಈಗಿನ ಪ್ರಸ್ತುತಿ ಸ್ಮೃತಿ ವೋಕಲ್ನಲ್ಲಿ. ಸ್ಮೃತಿ ಎಲ್ಲಿದ್ದೀರಾ? ಇಲ್ಲಿದ್ದರೆ ಬೇಗ ಸ್ಟೇಜ್ ಮೇಲೆ ಬರಬೇಕು. ಸ್ಮೃತಿ ಎಲ್ಲಿದ್ದರೂ ಬರಬೇಕು. ಟೈಮ್ ಕಮ್ಮಿ ಇದೆ, ಕಾಯಕ್ಕೆ ಕಷ್ಟ ಆಗತ್ತೆ. ಓಕೆ, ಮುಂದಿನ ಪ್ರಸ್ತುತಿ ಅನುಶ್ರೀ ಮಾಲಿ. ಅನುಶ್ರೀ ಮಾಲಿ ವೋಕಲ್ನಲ್ಲಿ, ವೈಲಿನಲ್ಲಿ ಅಮಿತ್, ಮೃದಂಗದಲ್ಲಿ ಧ್ರುವ್. ಅನುಶ್ರೀ ಮಾಲಿ violin will be played by Inchara. ಮುಂದಿನ ತಯಾರಿ ವೋಕಲ್ನಲ್ಲಿ ಧಾತ್ರಿ, ವೈಲಿನಲ್ಲಿ ಸಂಹಿತ, ಮೃದಂಗದಲ್ಲಿ ಪ್ರಜ್ಞಾನ್. ನನ್ನೂಪ ಲಿಂಪ ನಟ ಚಿವತಿ ಓ ನನ್ನೂಪ ಲಿಂಪ ನಟ ಚಿವತಿ ಓ ನನ್ನೂಪ ನನ್ನೂಪ
ಈಗಿನ ಪ್ರಸ್ತುತಿ ಧಾತ್ರಿ ವೋಕಲ್ನಲ್ಲಿ, ಸಂಹಿತ ವೈಲಿನ್, ಪ್ರಜ್ಞಾನ್ ಮೃದಂಗ. ಮುಂದಿನ ತಯಾರಿ ವಿವಾನ್ ಕಿಶನ್ ವೋಕಲ್ನಲ್ಲಿ, ವೈಲಿನ್ನಲ್ಲಿ ಮಾನಸ, ಮೃದಂಗದಲ್ಲಿ ಸಮರ್ಥ.
ಧನ್ಯವಾದಗಳು. ಈಗಿನ ಪ್ರಸ್ತುತಿ ವಿವಾನ್ ಕಿಶನ್, ವೈಲಿನಲ್ಲಿ ಮಾನಸ, ಮೃದಂಗದಲ್ಲಿ ಸಮರ್ಥ. ಮುಂದಿನ ತಯಾರಿ ವಿಂಧ್ಯಾ ಬಾಲಾಜಿ, ವೀಣೆಯಲ್ಲಿ, ಮೃದಂಗದಲ್ಲಿ ಧ್ರುವ್. ಚೇಂಜ್ ಆಗ್ತಾಯಿಲ್ಲ. ಓಕೆ. ಜಾಲಂಧರ ಸುಪೀಠ ತೇಜ ಕುಸುಮ ಭಾ ಸೂರೇ 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 ಜಾಲಂಧರ ಬಾಲರ್ಕ ಕೋಟಿ ಪ್ರಭೆ 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 ಬಾಲೆ ಪರಿಪಾಲಿಸೌ ಬಾಲರ್ಕ ಕೋಟಿ ಪ್ರಭೆ ಬಾಲೆ ಪರಿಪಾಲಿಸೌ ಜಾಲಂಧರ ಸುಪೀಠ ತೇಜ ಕುಸುಮ ಭಾ ಸೂರೇ ಜಾಲಂಧರ ಭವರೋಗ ನಿವಾರಿಣಿ ಭಕ್ತಜನ ಪರಿಪಾಲಿನಿ ಭವರೋಗ ನಿವಾರಿಣಿ ಭಕ್ತಜನ ಪರಿಪಾಲಿನಿ ನವಶಕ್ತಿ ಸ್ವರೂಪಿಣಿ ನವಶಕ್ತಿ ಸ್ವರೂಪಿಣಿ ನವಶಕ್ತಿ ಸ್ವರೂಪಿಣಿ ನವಶಕ್ತಿ ಸ್ವರೂಪಿಣಿ ನಾದ ಹರಿ ಕೇಶರಾಮಿ ನವಶಕ್ತಿ ಸ್ವರೂಪಿಣಿ ನಾದ
ಎಲ್ರಿಗೂ ನಮಸ್ಕಾರ. ಸಮಯದ ಕಾರಣದಿಂದ ನಾವು ಕಾರ್ಯಕ್ರಮವನ್ನು ಈಗಲೇ
ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಸಭಾಂಗಣದ ಆ ಕಡೆ ಈ ಕಡೆ ಇರುವವರು ದಯವಿಟ್ಟು ಒಳಗಡೆ ಬಂದು ಕುಳಿತುಕೊಳ್ಳಿ. ರಿಕ್ವೆಸ್ಟ್ ಎವ್ರಿ ಒನ್ ಟು ಬಿ ಪ್ಲೀಸ್ ಬಿ ಸೀಟೆಡ್. ವಿ ಆರ್ ಕಮೆನ್ಸಿಂಗ್ ದ ಪ್ರೋಗ್ರಾಮ್ ಇನ್ ಎ ಫ್ಯೂ ಮಿನಿಟ್ಸ್. ಪೂಜ್ಯ ಸ್ವಾಮೀಜಿಯವರು ಬರುತ್ತಿದ್ದಾರೆ, ಅಭ್ಯಾಗತರು ಎಲ್ಲರೂ ಬರುತ್ತಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ದಯವಿಟ್ಟು ಎಲ್ಲರೂ ಒಳಗೆ ಬಂದು ಕುಳಿತುಕೊಳ್ಳಿ. ಎಲ್ಲ ಸಂಗೀತದ ಬಂಧುಗಳಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತಾ ಇಂದು ಈ ಪವಿತ್ರ ವೇದಿಕೆಯಲ್ಲಿ ನಾವೆಲ್ಲರೂ ಸೇರಿರುವುದು ಅತ್ಯಂತ ಐತಿಹಾಸಿಕ ಮತ್ತು ಸ್ಮರಣೀಯವಾದಂಥ ಕ್ಷಣಕ್ಕಾಗಿ. ಇವತ್ತು ಕಾಂಚನ ಶ್ರೀ
ಪ್ರಶಸ್ತಿಯ ಪ್ರದಾನ ಸಮಾರಂಭ ಇವತ್ತು ನಡೀಲಿಕ್ಕಿದೆ. ಪರಮ ಪೂಜ್ಯರನ್ನು, ಗಣ್ಯ ಅತಿಥಿಗಳನ್ನು ಸಂಗೀತದ ಮೂಲಕವೇ ಸ್ವಾಗತಿಸ್ತಾ ಇದ್ದಾರೆ. ಮಹತಿ ಸುಬ್ರಹ್ಮಣ್ಯ, ಆದಿತ್ಯ ರವಿದಾಸ್, ಅಭಿನವ್, ಆತ್ರೇಯ, ಅಭಯ್, ಸೌಮ್ಯ ಮತ್ತು ವಿವೇಕ್ ಅವರು ವಯಲಿನ್ನ ಮೂಲಕವಾಗಿ, ಸಾಕೇತ್ ಮತ್ತು ಸಂಹಿತ್ ಅವರು ಮೃದಂಗವಾದನದೊಂದಿಗೆ ಇವತ್ತು ಎಲ್ ಸುಬ್ರಹ್ಮಣ್ಯಂ ಅವರು ಸಂಗೀತ ಸಂಯೋಜನೆ ಮಾಡಿದ ಒಂದು ಕೃತಿಯನ್ನು ಗಣಪತಿಯ ಸ್ತುತಿಯಾಗಿ ವಾದನದ ಮೂಲಕವಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಸಂಗೀತದ ಅಲೆಯನ್ನೆಪ್ಪಿಸಿ ಎಲ್ಲರ ಹೃದಯಗಳಲ್ಲಿ ಸಂಗೀತದ ಅಭಿರುಚಿಯನ್ನು ಮತ್ತು ಉದ್ದೀಪಿಸುವ ದೃಷ್ಟಿಯಿಂದ ಇದೀಗ ಬಾಲ ಕಲಾವಿದರು ನಿಮ್ಮ ಮುಂದೆ ಗಣಪತಿಯ ಸ್ತುತಿಯೊಂದನ್ನು ಎಲ್ ಸುಬ್ರಹ್ಮಣ್ಯಂ ಅವರ ಸಂಗೀತ ಸಂಯೋಜನೆಯಲ್ಲಿರುವ ಈ ಕೃತಿಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಪರಮ ಪೂಜ್ಯ ಯತಿವರೇಣ್ಯರಾದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ವೇದಿಕೆಯಲ್ಲಿ ವಿಜಯಂಗೈದಿದ್ದಾರೆ, ಪೀಠಸ್ಥರಾಗಿದ್ದಾರೆ. ಮುಖ್ಯ ಅತಿಥಿಗಳಾಗಿರುವ ಸನ್ಮಾನ್ಯ ಶ್ರೀ ಟಿ ವಿ ಸದಾನಂದ ಗೌಡ ಅವರು ಇದ್ದಾರೆ. ಬಂಧುಗಳೇ, ಕಲೆಯ ಸೇವೆ ಎಂದರೆ ಕೇವಲ ವೇದಿಕೆ ಕಟ್ಟುವುದಲ್ಲ, ಕಲಾವಿದರ ಕನಸುಗಳಿಗೆ ದಾರಿ ತೋರಿಸುವುದು. ಅಂತಹ ನಿಸ್ವಾರ್ಥ ಸೇವೆಯ ಪ್ರತಿರೂಪವೇ ಕಾಂಚನ ಶ್ರೀ ಲಕ್ಷ್ಮೀನಾರಾಯಣ ಮ್ಯೂಸಿಕ್ ಅಕಾಡೆಮಿ ಟ್ರಸ್ಟ್ ರಿಜಿಸ್ಟರ್ಡ್. ಸ್ವರಗಳ ಮೂಲಕ ಸಂಸ್ಕಾರವನ್ನು ಬೆಳೆಸುತ್ತಾ, ತಾಳದೊಂದಿಗೆ ಶಿಸ್ತು ಕಲಿಸುತ್ತಾ, ಭವಿಷ್ಯದ ಕಲಾವಿದರಿಗೆ ಆಶ್ರಯವಾಗಿರುವ ಈ ಸಂಸ್ಥೆ ಸಂಗೀತ ಲೋಕಕ್ಕೆ ಒಂದು ಅಮೂಲ್ಯ ಕೊಡುಗೆ. ಕಾಂಚನ ಎಂಬ ಹೆಸರು ಇಲ್ಲಿ ಕೇವಲ ವ್ಯಕ್ತಿಯಲ್ಲ, ಅದು ಒಂದು ಪರಂಪರೆ, ಒಂದು ಶ್ರದ್ಧೆ, ಒಂದು ಸಂಗೀತದ ತಪಸ್ಸು. ಕಾಂಚನ ಈಸ್ ನಾಟ್ ಜಸ್ಟ್ ಎ ನೇಮ್, ಇಟ್ ಈಸ್ ಎ ಲೈನೇಜ್, ಎ ಲೆಗಸಿ, ಎ ಫೇತ್, ಎ ಡಿಸಿಪ್ಲಿನ್, ಎ ಲೈಫ್ ಡಿವೋಟೆಡ್ ಟು ಮ್ಯೂಸಿಕ್. ಕಾಂಚನ ಎಂದರೆ ಹಲವು ಧ್ವನಿಗಳು ಅಲ್ಲ, ಅದು ಒಂದೇ ಹೃದಯದ ಹಲವು ಸ್ವರಗಳು. ಒಬ್ಬರ ಸ್ವರದಲ್ಲಿ ಮತ್ತೊಬ್ಬರ ಉಸಿರು, ಒಬ್ಬರ ಲಯದಲ್ಲಿ ಮತ್ತೊಬ್ಬರ ನಂಬಿಕೆ. ಇಲ್ಲಿ ಸಂಗೀತದಲ್ಲಿ ಸ್ಪರ್ಧೆ ಇಲ್ಲ, ಕೇವಲ ಸಮರ್ಪಣೆ ಇದೆ.
ಪರಂಪರೆಯನ್ನು ಹೊತ್ತುಕೊಂಡು ಆಧುನಿಕತೆಯನ್ನು ಅಪ್ಪಿಕೊಂಡು ಶಾಸ್ತ್ರೀಯ ಸಂಗೀತವನ್ನು ಸಾಮಾನ್ಯ ಹೃದಯಗಳಿಗೂ ತಲುಪಿಸಿದವರು ಈ ಕಾಂಚನ ಮನೆಯವರು. ಇವರು ಸಂಗೀತವನ್ನು ಹಾಡುವವರು ಅಲ್ಲ, ಸಂಗೀತವನ್ನೇ ಬದುಕಾಗಿಸಿಕೊಂಡವರು, ಸಂಗೀತದಲ್ಲೇ ಬದುಕುವವರು. ಕಾಂಚನ ಬಳಗ ಹಾಡುವಾಗ ಸಂಗೀತ ಕೇಳಿಸುವುದಿಲ್ಲ, ಅನುಭವ ಆಗುತ್ತದೆ. ಕಾಂಚನ ಬಳಗದ ಶ್ರಮ ಮೌನವಾಗಿದ್ದರೂ ಅದರ ಪ್ರತಿಧ್ವನಿ ಪ್ರತಿ ಸಂಗೀತ ವಿದ್ಯಾರ್ಥಿಯ ಹೃದಯದಲ್ಲಿ ಕೇಳಿಸುತ್ತದೆ. ಲೈಕ್ ಕಾಂಚನ, people like Raghaveshwara Swamiji, Bansuri Swaraj and L. Subramanyam, Kavita Krishnamurti are not just individuals but living legacies with the responsibility. They are not names in the present but promises across generations. ಇಂತಹ ದಿವ್ಯವಾದಂತಹ ಭವ್ಯವಾದಂತಹ ವೇದಿಕೆಗೆ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಮಹಾಸ್ವಾಮಿಗಳನ್ನು, ಸನ್ಮಾನ್ಯ ಬಾನ್ಸುರಿ ಸ್ವರಾಜ್ ಲೋಕಸಭಾ ಸದಸ್ಯರು ನವದೆಹಲಿ, ಸನ್ಮಾನ್ಯ DV ಸದಾನಂದ ಗೌಡ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಗಂಗಾಧರ್ ನೆಕ್ಕರಾಜೆ ಪಂಚಾಯತ್ ಅಧ್ಯಕ್ಷರು ಬಜತ್ತೂರು ಗ್ರಾಮ ಪಂಚಾಯತ್, ಪದ್ಮಶ್ರೀ ಕವಿತಾ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ, ಯು ಜಯಚಂದ್ರ ರಾವ್, ಎಸ್ ರಾಜಶೇಖರ್ ಇವರನ್ನು ಅತ್ಯಂತ ಆದರಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಿದ್ದೇವೆ. ಈ ಸಾಂಸ್ಕೃತಿಕ ಸಂಜೆಯ ಸುಂದರ ಆರಂಭಕ್ಕೆ ಸ್ವಾಗತ ಕೋರುವ ಸುಂದರ ವದನ ಬೇರ್ಕಡವು ರಘುನಂದನ ಅವರನ್ನು ಈ ವೇದಿಕೆಗೆ ಆದರಪೂರ್ವಕವಾಗಿ ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಹರೇ ರಾಮ. ಶ್ರೀ ಸಂಸ್ಥಾನದವರ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಮಾಡ್ತಾ ಸ್ವಾಗತದ 2 ನುಡಿಗಳನ್ನು ಆಡಲು ಅಪ್ಪಣೆಯನ್ನು ಕೋರ್ತಾ ಇದ್ದೇನೆ. ಕಾಂಚನೋತ್ಸವ 2026 72ನೇ ವರ್ಷದ ಸಂಭ್ರಮದ ಕಾಂಚನೋತ್ಸವದ ದ್ವಿತೀಯ ದಿನದ ಕಾರ್ಯಕ್ರಮ ಕಾಂಚನಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭದ ಈ ಶುಭ ಅವಸರದಲ್ಲಿ ನಮ್ಮೊಂದಿಗೆ ದಿವ್ಯ ಸಾನ್ನಿಧ್ಯವನ್ನು ನೀಡಿದ್ದಾರೆ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು, ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ಶ್ರೀ ಸಂಸ್ಥಾನ ಗೋಕರ್ಣ ಶ್ರೀರಾಮಚಂದ್ರಾಪುರ ಮಠ ಸಂಸ್ಥಾನದವರು ಮೊನ್ನೆಯಿಂದಲೇ ನಮ್ಮೊಂದಿಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮಗೆ ಆಶೀರ್ವದಿಸುತ್ತಾ ಇವತ್ತೂ ಕೂಡ ದಿವ್ಯ ಸಾನ್ನಿಧ್ಯವನ್ನು ಕೊಟ್ಟಿದ್ದಾರೆ. ಸಂಸ್ಥಾನ ನಿಸ್ಪೃಹವಾದ ಭಕ್ತಿಯಿಂದ ಕಾಂಚನ ಮನೆತನದ ಪರವಾಗಿ, ಎಲ್ಲರ ಪರವಾಗಿ, ಶಿಷ್ಯರ ಭಕ್ತರ ಪರವಾಗಿ ಅನಂತಾನಂತ ಕೋಟಿ ಪ್ರಣಾಮಗಳನ್ನು ಮಾಡ್ತಾ ಸ್ವಾಗತಿಸ್ತಾ ಇದ್ದೇನೆ. ಪರಮ ಪೂಜ್ಯರಿಗೆ ತುಳಸಿ ಮಾಲಾರ್ಪಣೆ ಹಾಗೂ ಫಲಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ನಾವು ಶ್ರೀ ರಾಜಶೇಖರ ಇಲ್ಯಾರು ಮತ್ತು ಕುಟುಂಬಸ್ಥರ ಹತ್ರ ನಾವು ಕೇಳಿಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಇನ್ನು ಕಾಂಚನಶ್ರೀ ಪ್ರಶಸ್ತಿಯನ್ನು ಇಂದು ಪಡೆಯುತ್ತಿರುವವರು ದೇಶದ ಮಹಾನ್ ದಿಗ್ಗಜ, ಗಾಡ್ ಆಫ್ ಇಂಡಿಯನ್ ವಯಲಿನ್ ಎಂದೇ
ಪ್ರಖ್ಯಾತರಾದಂತಹ ಪದ್ಮವಿಭೂಷಣ ಡಾಕ್ಟರ್ ಎಲ್ ಸುಬ್ರಹ್ಮಣ್ಯಂ ಇವರು. ಅನಿವಾರ್ಯ ಕಾರಣಗಳಿಂದಾಗಿ ಅವರು ಇವತ್ತು ನಮ್ಮೊಂದಿಗೆ ಇರುವುದಿಲ್ಲ. ಆದರೆ ಅವರ ಮನೆಯವರು ದಿಗ್ಗಜೆ, ದ ಗೋಲ್ಡನ್ ವಾಯ್ಸ್ ಆಫ್ ಭಾರತ, ಪದ್ಮಶ್ರೀ ಕವಿತಾ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಅವರು ನಮ್ಮೊಂದಿಗಿದ್ದಾರೆ. ಮ್ಯಾಮ್, we are extremely privileged and elated to have your presence. Kanchana family heartily welcomes you on behalf of everyone over here. Kavita ma'am, welcome to you. Hearty welcome to you. ಪದ್ಮಶ್ರೀ ಕವಿತಾ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಇವರಿಗೆ ಶ್ರೀ ಲಕ್ಷ್ಮೀನಾರಾಯಣ ಸಂಗೀತ ಕಲಾಶಾಲೆಯ ಮ್ಯೂಸಿಕ್ ಅಕಾಡೆಮಿ ಟ್ರಸ್ಟ್ ವತಿಯಿಂದ ಗೌರವ ಅರ್ಪಣೆ. ಈಗ ಧನ್ಯವಾದಗಳು. ಇನ್ನು ಕಾಂಚನಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿಕ್ಕೆ ವಿಶೇಷ ಅಭ್ಯಾಗತರಾಗಿ ಬಂದಿದ್ದಾರೆ. ವಿ ಹ್ಯಾವ್ ಟುಡೇ ವಿತ್ ಅಸ್ ಮಿಸ್ ಬಾನ್ಸುರಿ ಸ್ವರಾಜ್, who is a highly acclaimed legal professional turned honorable member of the parliament. Ma'am, I was wondering if Bansuri meant you do play Bansuri or you do some kind of music, so that made me browse a little, and I found that it was your father, Shri Swaraj Kaushal ji, who wanted your name to be named after an instrument, and your mother, Sushma Swaraj ji, was a devotee of Lord Krishna, and that is how you were named Bansuri. Kanchana family has specially made a Bansuri to welcome you, and on behalf of the Kanchana family and all of us here, hearty welcome to you, ma'am. ನಮ್ಮೊಂದಿಗೆ ಈ ಶುಭ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಇದ್ದಾರೆ ಸನ್ಮಾನ್ಯ ಶ್ರೀ ಡಿ ವಿ ಸದಾನಂದಗೌಡರು, ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಮಾಜಿ ಮಂತ್ರಿಗಳು ಕೇಂದ್ರ ಸರ್ಕಾರ. ಶ್ರೀಮಾನ್ ಡಿ ವಿ ಸದಾನಂದಗೌಡರು ನಮ್ಮ ಗುರುಗಳಿದ್ದ ಕಾಲ ಸುಮಾರು 2 ದಶಕಗಳಿಂದಲೂ ಕಾಂಚನದೊಂದಿಗೆ ಅತ್ಯಂತ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡವರು. ಸರ್, ತಮಗೆ ಆದರದ ಸ್ವಾಗತ ಕಾಂಚನ ಮನೆತನದ ಪರವಾಗಿ ಹಾಗೂ ನೆರೆದ ಎಲ್ಲರ ಪರವಾಗಿ. ಇವರಿಗೆ ನಮ್ಮ ಪುತ್ತೂರು ತಾಲೂಕು ಪಂಚಾಯತಿನ ಮಾಜಿ ಸದಸ್ಯರಾದಂಥ ಶ್ರೀ ಮುಕುಂದ ಬಜತ್ತೂರು ಹಾಗೂ ನಡುಪ ವಿಷ್ಣುಮೂರ್ತಿ ದೇವಸ್ಥಾನದ ಟ್ರಸ್ಟಿ ಆದಂಥ ಶಿವರಾಮ್ ಕಾರಂತ್ ಊರಾಬೆ ಇವರು ಗೌರವಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ.
ಪ್ರಥಮ ಪ್ರಜೆ ಗಂಗಾಧರ್ ಸರ್ ಸೇರಿಕೊಂಡಿದ್ದಾರೆ. ಅವರು ವೇದಿಕೆ ಬರಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ಮಾಡಲಿದ್ದಾರೆ ಸನ್ಮಾನ್ಯ ಶ್ರೀ ಗಂಗಾಧರ ನೆಕ್ಕರಾಜೆ, ಪಂಚಾಯತ್ ಅಧ್ಯಕ್ಷರು, ಬಜತ್ತೂರು ಗ್ರಾಮ ಪಂಚಾಯತ್. ಇವರನ್ನು ಕಾಂಚನ ಮನೆಯ ಪರವಾಗಿ, ನೆರೆದಿರುವ ಎಲ್ಲರ ಪರವಾಗಿ ಅತ್ಯಂತ ಆದರದಿಂದ ಸ್ವಾಗತಿಸುತ್ತಾ ಇದ್ದೇವೆ. ಇವರಿಗೆ ಶ್ರೀ ಯಾದವ್ ಗೌಡ ನೆಕ್ಕರೆ ಹಾಗೂ ಹರೀಶ್ ಊರಬೆಯವರು ಅವರನ್ನು ಗೌರವಿಸಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಅಭ್ಯಾಗತರ ಅನುಕೂಲಕ್ಕಾಗಿ ಪ್ರಾಸ್ತಾವಿಕದ 2 ನುಡಿಗಳನ್ನು ಆಂಗ್ಲ ಭಾಷೆಯಲ್ಲಿ ಆಡಲಿದ್ದೇನೆ, ಅಪ್ಪಣೆ ಕೊಡಬೇಕು. ಕಾಂಚನ, ಎ ಲೆಗಸಿ ಇನ್ ಮ್ಯೂಸಿಕ್. Anandalakshmi Ammal, our young bride, stepped into the beautiful village of Kanchana for the very first time. Newly married, she entered the courtyard with wonder and awe. Absorbing the spirit of the place, she would soon call her home. As she crossed the threshold, she felt music surge through her being. With her veena and leg harmonium by her side, she did not arrive merely as a bride, but as a quiet force of devotion, carrying within her a lifelong relationship with music that would forever shape the destiny of Kanchana. Nestled in Bajattur village of Puttur Taluk in Dakshina Kannada, along the Mangalore-Bangalore National Highway, Kanchana has long stood as a land steeped in tradition. Known as a Sangeeta Kshetra and later hailed as the Tiruvayyaru of Karnataka, Kanchana had witnessed nearly 300 years of unwavering dedication by the Kanchana family to music, philanthropy, religious service, administration, and social development. Yakshagana and Harikate flourished here, mastered and nurtured by generations of elders. During the time of Sri Kanchana Venkataramanayya, the village entered its Suvarna Yuga, a golden era marked by cultural richness and vibrant community life. Into this sacred legacy stepped Srimati Anandalakshmi Ammal, a scholar of veena and leg harmonium, whose quiet determination transformed Kanchana into a living center of music. She believed that music should not be confined to elite spaces but must flow freely among farmers, villagers, and children alike. Her devotion laid the foundation for a musical awakening whose echoes would travel far beyond the village boundaries. From her life of service was born a child inseparable from the story of Kanchana itself, Kanchana Sri Venkata Subramaniam, a gifted vocalist, composer, patriot, and social worker. He would later be honored with the titles Rishi Gandharva and Sangeeta Ratna for his unwavering dedication to Carnatic music. Under his mother's guidance, he received early training from legendary masters such as Sri Chakrakodi Narayana Shastri, Sri Chembai Vaidyanatha Bhagavatar, and Sri G.N. Balasubramaniam, and arranging their concerts in theatres for the benefits of the learners. He pursued advanced musical education in Madras and achieved remarkable academic excellence. Yet, untouched by the allure of fame and comfort, he chose renunciation over recognition. Returning to Kanchana, then surrounded by forest,
wildlife, and scattered settlements, he envisioned not merely an institution but a way of life shaping entirely by music. In 1954, by selling one of his own properties, he founded the Sri Lakshmi Narayana Sangeeta Kalashale in Kanchana, rooted firmly in the ancient Gurukula system. The insistence and lifelong support of his uncle, the Revered Mridangam Vidwan Sri K.E. Krishna Iyer, played a pivotal role in shaping and realizing this vision. Students were offered free music education, accommodation, food, clothing, medical care, and all basic amenities without discrimination of caste, creed, or religion. At its peak, over 150 students from across Dakshina Kannada lived and learned together, immersed in music from 4 in the morning until late in the night. Music resonated through homes, temples, and classrooms alike, while discipline and devotion were nurtured through rigorous and constant practice. Inspired by his guru and his mother, Anandalakshmi Ammal, Kanchana Venkata Subramaniam, along with his wife, Srimati Tangammal, initiated Sri Tyagaraja Mahotsava in 1954, a festival that continues uninterrupted to this day and is now fondly known as Kanchanotsava. The foundation stone of the school building was laid in 1956 and the building was inaugurated in 1959. Recognition by the Government of Karnataka followed in 1966 with permanent recognition granted in 1974, marking Kanchana's growing stature in the cultural landscape. Under his guidance, the institution flourished through regular stage practice concerts, thematic programs dedicated to the great composers Sri Tyagarajaru, Sri Muthuswami Dikshitaru, Sri Shama Shastrigalu, and Sri Purandara Dasaru, and an unwavering commitment to holistic musical education. Kanchana soon became a revered destination for scholars and musicians alike. Luminaries such as Chembai Vaidyanatha Bhagavatar, who fondly called Kanchana the second Tiruvayyaru, Professor P. Sambamurthy, Maharajapuram Vishwanatha Iyer, T. Chaudayya, Doreswami Iyengar, and many others graced its festivals and enriched its legacy. The school evolved into a true temple of music. Idols of Sadguru Sri Tyagaraja, Sri Muthuswami Dikshitaru, Sri Shama Shastrigalu, and Sri Purandara Dasaru, sculpted and gifted by Sri M.V. Raghuram, were installed and worshipped with deep devotion. The Gurukula system nurtured discipline beyond music, leading to the establishment of primary and higher educational institutions, improved infrastructure, and a strong community life shaped by cultural values. Following the passing of Sri Kanchana Venkata Subramaniam, the Gurukula tradition continued under Guru Kanchana V. Subbaratnam, truly a gift of his father to the world of music. A renowned violinist, composer, vocalist, and teacher, he carried forward the vision with unwavering dedication. By his side stood Srimati Rohini Subbaratnam, secretary of the institution and a devoted teacher, ensuring that the ideals of service, discipline, and kalopasana remained steadfast. Their efforts were further strengthened by the Kanchana sisters, Vidushi Kanchana Vasanta Prabha and Vidushi Kanchana Vijayalakshmi, respected performers and teachers who ensured the seamless flow of the legacy envisioned by Anandalakshmi Ammal and Guru Kanchana Venkata Subramaniam. Guided by the blessed presidency of Padma Vibhushana Rajashri Dr. D. Virendra Heggade, the institution continues its unwavering service to Kala Saraswati and the nation. In the present day, under the dedicated guidance of the Kanchana sisters, Srimati Kanchana Sriranjani, Srimati Kanchana Shruti and Srimati Kanchana Sumanasaranjani, and along with Vidwan K.U. Jayachandra Rao, Sri S. Rajashekhar, and Sri Rasuma Prasad, the institution has expanded its reach while remaining firmly rooted in tradition.
through workshops, seminars, broadcasts on All India Radio and Doordarshan, and continued recognition from the Sangeeta Nataka Academy and the Government of Karnataka, Kanchana's influence has only grown stronger. Today, nearly 90% of music students in Dakshina Kannada are direct or indirect disciples of Kanchana, a living testament to the depth, discipline, and enduring impact of its Gurukula tradition. As the institution marks its 72nd year and continues to celebrate Kanchanotsava, Kanchana stands renewed with modern facilities, a state-of-the-art auditorium, classrooms, and also through Kanchana Gurukulam online, blending tradition with technology while preserving the rigor of classical learning. Yet, at its heart, Kanchana remains unchanged. It is still the land where a young bride once walked in with her veena and leg harmonium, carrying music in her soul, and through quiet devotion transformed an entire village into a living legacy. Kanchana is not merely a place or an institution. It is a vision to preserve, propagate, and pass on the eternal flame of Indian classical music. Kanchana is not just a place. Kanchana is a legacy. Kanchana is music itself. Kanchana is more than an institution. It is a century of selfless service. Kanchana, where music lives. It is this very thought that made our Guru, Karnataka Kalashri Kanchana V. Subbaratnam, to institute and establish the award Kanchana Shri. The award that is being given today was established in the year 2004 during the 50th year Golden Jubilee celebration of Kanchanotsava. The award given to those luminaries of music who just not dedicate their life to music, but also has been an influence and inspiration to generations altogether. I would like to mention the names recipients of Kanchana Shri awardees so far. The first award was to Sangeeta Kalanidhi Naiveli Santana Gopalan in the year 2004. Further, Kanchana Shri award was also given to Shri Justice N. Kumar, Shri Basavaraj IAS, and since 2016, the awards have been given to the Mridangam legend Mahavidwan Shri Kamalakar Rao in the year 2016, Padma Bhushana Sangeeta Kalanidhi Dr. T.V. Shankar Narayanan in the year 2017, Mahavidushi vocalist Srimati Neela Ram Gopal in the year 2018, Sangeeta Kalanidhi Vidushi A. Kanyakumari, the legendary violinist, in the year 2019, legendary Ghatam exponent Vidushi Sukanya Ram Gopal in the year 2022, legendary Mridangam Vidwan Shri A.V. Anand in the year 2023, and last year the Kanchana Shri award was bestowed on the Morshing legend Vidwan Shri L. Bhimachar. This year, the Kanchana institution, the family, feels extremely privileged and take pride in announcing and giving the award to the greatest legendary violinist that India has, Bharata has seen, the god of Indian violin, an exponent of music from several countries, world-renowned violinist. Words fall short when I talk about this legend, the legendary Padma Vibhushana Dr. L. Subramaniam is being conferred the Kanchana Shri of 2026. As I mentioned before, Sir had an unavoidable circumstances, so he could not make it today, but on his behalf, we have Ma'am, the golden voice of India,
Padma Shri Kavita Krishnamurti Subramaniam receiving on his behalf. And I would also like to mention we have the legendary son and the prodigical violinist Dr. Ambi Subramaniam also along with us. Thank you, Ambi, for making it here. It's our privilege and honor to give away the Kanchana Shri 2026. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ. ಕಾಲ, ದೇಶ, ಭಾಷೆ ಎಲ್ಲ ಮಿತಿಗಳನ್ನು ಮೀರಿ ಸಂಗೀತವನ್ನು ವಿಶ್ವದ ಭಾಷೆಯಾಗಿ ಮಾಡಿದ ಮಹಾನುಭಾವ ಪದ್ಮವಿಭೂಷಣ ಡಾ.ಎಲ್. ಸುಬ್ರಹ್ಮಣ್ಯಂ ಅವರಿಗೆ ಕಾಂಚನಶ್ರೀ ಪ್ರಶಸ್ತಿ ಪ್ರದಾನ. ಸುಬ್ರಹ್ಮಣ್ಯಂ ಶಿವನಾದರೆ ಕವಿತಾ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಶಕ್ತಿ. ಅವರು ಅರ್ಧನಾರೀಶ್ವರರು. ಅರ್ಧಾಂಗಿ ಕವಿತಾ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಅವರನ್ನು ವೇದಿಕೆಯ ಮುಂಭಾಗಕ್ಕೆ ಕಾಂಚನಶ್ರೀ ಪ್ರಶಸ್ತಿ ಸ್ವೀಕರಿಸಲು ಅತ್ಯಂತ ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೇವೆ, ಬರಮಾಡಿಕೊಳ್ತಾ ಇದ್ದೇವೆ. ಪ್ರಶಸ್ತಿ ಪುರಸ್ಕೃತರ ಕುರಿತು ಪರಿಚಯದ ನುಡಿಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾರೆ ಸಂಜಯ್ ಬೆಂಗಳೂರು. ಸಭಾ ಸರಸ್ವತಿಗೆ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. I'll take few minutes to introduce today's Kanchana Shri Prashasti, Dr. L. Subramaniam. He is the world's leading authority of Carnatic music and violin, having performed for more than 65 years now. From Delhi to Los Angeles, he has conquered every audience with the elegance of his musical style. He inherited traditional Carnatic music from his father and guru, Professor V. Lakshmi Narayana. His mother, Srimati V. Sita Lakshmi, and his father were driving force and the reason he chose life in music. He performed his first concert at the age of 6. He received the Best Violinist Prize from none other than the President of India, Dr. S. Radhakrishnan, for winning the All India Radio National Competition. At the age of 25, he was honored with the title Violin Chakravarti from the Dawn of Carnatic Music, Sri Chambai Vaidyanatha Bhagavata. This is a very interesting fact for all the students. He secured his MBBS at Madras Medical College and later a master's degree in Western classical music. Please note this. In California. He has received PhD for his thesis in Raga Harmony from Jain University, Bangalore. Dr. L. Subramaniam is the only musician who has performed, recorded Carnatic and Western classical music, both orchestral and non-orchestral. He has conducted and performed as a soloist with many major orchestras such as New York Philharmonic Orchestra. The global fusion music concept was created by Dr. L. Subramaniam. Since 1973, he has made historic collaborations with world musicians such as George Harrison, Stevie Wonder, Yehudi Menuhin, Pandit Ravi Shankar, Ustad Bismillah Khan, Pandit Jasraj, Ilayaraja, A.R. Rahman, to name a few. He has explored different musical avenues. Musical advisor for Peter Brook's Mahabharata, music composer for movies such as Salam Bombay, Mississippi Masala, etc. He has received several awards and honors, including the coveted Padma Bhushana in 2001, Sangeet Natak Academy Award for the Most Creative Artist in 1990. He has been confirmed honorary doctorates by Bangalore University, University of Madras,
Sheffield University, Rabindra Bharati University. Today he is the founder director of the Lakshmi Narayana Global Music Festival, the biggest global music festival in India. It's just a coincidence that we are in the music festival conducted by Kanchana Lakshmi Narayana Music Academy. His strong belief in music education led him to start the Lakshmi Narayana Global Center of Excellence, co-founded by the legendary playback singer Kavita Krishnamurthy Subramaniam, who is with us today. This center offers undergraduate, graduate, and PhD programs in music in collaboration with leading universities like Jain University, Dr. Gangubai Hanagal University. He has also performed and recorded internationally with his son Ambi Subramaniam and granddaughter Mahati Subramaniam, and who are with us today. Before I proceed to read out the Kanchana Shri citation, I would like to mention few words about Kavita Krishnamurthy, the legendary Indian playback and classical singer, famous for her golden voice. She has recorded thousands of songs in many Indian languages. She is a Padma Shri awardee, 2 special mentions. She recorded her first film song for Kannada movie, Vandanandu Kaladalli. I am sure she will remember the soulful rendition, Vandanandu Kaladaga Yesonda Mudavitta, Mudakondu Hadavitta. Second being Kalidasa's Meghadutam, the Cloud Messenger, music composed by Pandit Vishwamohan Bhatt, and the verses recorded by Kavita Krishnamurthy and well-known singer Hariharan. We are very happy that Kavita Krishnamurthy Subramaniam is with us to receive the Kanchana Shri presentation. Now I will read out the citation. Kanchana Shri Lakshmi Narayana Music Academy Trust, Kanchana, Post Vajattur, Dakshina Kannada, Karnataka. This prestigious title of adoration, Kanchana Shri, is awarded to Sangeeta Vidwan Padma Vibhushan Dr. L. Subramaniam in recognition of his celebrated virtuosity and dedicated contributions to the world of Carnatic music globally. He has inspired generations of musicians to achieve a greater purpose in Indian music. This award is bestowed during the Art and Cultural Festival celebrations, Kanchanotsava 2026, held on 7th February 2026, Kanchana, Karnataka. This is signed by Padma Vibhushana Rajashri, Dr. D. Virendra Hegade, the president of this Academy Trust, and Sangeeta Vidushi Srimati Rohini Subbaratnam, the secretary of this trust, along with trustees, learned audiences, connoisseurs, and eminent personalities of art. Now I request the beautiful young shining star of Indian politics, Bansuri Swaraj, to honor the superstar and the legendary L. Subramaniam through Srimati Kavita Krishnamurthy Subramaniam. ಬಂಧುಗಳೇ, ಅವರ ವಯಲಿನ್ನ ಸ್ಪರ್ಶದಲ್ಲಿ ರಾಗ ಶುದ್ಧವಾಗುತ್ತದೆ, ತಾಳ ಪ್ರಾರ್ಥನೆಯಾಗುತ್ತದೆ ಮತ್ತು ಸಂಗೀತ ಧ್ಯಾನವಾಗುತ್ತದೆ. ಶಾಸ್ತ್ರೀಯತೆಯನ್ನು ಸಂರಕ್ಷಿಸುತ್ತಾ ವಿಶ್ವ ಸಂಗೀತಕ್ಕೆ ಭಾರತೀಯ ಆತ್ಮ ನೀಡಿದವರು ಡಾಕ್ಟರ್ ಎಲ್ ಸುಬ್ರಹ್ಮಣ್ಯಂ ಅವರು. ವಯಲಿನ್ನಲ್ಲಿ ಧ್ಯಾನ, ಸ್ವರಗಳಲ್ಲಿ ವಿಶ್ವಮಾನತೆ, ಸಾಧನೆಯ ಶಿಖರದಲ್ಲೂ ಸರಳತೆ, ಇದು ಡಾಕ್ಟರ್ ಪದ್ಮವಿಭೂಷಣ ಎಲ್ ಸುಬ್ರಹ್ಮಣ್ಯಂ ಅವರ ಹೆಗ್ಗಳಿಕೆ. ಇದೀಗ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಶ್ರೀ ಗುರುಗಳ ದಿವ್ಯ ಉಪಸ್ಥಿತಿಯಲ್ಲಿ ಡಾಕ್ಟರ್ ಪದ್ಮವಿಭೂಷಣ ಎಲ್ ಸುಬ್ರಹ್ಮಣ್ಯಂ ಅವರಿಗೆ ಕಾಂಚನ ಶ್ರೀ ಪ್ರಶಸ್ತಿ ಪ್ರದಾನ. ಇದು ಸಾಧನೆಗೆ ಸಂದ ಗೌರವ, ಇದು ಶ್ರೇಷ್ಠತೆಗೆ ಸಂದ ಗೌರವ, ಇದು ಸಂಗೀತದ ಮೇರು ಶಿಖರಕ್ಕೆ ಸಂದ ಗೌರವ.
ಕಾಲದ ಪ್ರವಾಹದಲ್ಲಿ ಹಲವು ಧ್ವನಿಗಳು ಮರೆಯಾಗುತ್ತವೆ, ಆದರೆ ಈ ಒಂದು ಸ್ವರ ಸಂಗೀತದ ಸ್ಮೃತಿಯಾಗಿ ಉಳಿಯುತ್ತದೆ. ಅವರು ಸ್ವರವನ್ನು ಅಲಂಕರಿಸಲಿಲ್ಲ, ಆದರೆ ಸ್ವರವೇ ಅವರನ್ನು ಅಲಂಕರಿಸಿತು. ನಾದದ ತಪಸ್ಸಿನಲ್ಲಿ ಬೆಳೆದ ಒಂದು ದಿವ್ಯ ಧ್ವನಿಯ ಹೆಸರೇ ಪದ್ಮಶ್ರೀ ಕವಿತಾ ಕೃಷ್ಣಮೂರ್ತಿ. ತನ್ನ ಅಂತರಂಗದ ಮಾತಿಗಾಗಿ ಶ್ರೀಮತಿ ಕವಿತಾ ಕೃಷ್ಣಮೂರ್ತಿಯವರನ್ನು ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಐ ರಿಕ್ವೆಸ್ಟ್ ದ ಮೇಡಮ್ ಟು ಶೇರ್ ದ ಫ್ಯೂ ಫೀಲಿಂಗ್ಸ್ ಬಿಫೋರ್ ದ ಗ್ಯಾದರಿಂಗ್. Pranam Swamiji, and my namaskars to all the dignitary on stage. Namaste and good evening, ladies and gentlemen. I don't know how to express my feelings because I know that my husband has missed a very great occasion today. It is a great honor for him to receive this award from this temple of music, from the city of Temple, and from this great organization here, and we know what work they have been doing. He was very distressed when he had to leave. There was a medical emergency in the family and he had to leave for US. And it was with a very heavy heart he left, knowing that he wanted to very much be here to receive the award and also to get blessings from Swamiji. He was very keen on being here. Unfortunately, he couldn't make it. But I would like to say that my heart is filled with gratitude. My heart is filled with warmth and great love for this place and the entire family whom I know through Shruti. And I know it's a family with great devotion for music and great service for music. So I'm so deeply, deeply, deeply thankful. I'm so grateful. And apart from that, thank you so much for inviting me here today to also perform for you all along with my son Ambi, my granddaughter Mahati, and all the beautiful children from Sapa. I'm very happy to be here, feel very honored, and may God always bless this place and may it be like a star shining in this world for music and culture. Thank you so much. In her name lives melody. In her voice lives meaning. She walks with the grace of legacy, yet writes her own destiny. Quiet in tone, firm in thought, strength wrapped in serenity. From values she rises, for the future she strives, not carried by the past, but inspired by it. A legacy remembered, a leader emerging. Madam Bansuri Swaraj to address the gathering. ಮಾತಿರ್ಗಲ ಸೊಲ್ಲುಮೆಲ್ಲು ಎಲ್ಲರಿಗೂ नमस्कार. संत जनों के सामने बोलने की उद्दंडता कर रही हूँ, स्वामी जी मुझे क्षमा करिएगा, लेकिन जो भी कह रही हूँ इसको शब्दांजलि के रूप में स्वीकार करिएगा. मंच पर आसीन हिज होलिनेस श्री शंकराचार्य जी, फॉर्मर चीफ मिनिस्टर डी.वी. सदानंद गौड़ा अवरे, Shri Rajashekhar Avare, Shri Gangadhar, who is the president of the Gram Panchayat, Swar Kokila of India, Srimati Kavita Subramaniam ji, Kavita Krishnamurti ji, sorry ma'am, and the trustees of the Kanchana Trust, the women of the Kanchana family who've left an indelible mark on the musical history of India, the amazing Kanchana sisters. The fabulous students, artists, ladies and gentlemen. It is truly, deeply my honor and privilege to be here present amongst you.
Very few times in life, in politics, you get to attend programs which actually film and make your heart and your soul dance. Your heart sings and your soul dances, and this is one such program. I'm so grateful. I'm so grateful to the Kanchana sisters. They actually gave me the honor of actually honoring a global icon like Dr. Subramaniam. Dr. Subramaniam is a pioneer, to say the least. He's somebody who has ensured that not only violin, but Indian music as a whole has found its space on the global map. In Sanatan Sanskriti, in Indian philosophy, we don't believe that the universe was brought into existence because of the Big Bang. We talk about the Brahmanad. We think that universe came into existence, the world came into existence because of the cosmic vibration. I want to play something for you. Just bear with me for a second. Just hear this. Can everybody hear it? Do you know what that is? It's the actual sound. It's the actual sound of the Vela pulsar star which was captured by NASA. Does it not sound like Shiva's Damru? It does, isn't it? We actually believe that when science and spirituality come together, it makes for one homogeneous, one seamless, I would say, progress for humanity. And that is exactly what is happening. Sanatan Sanskriti, every concept that we dream of, everything that our ancestors are saying, have taught us, is today being vouched for and proved by modern science. If we actually look at our Vedas, then the Sama Veda has ensured, it teaches us that the Saptaswaras, the 7 notes, actually allow human consciousness to form in one kind of alignment. Sa, right, the first note, ensures it's like coming back home. You may go anywhere in the Sargam, you may go anywhere, you may meander through the cosmic realm of the 7 notes, but when you come back and hit Sa, it is like that comfort of coming back home. It's beautifully said in the Yagnavakalya Smriti. It says, Veena Vadan Tatavagya Shruti Jati Visharadaha Talajascha Prayasena Moksha Margam Chagachati, which basically means that if you actually know, an expert who knows the Veena, is knowledgeable in the nuances of the notes and rhythms, can easily and very effortlessly reach the path of salvation. Ladies and gentlemen, भारत में म्यूजिक, संगीत केवल मनोरंजन का माध्यम नहीं है, ये मोक्ष का मार्ग प्रशस्त करता है. If we look at Western philosophy, in Western philosophy, you play music to please the gods, to appease the god. And here, in Indian philosophy, God himself is the musician. With every deity, there is one musical instrument which is identified. Let's begin with the Basuri, the Venu. Of course, it's identified with Lord Krishna. But Lord Krishna's Basuri actually symbolizes the Anahat Nad. If you want music from Basuri, she needs to be hollow. Similarly, a human being needs to let go of their ego, their ahem, their ahankar, in order for the divine to ensure that he can play the music of his will through the human being. It means absolute samarpan. Please give a big round of applause for your local MP, Shri Brijesh Chauta ji. Please, come Anna. If we actually talk about the Veena,
A veena is intrinsic with Ma Saraswati, and the veena actually symbolizes the nervous system. And why do I say that? Because it actually means, it signifies that knowledge without harmony is incomplete. If we talk about Lord Shiva's Damru, of course, it is the cosmic rhythm itself. It is the rhythm of not only existence, it is also the rhythm of destruction as well. And that is the beauty of music. So that our tradition does not get lost to history, it does not fade and pale into insignificance. The Kancha sisters, the Kanchana family, the Kanchana Music Academy has taken it upon themselves to ensure that our tradition continues. And for this, entire Bharatvarsh is going to remain indebted to this family. It has been an honor and a privilege to be amongst you and to take the blessings of His Holiness. May your hearts sing, may the rhythm of the cosmos flow through you, and may Kanchana continue to put Indian music on the global map. This is my Mangal Kamana. Thank you very much. Bharat Mata Ki Jai. ಸೇನೆ ಎಂಬ ಕಠಿಣ ಶಾಲೆಯಲ್ಲಿ ನಾಯಕತ್ವ ಕಲಿತು ಇಂದು ಜನಸೇವೆಯ ಮಹಾಮಾರ್ಗದಲ್ಲಿ ಅದನ್ನೇ ಮೌಲ್ಯವನ್ನಾಗಿ ತಂದವರು ಶ್ರೀಯುತ ನಮ್ಮ ನೆಚ್ಚಿನ ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು. ಅವರನ್ನು ಕಾಂಚನ ಪರಿವಾರದ ಪರವಾಗಿ ಅತ್ಯಂತ ಆದರಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಇವರಿಗೆ ವಿಕ್ರಮ ಯುವಕ ಮಂಡಲದ ಅಧ್ಯಕ್ಷರಾದಂಥ ರಾಮಚಂದ್ರ ಮತ್ತು ಕಾರ್ಯದರ್ಶಿ ಗಿರೀಶ್ ಮುದ್ದೆ ಇವರು ಅವರನ್ನ ಗೌರವಿಸಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಹಾಗೆ ಶಿಕ್ಷಕ ರಕ್ಷಕ ಸಂಘ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರು ಉಪಸ್ಥಿತರಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಕಾಂಚನೋತ್ಸವ 2026ರ ಈ ಒಂದು ಭವ್ಯ ದಿವ್ಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು, ಜನಪ್ರಿಯ ನಾಯಕರು, ಹಾಗೆ ಕಾಂಚನ ಮನೆತನ ಮತ್ತು ಕಾಂಚನ ಸಂಗೀತ ಶಾಲೆಯ ಕುರಿತಾದ ಅಪಾರವಾದಂಥ ಅಭಿಮಾನವನ್ನಿಟ್ಟುಕೊಂಡಂತಹ ಸನ್ಮಾನ್ಯ ಶ್ರೀ ಡಿ.ವಿ. ಸದಾನಂದ ಗೌಡ ಅವರು ಈ ಸಭೆಯನ್ನು ಉದ್ದೇಶಿಸಿ ತಮ್ಮ ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತೇವೆ. ಪರಮ ಪೂಜ್ಯ ಜಗದ್ಗುರು ಶ್ರೀ 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 ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಇವತ್ತು ಪ್ರಶಸ್ತಿ ಕಾಂಚನಶ್ರೀ ಪ್ರಶಸ್ತಿ ಪಡ್ಕೊಂಡಿರುವ ಸನ್ಮಾನ್ಯ ಪದ್ಮವಿಭೂಷಣ ಸುಬ್ರಹ್ಮಣ್ಯರವರ ಪತ್ನಿ ಕವಿತಾ ಕೃಷ್ಣಮೂರ್ತಿಯವರೇ, ನಮ್ಮ ಲೋಕಸಭಾ ಸದಸ್ಯರುಗಳಾದಂಥ ಮೇಡಮ್, ಹಿಸ್ ಮದರ್ ವಾಸ್ ವೆರಿ ಕ್ಲೋಸ್ ಟು ಮೀ ಆ್ಯಂಡ್ ಶೀ ಈಸ್ ಒನ್ ಆಫ್ ದಿ ಬೆಸ್ಟ್ ಪರ್ಸನ್ಸ್ ಹೂ ಬ್ಲೆಸ್ಡ್ ಮೀ ಟು ಬಿಕಮ್ ದಿ ಚೀಫ್ ಮಿನಿಸ್ಟರ್ ಆ್ಯಸ್ ವೆಲ್ ಆಸ್ ಟು ದಿ ಸೆಂಟ್ರಲ್ ಮಿನಿಸ್ಟರ್. ನನ್ನ ಆತ್ಮೀಯ ಮಿತ್ರರಾದಂಥ ಸನ್ಮಾನ್ಯ ನಮ್ಮ ಲೋಕಸಭಾ ಸದಸ್ಯರಾದಂಥ ಚೌಟ್ರವರೇ, ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಗಂಗಾಧರ್ರೇ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ನನ್ನನ್ನು ಆಹ್ವಾನ ಮಾಡಿದಂಥ ನನ್ನ ಆತ್ಮೀಯ ಮಿತ್ರರಾದಂಥ ಸನ್ಮಾನ್ಯ ರಾಜಶೇಖರ್ರವರೇ, ಸೇರಿದಂಥ ಶ್ರದ್ಧೆಯ ತಾಯಂದಿರೇ, ಆತ್ಮೀಯ ಅಣ್ಣ ತಮ್ಮಂದಿರೇ, ಮಾಧ್ಯಮದ ಮಿತ್ರರೇ, ನಮ್ಮ ಲೋಕಸಭಾ ಸದಸ್ಯರು ಬಂದಾಗೆ ಕೇಳ್ತಾಯಿದ್ರು, ಸರ್ ಇದು ನಮ್ಮ ವೇದಿಕೆ ಅಲ್ಲ, ಆದ ಕಾರಣ ಏನೆಲ್ಲ ಮಾತಾಡಲಿ, ಏನಾದ್ರು ಮಾತುಕತೆಗಳಲ್ಲಿ ವ್ಯತ್ಯಾಸಗಳಾದರೆ
ದಯವಿಟ್ಟು ನೀವೆಲ್ಲ ನಮ್ಮಂಥ ರಾಜಕಾರಣಿಗಳನ್ನು ಕ್ಷಮಿಸಬೇಕು ಅಂತೇಳಿ ಪ್ರಾರಂಭದಲ್ಲೇ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಮಾಜ ಇವತ್ತು ನಮಗೆಲ್ಲರಿಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಈ ಜಗತ್ತಿನಲ್ಲಿ ಬದುಕಲಿಕ್ಕೆ ಆಶೀರ್ವಾದ ಮಾಡಿದೆ. ನಮ್ಮ ಗುರು ಹಿರಿಯರು, ದೇವರುಗಳು, ಅವರ ಆಶೀರ್ವಾದ ನಮಗೆಲ್ಲ ಶಕ್ತಿಯನ್ನು ತುಂಬಿದೆ. ಭಾರಿ ಚೆನ್ನಾಗಿ ಗೊತ್ತು, ಸಮಾಜದಲ್ಲಿ ಸಾಮಾಜಿಕ ವ್ಯವಸ್ಥೆಗೆ ಪೂರಕವಾದಂಥ ಕೆಲಸ ಕಾರ್ಯಗಳನ್ನು ಯಾರು ಮಾಡ್ತಾರೆ, ಹೇಗೆ ಮಾಡ್ತಾರೆ, ಅದರಿಂದ ಆಗುವಂಥ ಪರಿಣಾಮಗಳೇನು ಅಂತ ಹೇಳುವಂಥದ್ರ ಬಗ್ಗೆ ನಾವು ಭಾರಿ ಜಿಜ್ಞಾಸೆ. ಇವತ್ತಂತೂ ಒಂದು ರೀತಿಯಲ್ಲಿ ಈ ಟೆಕ್ನಾಲಜಿ ಯಾಂತ್ರೀಕರಣದ ವ್ಯವಸ್ಥೆಯಲ್ಲಿ ನಾವೆಲ್ಲ ಮನುಷ್ಯತ್ವವನ್ನು ಕಳ್ಕೊಂಡು ಒಂದು ರೀತಿ ಯಾಂತ್ರಿಕೃತ ಬದುಕನ್ನೇ ಮಾಡ್ತಾ ಇರುವಂಥದ್ದನ್ನು ಕಂಡಿದ್ದೇವೆ. ಕೈಯಲ್ಲೊಂದು ಸಣ್ಣ ಮೊಬೈಲ್ ಇದ್ದರೆ ಸಾಕು, ಜಗತ್ತನ್ನೇ ಆಳಬಲ್ಲೆ ಅಂತ ಹೇಳುವಂಥ ಭಾವನೆಗಳು ಸಾಮಾನ್ಯ ಯುವಕರಲ್ಲಿ, ಯುವತಿಯರಲ್ಲಿ ಕೂಡ ಬಂದದ್ದನ್ನು ನಾವು ಕಂಡಿದ್ದೇವೆ. ಆದರೆ ಈ ರಾಷ್ಟ್ರಕ್ಕೆ ತನ್ನದೇ ಆದಂಥ ವೈಶಿಷ್ಟ್ಯ ಇದೆ. ಒಂದು ಸಾಮಾಜಿಕ ಬದುಕು ಅಂದರೆ ಏನು ಅಂತ ನೋಡುವಂಥ ವ್ಯವಸ್ಥೆ ಇದೆ. ನಮ್ಮ ಹಿರಿಯರು ಒಂದು ಮಾತು ಹೇಳಿದರು, ಸಾಮಾಜಿಕ ವ್ಯವಸ್ಥೆಯ ಆ ಆಧಾರ ಸ್ತಂಭಗಳೇನು? ಪ್ರೀತಿ, ವಿಶ್ವಾಸ, ಸಂಸ್ಕೃತಿ, ಸಂಸ್ಕಾರ ಅಂತ ಹೇಳುವಂಥ 4 ಆಧಾರ ಸ್ತಂಭಗಳ ಮೇಲೆ ನಮ್ಮ ಸಮಾಜ ನಿಂತಿದೆ. ಯಾವುದರಲ್ಲಿ ಒಂದರಲ್ಲಿ ಕೊರತೆ ಆದರೂ ಕೂಡ ಆ ಕುಟುಂಬ ಇರ್ಬೋದು, ಆ ಸಮಾಜ ಇರ್ಬೋದು, ಎಲ್ಲದರಲ್ಲಿ ಕೂಡ ಅವರು ಸಣ್ಣ ಪುಟ್ಟ ತೊಂದರೆಗಳನ್ನು ಅನುಭವಿಸುವಂಥದ್ದು ನಾವು ಕಂಡಿದ್ದೇವೆ. ಸಮಾಜದಲ್ಲಿ ಮನುಷ್ಯ ಅಂತ ಆಗಬೇಕು ಅಂತ ಹೇಳಿದರೆ ಅವನಿಗೆ ಮಾನಸಿಕ ನೆಮ್ಮದಿ ಬೇಕು. ಮಾನಸಿಕ ನೆಮ್ಮದಿ ಇದ್ದವ ಮನುಷ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅವ ವ್ಯಕ್ತಿಯಾಗಿ ಸಮಾಜಕ್ಕೆ ಶಕ್ತಿಯಾಗಿ ಪರಿವರ್ತನೆ ಬೇಕಂತಂದರೆ ಅವನಿಗೆ ಮಾನಸಿಕ ನೆಮ್ಮದಿ ಬೇಕು. ಒಂದು ವ್ಯಕ್ತಿ ಅವ ಸಾಮಾಜಿಕ ಶಕ್ತಿ ಆಗಬೇಕಾದ್ರೆ ಅವನ ವ್ಯಕ್ತಿತ್ವ ವಿಕಸನ ಆಗಬೇಕು. ಇದೆಲ್ಲವನ್ನು ನಾವು ಒಟ್ಟಾರೆ ದೃಷ್ಟಿಯಿಂದ ನೋಡಿಕೊಂಡ್ರೆ ಯಾವುದೋ ನಮ್ಮ ಆಚಾರ, ವಿಚಾರ, ಸಂಸ್ಕೃತಿ, ಪರಂಪರೆಗಳು ಅದು ನಮಗೆ ಈ ಸಮಾಜದಲ್ಲಿ ಮನುಷ್ಯರಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಅದಕ್ಕಾಗಿ ನಾನು ಹೇಳಿದೆ, ಇವತ್ತು ಪ್ರೀತಿ, ವಿಶ್ವಾಸ, ಸಂಸ್ಕೃತಿ, ಸಂಸ್ಕಾರಗಳು ಎಲ್ಲಿಂದ ಬರ್ತವೆ? ಇವತ್ತು ಮಾನಸಿಕ ನೆಮ್ಮದಿ ವ್ಯಕ್ತಿಗೆ ಎಲ್ಲಿಂದ ಬರ್ತದೆ? ಮನುಷ್ಯ ಸಮಾಜದಲ್ಲಿ ತನ್ನ ಅಸ್ತಿತ್ವವನ್ನು ಸಾಮಾಜಿಕ ವ್ಯವಸ್ಥೆಯ ಜೊತೆ ಜೋಡಣೆ ಮಾಡುವಂಥ ವ್ಯವಸ್ಥೆಗೆ ಬೇಕಾದಂಥ ಶಕ್ತಿ ಅವನಿಗೆ ಎಲ್ಲಿಂದ ಬರುತ್ತೆ? ಇದನ್ನೆಲ್ಲ ನಾವು ಪ್ರಶ್ನೆ ಮಾಡಿದರೆ ನಮಗೆ ಅನ್ನಿಸ್ತದೆ. ಒಂದು ರೀತಿಯಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಜಗತ್ತಿಗೆ ಅತ್ಯಂತ ಅದ್ಭುತ ವಿಚಾರಗಳನ್ನು ಕೊಟ್ಟಂಥ ಈ ಹಿಂದೂ ರಾಷ್ಟ್ರ ಒಂದು ದೇವತಾರಾಧನೆ ಮುಖಾಂತರ ಒಬ್ಬ ವ್ಯಕ್ತಿ ಶಕ್ತಿಯಾಗಿ ಸಮಾಜಕ್ಕೆ ಪರಿವರ್ತನೆ ಆಗಬಲ್ಲ. ಒಬ್ಬ ವ್ಯಕ್ತಿ ವಿದ್ಯಾರ್ಜನೆ ಮುಖಾಂತರ ತನ್ನಲ್ಲಿರುವಂಥ ಅಂತಃಸತ್ವವನ್ನು ವಿಕಸಿತಗೊಳಿಸಬಲ್ಲ. ಯಾವುದೋ ಒಂದು ರೀತಿಯಲ್ಲಿ ನಾವು ನೋಡುವಂಥ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಮ್ಮನ್ನು ಲೀನ ಮಾಡಲಿಕ್ಕೆ, ಜೋಡಣೆ ಮಾಡಲಿಕ್ಕೆ ನಮಗೆ ಇರುವಂಥ ವಿಚಾರಗಳು ಇದು ಅಂತ ನಾವು ತಿಳ್ಕೊಂಡಿದ್ದೇವೆ. ನಿಜ, ಒಂದಷ್ಟು ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ನಮ್ಮ ಆ ಗುಲಾಮಗಿರಿಯಿಂದ ಏನೋ ಸ್ವಲ್ಪ ಮಟ್ಟಿಗೆ ನಾವು ಹಿನ್ನಡೆಯನ್ನು ಅನುಭವಿಸಿರ್ಬೋದು. ಆದರೆ ಮತ್ತೆ ಭಾರತದ ವಿಚಾರಗಳು, ಆಚಾರ, ವಿಚಾರ, ಸಂಸ್ಕೃತಿ, ಪರಂಪರೆಗಳು ಮತ್ತೆ ಜಗತ್ತಿಗೆ ಬೇಕು ಅಂತ ಹೇಳುವಂಥ ಆ ದೊಡ್ಡ ಕೂಗು ನಮ್ಮಲ್ಲಿ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಇರುವಂಥದ್ದನ್ನು ನಾವು ಕಂಡಿದ್ದೇವೆ. ಜಗತ್ತಿನಾದ್ಯಂತ ಇರುವಂಥದ್ದನ್ನು ನಾವು ಕಂಡಿದ್ದೇವೆ. ಯಾವುದರಿಂದ ದೇವತಾರಾಧನೆ ನಾವು ನೋಡ್ತಾ ಇದ್ದೇವೆ. ನಾವು ಇಲ್ಲಿ ಕೃಷಿಕರು ಬದುಕುವವರು. ಆ ಕೃಷಿಕನ ಪರಿಸ್ಥಿತಿ ಆ ದೇವರೇ ಕಾಪಾಡಬೇಕು, ಬೇರೆ ಯಾರಿಂದಲೂ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಆ ಕೃಷಿಕ ಧೃತಿಗೆಡುವುದಿಲ್ಲ. ಬೆಳಿಗ್ಗೆ ಎದ್ದು ದೇವರಿಗೆ ದೀಪ ಇಡ್ತಾನೆ, ದೇವರಿಗೆ ನಮಸ್ಕಾರ ಮಾಡಿ ಇವತ್ತು ಮಾಡುವಂಥ ಕೆಲಸದಲ್ಲಿ ನನಗೆ ಯಶಸ್ವಿ ಆಗಲಿಕ್ಕೆ ಆಶೀರ್ವಾದ ಮಾಡುವಂತ ಕೇಳ್ತಾನೆ. ಇಡೀ ದಿವಸ ದುಡಿತಾನೆ. ಸಾಯಂಕಾಲ ಬಂದು ಮತ್ತೆ ಶುಚಿರ್ಭೂತನಾಗಿ ದೇವತಾರಾಧನೆ ಮಾಡ್ತಾನೆ. ಮರುದಿನ ಪುನಃ ಅದೇ ಕೆಲಸಕ್ಕೆ ಹೋಗ್ತಾನೆ. ಸೋಲಿರಲಿ ಗೆಲುವಿರಲಿ ಯಾವುದೇ ರೀತಿಯಲ್ಲಿ ಆದರೂ ಕೂಡ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದರೆ ಅವನಿಗಿರುವಂಥ ಮನಸ್ಸಿನ ಶಾಂತಿ, ನೆಮ್ಮದಿ, ಇದೆಲ್ಲವೂ ಕೂಡ ದೇವತಾರಾಧನೆಯಲ್ಲಿ ಸಿಕ್ಕುವಂಥದ್ದು. ವಿದ್ಯಾಭ್ಯಾಸ ಗುರುಗಳು ಇಲ್ಲೇ ಇದ್ದಾರೆ. ಭಾರತ ದೇಶದ ಆ ಗುರುಕುಲದ ಪದ್ಧತಿ
ಇವತ್ತು ಕೂಡ ಜಗತ್ತಿನ ಅತ್ಯಂತ ಶ್ರೇಷ್ಠ ಪದ್ಧತಿ ಅಂತ ಹೇಳುವಂಥದ್ದು ಜಗತ್ತಿನ ಎಲ್ಲರೂ ಹೇಳುವಂಥದ್ದನ್ನು ಪ್ರಾರಂಭ ಮಾಡಿದ್ದಾರೆ. ಅದಕ್ಕಾಗಿಯೇ ಗುರುಕುಲದ ಪದ್ಧತಿಯ ವಿದ್ಯಾಭ್ಯಾಸಗಳು ಎಲ್ಲ ಕಡೆ ನಡೀತಾ ಇರುವಂಥದ್ದು. ಈ ದೇಶದ ವಿಚಾರಗಳನ್ನು ಪರಿಕಲ್ಪನೆ ಕೊಡುವಂಥ ಆ ಗುರುಕುಲ ಆ ವಿದ್ಯಾಕ್ಷೇತ್ರದಲ್ಲಿ ಅದ್ಭುತವಾದಂಥ ಪರಿಪೂರ್ಣತೆಯನ್ನು ಕೊಟ್ಟಿತು. ಇವತ್ತು ಒಬ್ಬ ವ್ಯಕ್ತಿ ಸ್ಥಿತಪ್ರಜ್ಞನಾಗುವಂಥದ್ದನ್ನು ಮಾಡುವಂಥದ್ದು. ಮೂರನೇದಾಗಿರುವಂಥದ್ದು ಭವಿಷ್ಯದ ಬಗ್ಗೆ ಚಿಂತನೆ. ಪ್ರತಿಯೊಬ್ಬರು ಕೂಡ ತನ್ನ ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತಾನೆ. ಸಾಮಾಜಿಕ ಪರಿಸರದಲ್ಲಿ ಹೊಸತನವನ್ನು ಕಾಣುವಂಥ ವ್ಯವಸ್ಥೆಗಳನ್ನು ಮಾಡ್ತಾನೆ. ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ ಏನು ಮಾಡಬೇಕು ಹೇಳಿ? ಭವಿಷ್ಯದ ಬಗ್ಗೆ ಪೂರ್ತಿ ಪ್ರಮಾಣದಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳಿದರೆ ಭೂತಕಾಲ ಮತ್ತು ವರ್ತಮಾನ ಕಾಲಗಳ ಬಗ್ಗೆ ಅದರ ಅಂತರವನ್ನು ಗ್ರಹಿಸಬೇಕು. ಅದರ ಆಧಾರದಲ್ಲಿ ಹೊಸತನವನ್ನು ನೀಡಬೇಕು. ನೀವೆಲ್ಲ ಆಲೋಚನೆ ಮಾಡ್ಬೋದು, ಇದು ಸಂಗೀತದ ಕಾರ್ಯಕ್ರಮ, ಸಂಗೀತ ಶಾಲೆಯ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ, ಸದಾನಂದ ಗೌಡರು ಯಾಕೆ ಇದನ್ನೆಲ್ಲ ಮಾತಾಡ್ತಾರೆ ಅಂತೇಳಿ. ನಾನು ಭಾರಿ ಗೌರವದಿಂದ ಹೇಳಬಲ್ಲೆ, ಇದೇ ಮಣ್ಣಿನಲ್ಲಿ ಇದೇ ಪುಣ್ಯ ಭೂಮಿಯಲ್ಲಿ ನನ್ನ ರಾಜಕೀಯ ಭವಿಷ್ಯ ಅದು ಪ್ರಾರಂಭ ಅದು ಈ ಪುಣ್ಯ ಭೂಮಿಯಿಂದ ನಾನು ಹೇಳಲಿಕ್ಕೆ ಈ ಮೂರನ್ನು ಕೂಡ ಪ್ರೀತಿ, ವಿಶ್ವಾಸ, ಸಂಸ್ಕೃತಿ, ಸಂಸ್ಕಾರ, ಗುರುಕುಲದ ಮಾದರಿಯ ಆ ವಿದ್ಯಾಭ್ಯಾಸ ಅದು ಅದರ ನಂತರ ಬೇರೆ ಬೇರೆ ನಮಗೆ ಸ್ವಾತಂತ್ರ್ಯ ಬಂದ ನಂತರ ನಾವು ಶಾಲೆ ಮತ್ತೊಂದನ್ನು ಮಾಡುವಂಥ ಕೆಲಸ. ಮೂರನೆಯಾಗಿ ದೇವತಾರಾಧನೆ. ಇದಕ್ಕೆ ಮೂರಕ್ಕೂ ಕೂಡ ತನ್ನ ಕುಟುಂಬವನ್ನು ಮುಡಿಪಾಗಿಟ್ಟಂಥ ಏಕೈಕ ಕುಟುಂಬ ಈ ಭಾಗದಲ್ಲಿರುವಂಥದ್ದು ಅದು ಕಾಂಚನ ಕುಟುಂಬ ಅಂತ ಹೇಳಿ ನಾನು ಉದಾಹರಣೆ ಮುಖಾಂತರ ಹೇಳಬಲ್ಲೆ. ಅದಕ್ಕಾಗಿ ಎಲ್ಲವನ್ನು ಸಮಾಜಕ್ಕೆ ಕೊಡಲಿಕ್ಕೆ ತಮ್ಮ ಎಲ್ಲ ಸರ್ವಸ್ವವನ್ನು ಅರ್ಪಣೆ ಮಾಡಿದ್ದಾರೆ. ಇದು ಮೂರು ಒಬ್ಬನ ವ್ಯಕ್ತಿತ್ವ ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ನೋಡಿದೆ, ಇತ್ತೀಚೆಗೆ ಸ್ವಲ್ಪ ವಿಚಾರಗಳನ್ನು ತಿಳ್ಕೊಂಡೆ. ಈ ಕುಟುಂಬ ಹೇಗಿತ್ತು? ಸುಮಾರು 300 ವರ್ಷಗಳ ಹಿಂದೆ ಈ ಭಾಗಕ್ಕೆ ಬಂದು ಈ ಹಳ್ಳಿಯ ಗ್ರಾಮೀಣ ಪ್ರದೇಶದಲ್ಲಿ, ಈಗ ನನ್ನ ಮಿತ್ರ ಹೇಳ್ತಾ ಇದ್ದರು, ಕಾಡು ಪ್ರಾಣಿಗಳ ಮಧ್ಯದಲ್ಲಿ ಬದುಕ್ತಾ ಇರುವಂಥ ನಾಡಿನಲ್ಲಿ ಆ ಎಲ್ಲ ದೇವಾಲಯಗಳ ಮುಖ್ಯಸ್ಥರುಗಳು ಶೃಂಗೇರಿಯಲ್ಲಿ ಧರ್ಮಾಧಿಕಾರಿಗಳಾಗಿದ್ದರು ಅಂತ ಹೇಳುವಂಥದ್ದನ್ನು ಕೇಳಿದ್ದೇನೆ ನಾನು. ಈ ಮನೆ ಕಾಂಚನ ಮನೆತನ ನಾನು ಕೇಳಿದ್ದೇನೆ. ಇಲ್ಲೇ ಪಕ್ಕದಲ್ಲಿ ನಿಮ್ಮ ಅಲ್ಲಿ ಶಾನ್ಭೋಗರಾಗಿ ಕೆಲಸ ಮಾಡಿ ಇಡೀ ಜನರಿಗೆ ಭೂಮಿ ವಿತರಣೆ ಬಾಕಿಯನ್ನು ಕೊಡುವುದರಲ್ಲಿ ನ್ಯಾಯದಾನವನ್ನು ಮಾಡಿದ ಅವರ ಬದುಕಿಗೆ ದಿಕ್ಕು ಕೊಟ್ಟವರು ಇವರು ಅಂತ ಹೇಳುವಂಥದ್ದು ಕೇಳಿದ್ದೇನೆ. ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾಗಿದ್ದಾರೆ ಅಂತ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಇಲ್ಲೇ ನಡ್ಕ ವಿಷ್ಣುಮೂರ್ತಿ ದೇವಸ್ಥಾನದ ಮುಕ್ತೇಶ್ವರ ಕೂಡ ಆಗಿ ಕೆಲಸ ಮಾಡಿದಂಥ ಕುಟುಂಬ ದೇವತಾರಾಧನೆ ಮುಖಾಂತರ ಎಲ್ಲವನ್ನು ಕಾಣಬಲ್ಲಂಥ ಆ ವ್ಯಕ್ತಿಗಳಿಗೆ ಒಂದು ಹೊಸ ದಿಕ್ಕನ್ನು 300 ವರ್ಷಗಳಿಂದೀಚೆ ಕೊಟ್ಟಿರುವಂಥದ್ದು. 54ನೇ ಇಸ್ವಿಯಲ್ಲಿ ಈ ಭಾಗದಲ್ಲಿ ಸಂಗೀತ ಶಾಲೆಯನ್ನು ಪ್ರಾರಂಭ ಮಾಡಿದರು. 85ನೇ ಇಸ್ವಿಯಲ್ಲಿ ಇದೇ ಅದ್ಭುತವಾದಂಥ ಶಾಲೆ ಕಾಂಚನ ಸುಬ್ರಹ್ಮಣ್ಯಂ ಪ್ರೌಢಶಾಲೆಯನ್ನು ಸ್ಥಾಪನೆ ಮಾಡಿದರು. 2007ರಲ್ಲಿ ಲಕ್ಷ್ಮೀನಾರಾಯಣ ಮ್ಯೂಸಿಕ್ ಅಕಾಡೆಮಿ ಆ ಟ್ರಸ್ಟನ್ನು ರಚನೆ ಮಾಡುವಂಥದ್ದನ್ನು ಮಾಡಿದರು. ಯಾವುದೇ ಪ್ರಚಾರಕ್ಕಾಗಿ ಮಾಡಿಲ್ಲ, ಯಾವುದೇ ಸ್ವಾರ್ಥಕ್ಕೋಸ್ಕರ ಮಾಡಲಿಲ್ಲ, ಯಾವುದೇ ಒಂದು ರೀತಿಯಲ್ಲಿ ತನ್ನ ಕುಟುಂಬದ ಭವಿಷ್ಯಕ್ಕೆ ಬೇಕಾದಂಥ ವ್ಯವಸ್ಥೆಗಾಗಿ ಮಾಡಲಿಲ್ಲ. ತನ್ನ ಸರ್ವಸ್ವವನ್ನು ಲೋಕಾರ್ಪಣೆ ಮಾಡಿ ಲೋಕಕ್ಕಾಗಿ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಬೇರೆ ಎಲ್ಲ ಶಾಲೆಗಳನ್ನು ಮಾಡ್ಬೋದು, ಆದರೆ ಸಂಗೀತ ಶಾಲೆಗಳನ್ನು ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂಥೇಳಿ ಇಡೀ ಲೋಕಕ್ಕೆ ಗೊತ್ತಿರುವಂಥ ಸಂಗತಿಗಳು. ಇದಕ್ಕಾಗಿ ನಾನು ಹೇಳಿದೆ, ಒಂದು ಪ್ರೀತಿ, ವಿಶ್ವಾಸ, ಸಂಸ್ಕೃತಿ, ಸಂಸ್ಕಾರ, ಇನ್ನೊಂದು ವಿದ್ಯಾಭ್ಯಾಸಕ್ಕೆ ಆ ವಿದ್ಯಾರ್ಥಿನಿಗೆ ಬೇಕಾದಂಥ ವ್ಯವಸ್ಥೆ, ಮೂರನೇದಾಗಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಶಕ್ತಿಯಾಗಿ ಬದುಕಬೇಕು, ಅವನಿಗೆ ಮಾನಸಿಕ ನೆಮ್ಮದಿ ಬೇಕು. ಸಂಗೀತಗಳನ್ನು ಕೇಳಿಕೊಂಡು ಆಲಾಪನ ನಾನು ತುಂಬ ರಾಜಕಾರಣಿಗಳನ್ನು ಕಂಡಿದ್ದೇನೆ. ಈ ರಾಜಕಾರಣದ ಮಧ್ಯದಲ್ಲಿಯೂ ಯಾವುದಾದ್ರು ಸಂಗೀತ ಒಂದು ಕಾರ್ಯಕ್ರಮ ಆಗುತ್ತೆ ಅಂತ ಹೇಳಿದರೆ ಗುರುಗಳೇ ಹೋಗಿ ಸುಮ್ಮನೆ ಕೂತು ಎಸ್.ಎಂ. ಕೃಷ್ಣರು ಅವರು ಎಲ್ಲವನ್ನು ನೋಡಿ, ಎಸ್.ಎಂ. ಕೃಷ್ಣರು ಗಂಟೆಗಟ್ಟಲೆ ಸಂಗೀತದ ಕಾರ್ಯಕ್ರಮ ಅಂತ ಹೇಳಿದರೆ ತನ್ನ ಎಲ್ಲವನ್ನು ಮರೆತು ತಾನೊಬ್ಬ ಮನುಷ್ಯ ಅಂತ ಹೇಳಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಆ ಸಂಗೀತದಲ್ಲಿ ಪಡ್ಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು. ಇದಕ್ಕಾಗಿಯೇ ನಾನು ಹೇಳಿದೆ, ನಮಗೆ ಇವತ್ತು ಎಲ್ಲವನ್ನು ದಾರಿ ಎರೆದಂಥ ಒಂದು ಕುಟುಂಬ ಇದು, ವಿಶೇಷವಾಗಿ ಸಂಗೀತದ್ದು. ಇವತ್ತು ಸುಷ್ಮಾ ಸ್ವರಾಜರ ಮಗಳು ಬಂದ್ದಾರೆ ಇಲ್ಲಿಗೆ.
ನಮ್ಮ ದೇಶದ ರಾಜಕಾರಣದಲ್ಲಿ ಒಂದು ಅದ್ಭುತ ಮಹಿಳೆ ಅಂತ ಹೇಳಿದರೆ ಸುಷ್ಮಾ ಸ್ವರಾಜ್. ನಾನು ಅವರು ನನ್ನ ಪಾರ್ಟಿಯವರು ಅಂತ ಹೇಳಲ್ಲ. ಐ ಥಿಂಕ್ ದಟ್ ಯು ಅಂಡರ್ಸ್ಟುಡ್ ಮೈ ಪಾಯಿಂಟ್. Practically, if I speak in English, tomorrow all this media people will write, a Kannadiga speaks in English, not in Kannada. This is the problem you are all facing today. ಆದರೆ ಮನುಷ್ಯನಿಗೆ ನೆಮ್ಮದಿಯ ಬದುಕನ್ನು ಕೊಡಲಿಕ್ಕೆ ಸಂಗೀತವನ್ನು ಇಡೀ ಈ ಭಾಗದಲ್ಲಿ ಧಾರೆ ಇರೋದು. ದೇಶದಾದ್ಯಂತ ನಮ್ಮ ಪುತ್ತೂರಿನ ಆ ಗರಿಮೆಯನ್ನು ಬೆಳೆಸಿದಂಥ ಕಾಂಚನ ಕುಟುಂಬ. ಅಮ್ಮ, ನೀವು ಅಲ್ಲಿ ಕೂತಿದ್ದೀರಿ, ನಿಮಗೆ ನಾನು ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತೇನೆ. ನಿಮ್ಮ ಮನೆಯಲ್ಲಿ ನಾನು MLA ಚುನಾವಣೆಗೆ ನಿಂತಾಗ ಬಂದು ಊಟ ಮಾಡಿ ನಾನು ನನ್ನ ಹುಡುಗರಿಗೆಲ್ಲ ಊಟ ಕೊಟ್ಟು ನೀವು ನಮ್ಮನ್ನೆಲ್ಲ ಬೆಳೆಸಿದ್ದೀರಿ. ಇವತ್ತು ನೀವು ಬೆಳೆಸಿದಂಥ ಒಂದು ಕೂಸು ರಾಜ್ಯ ದೇಶಕ್ಕೆ ಮುಟ್ಟುವಂಥ ಕೆಲಸ ಆಗಿದೆ. ಅದಕ್ಕಾಗಿ ನಿಮಗೆ ಮತ್ತೊಮ್ಮೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತೇನೆ. ಒಟ್ಟು ಸಾಮಾಜಿಕ ವ್ಯವಸ್ಥೆಯಲ್ಲಿ ಮನುಷ್ಯನಿಗೆ ನೆಮ್ಮದಿ ಕೊಡುವಂಥ ಬೇರೆ ಬೇರೆ ವಿಚಾರಗಳಲ್ಲಿ ಸಂಗೀತವು ಒಂದು ಅಂತ ಬಲವಾಗಿ ನಂಬಿದವನು ನಾನು. ಮನುಷ್ಯನಿಗೆ ನೆಮ್ಮದಿ ಕೊಡುವಂಥ ಆ ವ್ಯವಸ್ಥೆಗೆ ತಮ್ಮ ಸರ್ವಸ್ವವನ್ನು ಕೊಟ್ಟಂಥ ಕಾಂಚನ ಕುಟುಂಬ ಪ್ರಾಯಶಃ ಎಲ್ಲ ರೀತಿಯಲ್ಲೂ ಇವತ್ತು ಪದ್ಮಶ್ರೀ ಪದ್ಮವಿಭೂಷಣ ಎಲ್ಲ ಹೇಳ್ತಾರಲ್ಲ, ಅದಕ್ಕಿಂತಲೂ ಮೇಲಿನ ಪ್ರಶಸ್ತಿಗೆ ಅರ್ಹತೆ ಇರುವಂಥ ಒಂದು ಕಾರ್ಯ ಅದನ್ನು ನೀವು ಇಲ್ಲಿ ಮಾಡಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ರಾಜಶೇಖರಿಗೆ ಮತ್ತೊಬ್ಬ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅಲ್ಲಿ ಆ ಜಂಜಾಟದಲ್ಲಿ ಬಿದ್ದುಕೊಂಡಿದ್ದವರನ್ನು ಇಲ್ಲಿ ಕರೆದು ಆ ಜಂಜಾಟದಿಂದ ಸ್ವಲ್ಪ ಹೊತ್ತು ಮುಕ್ತರನ್ನಾಗಿ ಮಾಡಿ ಇಂಥ ಜನಗಳ ಮಧ್ಯದಲ್ಲಿ ಸೇರುವಂಥ ಕೆಲಸ ಮಾಡಿದ್ದೀರಿ. ನಿಮಗೂ ನನ್ನ ವಿಶೇಷವಾದಂಥ ಕೃತಜ್ಞತೆಗಳು. ಈ ಒಂದು ಪುಣ್ಯಕ್ಷೇತ್ರ ಇನ್ನೂ ಯಶಸ್ವಿಯಾಗಲಿ. ಸಮಾಜದಲ್ಲಿ ನೂರಾರು ವ್ಯಕ್ತಿಗಳನ್ನು ಈಗಾಗಲೇ ಸಮಾಜಕ್ಕೆ ಅರ್ಪಣೆ ಮಾಡಿದ್ದೀರಿ. ಇನ್ನೂ ಹೆಚ್ಚು ಈ ಭಾಗದಿಂದ ಆ ಒಂದು ಕೆಲಸ ಆಗಲಿ ಅಂತ ಹೇಳುವಂಥದ್ದನ್ನು ಹೇಳಿ ಅಮ್ಮನವರಿಗೆ ಮತ್ತೊಮ್ಮೆ ವಂದಿಸಿ ಗುರುಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ನನ್ನ ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. What arose as a national dream in the vision of Honorable Narendra Modi ji found spiritual breath in Raghaveshwara Swami ji. Between policy and prayer, between intention and action, the Kanchana Trust stands as a bridge, quietly transforming the dream of digital India into a lived reality. ತನ್ನ ಸಂಸ್ಥೆಗಳಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಡಿಜಿಟಲ್ ಪರಿಕಲ್ಪನೆಯನ್ನು ಮಾಡುತ್ತಿರುವಂತಹ ಸ್ವಾಮೀಜಿಯವರ ಈ ಕನಸಿಗೆ ಜೀವ ತುಂಬುವಂತಹ ಒಂದು ಮಹತ್ತರವಾದಂತಹ ಸಣ್ಣ ಅಳಿಲ ಸೇವೆಯನ್ನು ಮಾಡುವಂಥ ಒಂದು ಪ್ರಯತ್ನ ಕಾಂಚನ ಟ್ರಸ್ಟಿನಿಂದ, ಕಾಂಚನ ಟ್ರಸ್ಟಿನ ಎಲ್ಲ ಬಂಧುಗಳು ಜೊತೆಯಾಗಿ ರಾಜಶೇಖರ್ ಅವರ ಸಾರಥ್ಯದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಸ್ವಾಮೀಜಿಯವರಿಗೆ ಡಿಜಿಟಲ್ ಇಂಡಿಯಾ ಪರಿಕಲ್ಪನೆಯಲ್ಲಿ ಮೂಡಿಬರಲಿರುವಂತಹ ಡಿಜಿಟಲ್ ವ್ಯವಸ್ಥೆಗೆ ವಿಷ್ಣುಗುಪ್ತ ವಿಶ್ವವಿದ್ಯಾನಿಲಯದಲ್ಲಿ ಮೂಡಿಬರಲಿರುವಂತಹ ಡಿಜಿಟಲ್ ಪರಿಕಲ್ಪನೆಗೆ ಒಂದು ಅಳಿಲ ಸೇವೆಯನ್ನು ಈಗ ಎಲ್ಲ ಗಣ್ಯರ ಸಮಕ್ಷಮದಲ್ಲಿ ನಿಮ್ಮೆಲ್ಲರ ಮುಂದೆ ಸಮರ್ಪಿಸ್ತಾ ಇದ್ದಾರೆ. ಈ ಅಳಿಲ ಸೇವೆ ಒಂದು ಮಹಾಶರದಿಯಂತೆ ಮುಂದೆ ರಾಘವೇಶ್ವರ ಶ್ರೀಗಳ ಈ ಕನಸನ್ನು ನನಸು ಮಾಡಲು ಜೊತೆಯಾಗಲಿದೆ ಎಂಬಂತಹ ಒಂದು ಸದಾಶಯವನ್ನು ಕೂಡ ಈಗ ಮತ್ತೊಮ್ಮೆ ವ್ಯಕ್ತಪಡಿಸ್ತಾ ಇದ್ದೇವೆ. ಧನ್ಯವಾದಗಳು. ಪೂಜ್ಯರಿಗೆ ನಮನಗಳನ್ನು ಸಲ್ಲಿಸುತ್ತಾ ಇದೀಗ 72ನೇ ಕಾಂಚನೋತ್ಸವದ ಈ ಸಂದರ್ಭದಲ್ಲಿ ಸಂಗೀತ ಶಾಲೆಯ ನೂತನ ಕಟ್ಟಡ ಹಾಗೂ ಭೋಜನಾಲಯ, ಈ ಸಭಾಂಗಣ ನಿರ್ಮಾಣ ಆಗಿದೆ. ಈ ಸಂದರ್ಭದಲ್ಲಿ ಈ ಸಂಗೀತ ಸಂಸ್ಥೆಗೆ ವಿವಿಧ ರೀತಿಯ ಸೇವೆ ಸಲ್ಲಿಸಿದವರನ್ನು ಗೌರವಿಸುವಂಥ ಒಂದು ಸಂದರ್ಭ. ಈ ಒಂದು ತನ್ನ ತುರ್ತು ಕಾರ್ಯದ ನಿಮಿತ್ತ ಬಾನ್ಸುರಿ ಸ್ವರಾಜ್ ಅವರು ಅಂದರೆ ಇದೀಗ ಇನ್ನು ಕೆಲವೇ ಗಂಟೆಗಳಲ್ಲಿ ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಅವರು ಇರಬೇಕಾಗ್ತದೆ. ನಿಮ್ಮೆಲ್ಲರ ಅನುಮತಿಯನ್ನು ಕೇಳ್ತಾ ಇದ್ದಾರೆ. ಸಭೆಯ ಈ ಶಿಸ್ತಿಗೆ ಯಾವುದೇ ರೀತಿಯ ಭಂಗ ಬರದಂತೆ ಅತ್ಯಂತ
ಪ್ರೀತಿಪೂರ್ವಕವಾಗಿ ವಿನಮ್ರವಾಗಿ ಈ ಸಭೆಯಿಂದ ಈಗ ಅವರು ನಿರ್ಗಮಿಸಲಿದ್ದಾರೆ ನಿಮ್ಮ ಅನುಮತಿಯೊಂದಿಗೆ. ಧನ್ಯವಾದಗಳು. ಇದೀಗ ಸಂಗೀತ ಸಂಸ್ಥೆಗೆ ವಿವಿಧ ರೀತಿಯ ಸೇವೆ ಸಲ್ಲಿಸಿದವರನ್ನು ಗೌರವಿಸುವಂಥ ಸಂದರ್ಭ. ಶ್ರೀಮತಿ ಶೋಭಾ ಮೇಡಮ್ ಅವರು ಈ ಒಂದು ಗೌರವವನ್ನು ಪೂಜ್ಯರಿಂದ ಸ್ವೀಕರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಹಾಗೆ ಶ್ರೀ ಜಯರಾಮ್ ಇವರು ಕೂಡ ಈ ಒಂದು ಗೌರವವನ್ನು ಸ್ವೀಕರಿಸಬೇಕು. ಹಾಗೆ ಶ್ರೀ ಈಶ್ವರ್ ಭಟ್ ಕಾಂಚನ ನಮ್ಮ ಜೊತೆ ಶ್ರೀಮತಿ ಶೋಭಾ ಮೇಡಮ್ ಇದ್ದಾರೆ. ಅವರು ಈ ಗೌರವವನ್ನು ಪೂಜ್ಯರಿಂದ ಸ್ವೀಕರಿಸಬೇಕು. ಸುಮಾರು 1 ಶತಮಾನಗಳ ಇತಿಹಾಸ ಇರತಕ್ಕಂಥ ನಮ್ಮ ಈ ಸಂಗೀತ ಸಂಸ್ಥೆ ಅನೇಕರು ಬೇರೆ ಬೇರೆ ರೀತಿಯ ಸೇವೆಯನ್ನು ಕೊಟ್ಟಿರ್ತಾರೆ. ಶ್ರೀಮತಿ ಶೋಭಾ ಮೇಡಮ್ ಕೂಡ ವಿಶೇಷವಾದಂಥ ಸೇವೆಯನ್ನು ನೀಡಿದವರು. ಹಾಗೆ ಶ್ರೀ ಜಯರಾಮ್ ಇಲ್ಲಿ ಇದ್ದರೆ ಈ ಒಂದು ಗೌರವವನ್ನು ಸ್ವೀಕರಿಸಬೇಕು. ಹಾಗೆ ಶ್ರೀ ಈಶ್ವರ್ ಭಟ್ ಕಾಂಚನ ಈ ಸಂಸ್ಥೆಯ ಹೆಮ್ಮೆಯ ಶಿಷ್ಯರಾಗಿರ್ತಾರೆ. ಅನೇಕ ಸಂಗೀತ ಶಾಲೆಗಳನ್ನು ಕಟ್ಟಿ ಬೆಳೆಸಿದಂಥ ಶಿಷ್ಯರಾಗಿರ್ತಾರೆ ಶ್ರೀ ಈಶ್ವರ್ ಭಟ್ ಕಾಂಚನ ಇವರು. ಹಾಗೆ ವೈದಿಕ ಕಾರ್ಯಕ್ರಮಗಳನ್ನು ನಿರ್ವಹಿಸಿಕೊಂಡು ಬರತಕ್ಕಂಥ ನಡುಪ ವಿಷ್ಣುಮೂರ್ತಿ ದೇವಸ್ಥಾನದ ಅರ್ಚಕರಾದಂಥ ಶ್ರೀ ನಾರಾಯಣ್ ಬಡಿಕಿಲಾಯ ಇವರು ಇದ್ದರೆ ಒಂದು ವಿಶೇಷವಾದಂಥ ಗೌರವವನ್ನು ಈ ಸಂದರ್ಭದಲ್ಲಿ ಸ್ವೀಕರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ನಮ್ಮ ಸಂಗೀತ ಶಾಲೆಯ ಯಾವುದೇ ರೀತಿಯ ಪೂಜಾ ಕಾರ್ಯಗಳನ್ನು, ಧಾರ್ಮಿಕ ಕಾರ್ಯಕ್ರಮಗಳನ್ನು ನಿರ್ವಹಿಸಿಕೊಂಡು ಬಂದಂಥ ವೇದಮೂರ್ತಿ ಶ್ರೀ ನಾರಾಯಣ್ ಬಡಿಕಿಲಾಯ ಇವರು ಪೂಜ್ಯರಿಂದ ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಹಾಗೆ ಇನ್ನೋರ್ವರು ಶ್ರೀ ಎಂ.ಆರ್. ಶೆಟ್ಟಿ ಅವರು ನಮ್ಮ ಜೊತೆ ಇದ್ದರೆ ಈ ಗೌರವವನ್ನು ಸ್ವೀಕರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಎಂ.ಆರ್. ಶೆಟ್ಟಿ ಮಾನ್ಯರಿದ್ದರೆ ತಕ್ಷಣ ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಪ್ರಗತಿ ಪ್ರೊಡಕ್ಷನ್ನ ಎಂ.ಆರ್. ಶೆಟ್ಟಿ ಸರ್, ತಾವು ಈ ಸಭೆಯಲ್ಲಿ ಇದ್ದರೆ ಈ ಗೌರವವನ್ನು ಸ್ವೀಕರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಇನ್ನು ಮುಂದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಸನ್ಮಾನ್ಯ ಬ್ರಿಜೇಶ್ ಚೌಟಾ ಅವರು ಈ ಸಭೆಯನ್ನು ಉದ್ದೇಶಿಸಿ ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ಕಾಂಚನ ಶ್ರೀ ಲಕ್ಷ್ಮೀನಾರಾಯಣ ಮ್ಯೂಸಿಕ್ ಅಕಾಡೆಮಿ ಟ್ರಸ್ಟ್ನ ಈ ಕಾಂಚನಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭದ ವೇದಿಕೆಯಲ್ಲಿರುವಂಥ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದಗಳನ್ನು ಬೇಡ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರಾಗಿರುವಂಥ ಶ್ರೀ ಡಿ ವಿ ಸದಾನಂದ ಗೌಡ್ರೆ,
ಪಂಚಾಯತ್ನ ಅಧ್ಯಕ್ಷರಾಗಿರುವಂಥ ಶ್ರೀ ಗಂಗಾಧರ್ ನೆಕ್ರಾಜ್ ಅವರೇ, ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿ ತೆರಳಿರುವಂಥ ಬಾತ್ಸುರಿ ಸ್ವರಾಜ್ ಅವರೇ, ಮಿತ್ರರಾದ ರಾಜಶೇಖರ್ ಅವರೇ, ಸೇರಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ನನಗೆ ಒಂದು ಸೇವೆಯರನ್ನು ಇವರು ಸದಾನಂದ ಗೌಡರು ಹೇಳಿದರು. ಇದು ನನ್ನ ವೇದಿಕೆ ಅಲ್ಲ ಅನ್ನುವಂಥದ್ದನ್ನು ನಾನು ಅವರ ಮುಖಾಂತರ ನಿಮಗೆ ತಿಳಿಸುವ ಕೆಲಸವನ್ನು ಮಾಡಿದ್ದೇನೆ. ಆದರೆ ಖುಷಿ ಕೊಡುವ ಸಂಗತಿ ಏನಂದರೆ, ನಮ್ಮ ನೆಲದಲ್ಲಿ, ನಮ್ಮ ತುಳುವ ನೆಲದಲ್ಲಿ ಈ ರೀತಿಯ ಒಳ್ಳೆಯ ಕಾರ್ಯಕ್ರಮಗಳು ಆಗ್ತಾ ಇದೆ ಅನ್ನುವಂಥದ್ದೇ ನಮಗೆ ಖುಷಿ ಕೊಡುವಂಥ ಸಂಗತಿ. ನಾನು ತುಂಬ ಕಡೆಗಳಲ್ಲಿ ಹೇಳೋದುಂಟು, ಈ ಕರಾವಳಿ ಕರ್ನಾಟಕ, ದಕ್ಷಿಣ ಕನ್ನಡ, ತುಳುನಾಡು ಇದು ಸಾಮಾನ್ಯವಾದಂಥ ಒಂದು ಭೂಪ್ರದೇಶ ಅಲ್ಲ. ಇಟ್ ಈಸ್ ಸೀಪ್ಡ್ ಇನ್ ಡಿವಿನಿಟಿ ಅನ್ನುವಂಥದ್ದು ನನ್ನ ನಂಬಿಕೆ. ಇಲ್ಲಿ ಆಗ್ತಾ ಇರುವಂಥ ಪ್ರತಿಯೊಂದು ಚಟುವಟಿಕೆಗಳು, ಪ್ರತಿಯೊಂದು ಕೆಲಸಗಳು, ಅದಕ್ಕೆ ಭಗವಂತನ ನೇರ ಆಶೀರ್ವಾದ ಇದೆ ಮತ್ತು ಅದೊಂದು ದೈವಿಕ ಸ್ವರೂಪವನ್ನು ತುಂಬ ಕಡೆಗಳಲ್ಲಿ ಪಡೆಯುವಂಥದ್ದನ್ನು ನಾವು ಕಂಡಿದ್ದೇವೆ. ಆ ಕಾರಣಕ್ಕೆ ಎವ್ರಿಥಿಂಗ್ ಈಸ್ ಎ ಲಿವಿಂಗ್ ಟ್ರೆಡಿಷನ್. ಇಲ್ಲಿ ಅದು ಕೇವಲ ಒಂದು ಪರಂಪರೆ ಅಲ್ಲ, ಆ ಪರಂಪರೆಯನ್ನು, ಸಂಸ್ಕೃತಿಯನ್ನು ನಾವು ಜೀವಿಸಿ ತೋರಿಸಿದ್ದೇವೆ. ಆ ಕಾರಣಕ್ಕೆ ಇವತ್ತು ಒಂದು ಕುಟುಂಬ ಏನನ್ನು ಮಾಡ್ಬೋದು ಅನ್ನುವಂಥದ್ದನ್ನು ಈ ಕಾಂಚನದಲ್ಲಿ ನೀವು ತೋರಿಸಿಕೊಟ್ಟಿದ್ದೀರಿ. ಹಾಗಾಗಿ ಇಂಥ ಒಂದು ಕುಟುಂಬ, ಇಂಥ ಒಂದು ವ್ಯವಸ್ಥೆ, ಇಂಥ ಒಂದು ಪರಂಪರೆ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಇದೆ ಅನ್ನುವಂಥದ್ದೇ ನನಗೆ ತುಂಬ ಖುಷಿ ಕೊಡುವಂಥ ಸಂಗತಿ. ಮತ್ತು ಇದಕ್ಕಾಗಿ ನಾನು ಈ ಪರಂಪರೆಯನ್ನು ಇಷ್ಟೊಂದು ಕಾಲಗಳ ಕಾಲ ಮುಂದುವರಿಸಿಕೊಂಡು ಬಂದಿರುವುದಕ್ಕೆ ವಿಶೇಷವಾಗಿ ನಿಮಗೆ ಅಭಿನಂದನೆಗಳನ್ನು, ಶುಭ ಹಾರೈಕೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ವಿಕಾಸ್ ಬಿ ವಿರಾಸತ್ ಬಿ ಅಂತ ಹೇಳ್ತಾರೆ. ವಿರಾಸತ್ ಇಲ್ಲದಿದ್ದರೆ ಆ ಅಭಿವೃದ್ಧಿಗೆ ಯಾವುದೇ ಅರ್ಥ ಇಲ್ಲ. ಆ್ಯಂಡ್ ಇಟ್ ಕೆನಾಟ್ ಬಿ ಸಸ್ಟೈನೇಬಲ್ ಅನ್ನುವಂಥದ್ದು ಕೂಡ ವಿಶ್ವದಾದ್ಯಂತ ನೋಡಿದರೆ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇವತ್ತು ಮೆಟೀರಿಯಲಿಸ್ಟಿಕ್ ಯುಗದಲ್ಲಿ ತುಂಬ ಜನರು ಅದನ್ನೇ ಅಭಿವೃದ್ಧಿ ಅಂತ ಅಂದ್ಕೊಂಡಿರ್ಬೋದು, ಅದನ್ನೇ ಡೆವಲಪ್ಮೆಂಟ್ ಅಂತ ಅಂದ್ಕೊಂಡಿರ್ಬೋದು. ಆದರೆ ವಿರಾಸತ್ ಅನ್ನು ಇಟ್ಕೊಂಡು ಅಭಿವೃದ್ಧಿಯ ಕಡೆಗೆ ಹೋದರೆ ಮಾತ್ರ ಇಟ್ ವಿಲ್ ಬಿ ಸಸ್ಟೈನೇಬಲ್ ಅನ್ನುವಂಥದ್ದಕ್ಕೆ ಇವತ್ತು ವಿಶ್ವದಲ್ಲೇ ಮಾದರಿಗಳಿದೆ. ಆ ಕಾರಣಕ್ಕೆ ಇವತ್ತು ಭಾರತ ವಿಶ್ವದ 4ನೇ ಆರ್ಥಿಕ ಶಕ್ತಿಯಿಂದ 3ನೇ ಆರ್ಥಿಕ ಶಕ್ತಿಯ ಕಡೆಗೆ ಹೆಜ್ಜೆ ಹಾಕ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತು 2047ರೊಳಗೆ ಒಂದು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಬೇಕನ್ನುವಂಥ ಪ್ರಧಾನಮಂತ್ರಿಗಳ ಸಂಕಲ್ಪಕ್ಕೆ ನಾವೆಲ್ಲ ಕೈಜೋಡಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಈ ದೇಶದ ವಿರಾಸತ್ತನ್ನು, ಈ ದೇಶದ ಸಿವಿಲೈಸೇಷನಲ್ ಈಥೋಸನ್ನು, ಈ ದೇಶದ ಕಲ್ಚರಲ್ ಟ್ರೆಡಿಷನನ್ನು ಮುಂದುವರಿಸಿಕೊಂಡು ಹೋಗಬೇಕಾದಂಥ ದೊಡ್ಡ ಜವಾಬ್ದಾರಿಯು ನಮ್ಮೆಲ್ಲರ ಮೇಲೆ ಇದೆ. ಅಂಥ ಕೆಲಸವನ್ನು ಸರ್ಕಾರದ ಹೊರತಾಗಿಯೂ ಮಾಡ್ತಾ ಇರುವಂಥ ಸಂಸ್ಥೆಗಳು, ಕುಟುಂಬಗಳು ಈ ಭಾಗದಲ್ಲಿಯೂ ಇದೆ ಅನ್ನುವಂಥದ್ದು ತುಂಬ ಸಂತೋಷ ಕೊಡುವಂಥ ಸಂಗತಿ. ನಾನು ಇತ್ತೀಚೆಗೆ ಸದಾನಂದ ಗೌಡ್ರೆ, ನಾನು ಈ ಭಾಗದಲ್ಲಿ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿ ಈಗ ರೆವಿನ್ಯೂ ಸೆಕ್ರೆಟರಿಯಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಅರವಿಂದ್ ಶ್ರೀವಾಸ್ತವ್ ಅವರು ಹಿಂದೆ PMOದಲ್ಲಿ ಇದ್ದರು. ಆ ಸಂದರ್ಭದಲ್ಲಿ ನಾನು ಅವರ ಜೊತೆ ಮಾತನಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಅವ್ರ ಹತ್ರ ಮಾತನಾಡುವಂಥ ಸಂದರ್ಭದಲ್ಲಿ ಅವ್ರು ಹೇಳಿದರು, ದಕ್ಷಿಣ ಕನ್ನಡ ಜಿಲ್ಲೆ, ಕರಾವಳಿ ಜಿಲ್ಲೆಯಲ್ಲಿ ಬ್ಯಾಂಕಿಂಗ್ ಯಾಕೆ ಇಷ್ಟು ಬೆಳೆದಿದೆ, ಶಿಕ್ಷಣ ಕ್ಷೇತ್ರದಲ್ಲಿ ಇಷ್ಟೊಂದು ಮಹತ್ತರವಾದ ಸಾಧನೆಯನ್ನು ನಾವು ಯಾಕೆ ಮಾಡಿದ್ದೇವೆ, ಹೆಲ್ತ್ ಕ್ಷೇತ್ರದಲ್ಲಿ ಮಾಡಿದ್ದೇವೆ, ನಮ್ಮ ಕಲೆ ಸಂಸ್ಕೃತಿಯನ್ನು ಸದಾ ಜೀವಂತವಾಗಿ ಇಟ್ಕೊಂಡು ಬಂದಿದ್ದೇವೆ ಇನ್ಸ್ಪೈಟ್ ಆಫ್ ಗೌರ್ಮೆಂಟ್ ಸಪೋರ್ಟ್ ಅನ್ನುವಂಥದ್ದು ಯಾಕೆ ಅನ್ನುವಂಥದ್ದನ್ನು ಕೇಳಿದಾಗ ಅವರು ಕೊಟ್ಟಂಥ ಉತ್ತರ, ಈ ಭಾಗದ ಜಿಲ್ಲಾಧಿಕಾರಿ ಆಗಿರೋದು ಇವತ್ತು ದೊಡ್ಡ ಸ್ಥಾನದಲ್ಲಿ ಇರೋದರಿಂದ ನಾನು ಅವ್ರ ಹತ್ರ ಕೇಳಿದೆ ಯಾಕಿರ್ಬೋದು, ಏನ ಕಾರಣ ಇರ್ಬೋದು ಅಂತ. ಅದಕ್ಕೆ ಹೇಳಿದ್ರು ಅವರು, ದಕ್ಷಿಣ ಕನ್ನಡ ಜಿಲ್ಲೆಯ ಜನರ USP ಏನಂದರೆ ಇಟ್ ಈಸ್ ಪಾರ್ಟಿಸಿಪೇಟಿವ್ ನೇಚರ್ ಅಂತ ಹೇಳಿದರು. ಬೇರೆಲ್ಲ ಗುಣಗಳು ನಿಮ್ಮಲ್ಲಿ ಇರ್ಬೋದು, ಇಟ್ ಈಸ್ ಪಾರ್ಟಿಸಿಪೇಟಿವ್ ನೇಚರ್. ಯಾವುದಾದ್ರೂ ಒಂದು ಕೆಲಸವನ್ನು ತೆಗೆದುಕೊಂಡಾಗ, ಅದೊಂದು ಕುಟುಂಬ ತೆಗೆದುಕೊಳ್ಳಿ, ಒಬ್ಬ ವ್ಯಕ್ತಿ ತೆಗೆದುಕೊಳ್ಳಿ, ಅದರಲ್ಲಿ ಒಳ್ಳೆತನ ಇದ್ದರೆ, ಅದರಲ್ಲಿ ನೆಲದ ಅಸ್ಮಿತೆ ಅಡಗಿದರೆ ಅದಕ್ಕೆ ಎಲ್ಲರೂ ಕೈ ಜೋಡಿಸುವಂಥ ಒಂದು ಅಪರೂಪದ ಗುಣ ನಮ್ಮಲ್ಲಿದೆ. ಅದನ್ನು ಉಳಿಸಿ ಬೆಳೆಸುವಂಥ ಒಂದು ದೊಡ್ಡ ಕೆಲಸವನ್ನು ಕೂಡ ನಾವು ಮಾಡಬೇಕಾಗಿದೆ. ಅಂಥ ಒಂದು ದೊಡ್ಡ ಕೆಲಸವನ್ನು, ಅಂಥ ಒಂದು ಒಳ್ಳೆಯ ಕೆಲಸವನ್ನು ಕಾಂಚನ ಕುಟುಂಬ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾವು, ನೀವು ಎಲ್ಲರೂ ಅದರಲ್ಲಿ ಕೈ ಜೋಡಿಸಬೇಕಾದ ಅವಶ್ಯಕತೆ ಇದೆ. ನಮ್ಮ ಮೂಲ ಗುಣವಾದಂಥ ಪಾರ್ಟಿಸಿಪೇಟಿವ್ ನೇಚರನ್ನು ಅದರಲ್ಲೂ ಜೋಡಿಸಿಕೊಳ್ಬೇಕಾದ ಅವಶ್ಯಕತೆಯೂ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಇಂಥ ಒಂದು ಶ್ರೇಷ್ಠವಾದ ಕೆಲಸವನ್ನು ಮಾಡಿದಂಥ ನಿಮಗೆ ಮತ್ತೊಮ್ಮೆ ಈ ಜಿಲ್ಲೆಯ ಸಂಸದನಾಗಿ, ನಿಮ್ಮ ಜನಪ್ರತಿನಿಧಿಯಾಗಿ ನಾನು ಅಭಿನಂದನೆಗಳನ್ನು, ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ, ಈ ನೆಲ ಹೇಗೆ ಇಕನಾಮಿಕ್ ಕ್ಯಾಪಿಟಲ್ ಆಗಿ ಬೆಳಿಬೇಕು ಅನ್ನುವಂಥ ಆಶಯ ನಮ್ಮದೆಲ್ಲರದ್ದು ಇದೆಯಾ, ಅದೇ ರೀತಿ ಒಂದು ಕಲ್ಚರಲ್ ಕ್ಯಾಪಿಟಲ್ ಆಗಿ, ಕಲ್ಚರಲ್ ಸ್ಪೇಸ್ ಆಗಿಯೂ ಕೂಡ ಬೆಳಿಬೇಕಾದಂಥ ಒಂದು ಕೆಲಸ ಆಗಬೇಕಾಗಿದೆ. ಆ ರೀತಿಯ ಕೆಲಸವನ್ನು ನೀವು ಇದೇ ರೀತಿ ನಿಮ್ಮ ಮುಖಾಂತರವೂ ನಡೀಲಿ,
ನಿಮ್ಮಿಂದ ಪ್ರೇರಣೆ ಪಡೆದು ಉಳಿದವರು ಕೂಡ ನಡೆಸಲಿ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ, ಅದಕ್ಕೆ ತುಳುನಾಡಿನ ದೈವದೇವರ ಆಶೀರ್ವಾದ ಇರಲಿ, ಗುರುಗಳ ಆಶೀರ್ವಾದವು ಇರಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ಮಿತ್ರರಾದ ರಾಜಶೇಖರ್ ಮತ್ತು ಅವರ ಇಡೀ ಕುಟುಂಬಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸಿ, ನಿಮ್ಮ ಈ ಕಾರ್ಯದ ಜೊತೆ ನಾನಂತೂ ಖಂಡಿತವಾಗಿಯೂ ಇರ್ತೇನೆ. ನನಗೆ ಮಾತನಾಡಲಿಕ್ಕೆ ಈ ವಿಷಯದ ಬಗ್ಗೆ ತುಂಬ ಗೊತ್ತಿರಲಿಕ್ಕಿಲ್ಲ, ಬಟ್ ಖಂಡಿತವಾಗಿಯೂ ಈ ವಿಷಯದ ಬಗ್ಗೆ ಆಸಕ್ತಿಯನ್ನು ಮತ್ತು ಈ ವಿಷಯದ ಬಗ್ಗೆ ನಾನು ಪ್ಯಾಷನೇಟಾಗಿ ಇರುವವ. ಹಾಗಾಗಿ ಇಂಥ ಕೆಲಸಗಳು ನಡಿಬೇಕು, ನಡೆದ್ರೆ ಮಾತ್ರ ಸಮಾಜದ ಸ್ವಾಸ್ಥ್ಯವೂ ಇರ್ತದೆ, ಸಮಾಜ ಒಂದು ಸ್ವಲ್ಪ ಬ್ಯಾಲೆನ್ಸಲ್ಲೂ ಇರ್ತದೆ ಅನ್ನುವಂಥ ನಂಬಿಕೆಯನ್ನು ಇಟ್ಕೊಂಡವನು. ಹಾಗಾಗಿ ಇಂಥ ಕೆಲಸದ ಜೊತೆ ನಾನು ಸದಾ ಇರ್ತೇನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಮೀಜಿಗಳ ಮುಂದೆ ಹೇಳ್ತಾ ತಮಗೆಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದ್ದೇನೆ. ನಮ್ಮೂರಿನ ಈ ಹಳ್ಳಿಯಲ್ಲಿ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ ಅನ್ನುವಂಥ ಮಾಹಿತಿಯೂ ಸಿಕ್ಕಿದೆ. ಹಾಗಾಗಿ ಈ ರೀತಿ ಊರಿಗೆ ಬರುವ ಅವಕಾಶವನ್ನು ಎಲ್ಲರೂ ಮಾಡಿಕೊಡಬೇಕು. ಬ್ಯಾಕ್ ಟು ಊರು ಅನ್ನುವಂಥ ಪರಿಕಲ್ಪನೆ ಅತ್ಯಂತ ಯಶಸ್ವಿ ಆಗಬೇಕು. ನಮ್ಮೂರು, ಪ್ರತಿಯೊಂದು ಊರು ಈ ರೀತಿ ಯಾವುದಾದ್ರೂ ಒಂದು ವಿಷಯಕ್ಕೆ ಹೆಸರನ್ನು ಪಡಿಬೇಕು. ಆ್ಯಂಡ್ ವಿ ಶುಡ್ ಒನ್ಸ್ ಅಗೇನ್ ಬಿಕಮ್ ದಟ್ ವೈಬ್ರೆಂಟ್ ಲ್ಯಾಂಡ್ ವಿಚ್ ಇಸ್ ಸೀಪ್ಡ್ ಇನ್ ಡಿವಿನಿಟಿ ಅನ್ನುವಂಥ ಮಾತನ್ನು ಹೇಳ್ತಾ ತಮಗೆಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ಒಳ್ಳೆಯದಾಗಲಿ. ಜೈ ಹಿಂದ್. ಧನ್ಯವಾದಗಳು ಸರ್. ನಮ್ಮ ಜೊತೆ ಇದೀಗ ಮಾನ್ಯರಾದಂಥ ಪೂಜ್ಯರಾದಂಥ ಪದ್ಮನಾಭ ತಂತ್ರಿಗಳು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರನ್ನು ಆತ್ಮೀಯವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀವಿ. ನಾವು ಇದೀಗ ಒಂದು ವಿಶೇಷ ಕ್ಷಣಕ್ಕಾಗಿ ಈ ಒಂದು ನಿಮಿಷವನ್ನು ತಗೊಳ್ತಾ ಇದ್ದೀವಿ. ಮಹೇಶ್ ಕಜೆ ಮತ್ತು ಕಾಂಚನ ಕುಟುಂಬಕ್ಕೆ ಅವಿನಾಭಾವ ಸಂಬಂಧ. ಇಲ್ಲಿ ಯಾವುದೇ ಕಾರ್ಯಕ್ರಮಗಳಿದ್ದಾಗ ತನ್ನೆಲ್ಲ ಕಾರ್ಯಕ್ರಮಗಳನ್ನು ಬದಿಗೆ ಇಟ್ಟು ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಡ್ತಾರೆ. ಅವರಿಗೆ ಪೂಜ್ಯರು ಅವರನ್ನು ಗೌರವಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಕಾಂಚನ ಸಂಗೀತ ಸಂಸ್ಥೆಯಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆದಾಗ ತಮ್ಮ ತುರ್ತು ಕೆಲಸಗಳ ನಡುವೆಯೂ ಕೂಡ ನಮ್ಮ ಜೊತೆ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿ ಕೊಡತಕ್ಕಂಥ ಖ್ಯಾತ ವಕೀಲರಾದಂಥ ಮಹೇಶ್ ಕಜೆ ಅವರಿಗೆ ವಿಶೇಷವಾದಂಥ ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ. ಸ್ವಾಮಿಗಳದಲ್ಲೇ ಬಂಧುಗಳೇ, ಈ ಕಾಷಾಯಾಂಬರಧರನ ಮಾತೆ ವೇದಾಂತದ ನಾದ, ಅವರ ನಡೆಯೇ ತಪೋಬಲದ ಪ್ರಕಾಶ, ಅವರ ಮೌನವೇ ಆತ್ಮಜ್ಞಾನದ ಘೋಷ. ಅದ್ವೈತಂ ತತ್ವಂ ಅದ್ವೈತಂ ತತ್ವಂ. ಅವರಿಗೆ ಗ್ರಂಥ ಬರಿದೆ ಪುಸ್ತಕವಲ್ಲ, ಅದು ಅನುಭೂತಿ. ಅವರಿಗೆ ಧರ್ಮ ಉಪದೇಶವಲ್ಲ, ಅದು ಉಸಿರು. ಅವರಿಗೆ ಸಂಸ್ಕೃತಿ ಅಲಂಕಾರಕ್ಕಲ್ಲ, ಅದು ಸ್ವಭಾವ, ಸಹಜ ಸ್ವಭಾವ. ಅವರ ಸಾನ್ನಿಧ್ಯದಲ್ಲಿ ಮಠ ಕೇವಲ ಮಠವಲ್ಲ, ಅದು ಮಂತ್ರಾಲಯ. ತಸ್ಯ ದರ್ಶನಂ ಪ್ರಸಾದಂ, ತಸ್ಯ ದರ್ಶನಂ ಪ್ರಸಾದಂ, ತಸ್ಯ ಸಾನ್ನಿಧ್ಯಂ ಪುಣ್ಯಂ, ತಸ್ಯ ಅಸ್ತಿತ್ವಂ ಅದ್ಯ ಯುಗಸ್ಯ ಮಹಾವರಂ ಮಹಾವರಂ. ಗುರುವರ ಕಾಂಚನ ಕಲಾಶಾಲೆಯೇ ಕಿವಿಯಾಗಿ ಕಾದಿದೆ ಕೇಳಲು ತಮ್ಮ ಮೃದು ಮಧುರ ಅಮೃತ ವಚನವಂ ಅಮೃತ ವಚನವಂ.
ತಸ್ಯೇ ದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತ ಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಲಯ ನಾಟಕ ನಿತ್ಯ ಸಾಕ್ಷಿ. ಕನಕದ್ರವಕಾಂತಿಕಾಂತಯ ಮಿಲಿತಂ ರಾಮಮುದೀಕ್ಷ್ಯ ಕಾಂತಯ ಚಪಲಾಯುತ ವಾರಿದ ಭ್ರಮಾತ್ ನಡುತೆ ಚಾತಕಪೋತಕೈರ್ವನೈ. ಶಾರದಾ ಶಾರದಾಂಭೋಜ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿ ಕ್ರಿಯಾತ್. ಮೊತ್ತ ಮೊದಲು ತನ್ನ ಅಂಶಗಳೇ ಆದ ಜೀವಗಳೊಳಗೆ ತಾನು ಸ್ಫುರಿಸಿ ಇಂಥ ಒಳ್ಳೆ ಕಾರ್ಯಗಳನ್ನು ಮಾಡಿಸುವಂಥ ಆ ಪರಮೇಶ್ವರನನ್ನು, ಪರಮಪಿತನನ್ನು ಮೊದಲಾಗಿ ಭಾವಿಸಿ ಅಪರೂಪದ ಈ ಕಲಾಮಯ ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಆಶೀರ್ವಚನದ ಕೆಲವು ಮಾತುಗಳನ್ನು ಆಡಬಯಸ್ತೇವೆ. ಇಂದೊಂದು ಸಮ್ಮಾನ ನಡೆಯಿತು. ಸಮ್ಮಾನ ಏನು ವಿಶೇಷ ಅಲ್ಲ, ಯಾಕೆಂದರೆ ಪ್ರಪಂಚದ ಎಲ್ಲ ಭಾಗದಲ್ಲಿ ವರ್ಷದ ಎಲ್ಲ ದಿನಗಳಲ್ಲಿ ಸಮ್ಮಾನ ಒಂದಲ್ಲ ಒಂದು ಕಡೆಗೆ ನಡೀತಾನೆ ಇರ್ತದೆ. ಹಾಗಾಗಿ ಸಮ್ಮಾನ ಅಪರೂಪದ ಕಾರ್ಯಕ್ರಮ ಏನೂ ಅಲ್ಲ, ಆದರೆ ಅದು ನಡೆದ ರೀತಿ ಬಹಳ ವಿಶೇಷವಾಗಿತ್ತು. ಬಾನ್ಸುರಿಯಿಂದ ಪಿಟೀಲಿಗೆ ಸಮ್ಮಾನ, ಗಮನಿಸಿ, ಬಾನ್ಸುರಿಯಿಂದ ಪಿಟೀಲಿಗೆ ಸಮ್ಮಾನ. ಪಿಟೀಲನ ಪರವಾಗಿ ಸ್ವೀಕಾರ ಮಾಡಿದ್ದು ಹಾಡುವ ಕಂಠ ಅಂತ. ತುಂಬ ಸ್ವಾರಸ್ಯ ಅಂತ ಅನ್ನಿಸ್ತಾ ಇತ್ತು ನಮಗೆ. ಏನಪ್ಪ ಇದು, ಕಲೆಗಳ ತ್ರಿವೇಣಿ ಸಂಗಮ ಅಂತ, ಬಾನ್ಸುರಿ, ಪಿಟೀಲು ಮತ್ತು ಗಾಯನ ಅಂತ ಈ ಮೂರು ಸೇರಿದೆಯಲ್ಲ ಇಲ್ಲಿ ಎಂಬುದಾಗಿ ನಾವು ಇದನ್ನು ಭಾವಿಸ್ತಾ ಇದ್ವು. ಅಲ್ಲ, ಈ ಪಿಟೀಲಿನ ಪರವಾಗಿ ಕಂಠ ಯಾಕೆ, ಹಾಡುವ ಕಂಠ ಯಾಕೆ ಸ್ವೀಕಾರ ಮಾಡಬೇಕು ಸಮ್ಮಾನವನ್ನು ಅಂದರೆ, ಕೇಳಿದ್ದು ನಾವೇನು ಪರಿಣತ ಕಲಾವಿದರಲ್ಲ, ಅದು ಈ ಕಂಠಕ್ಕೆ ಭಾಳ ಹತ್ತಿರದ ವಾದ್ಯ ಈ ಪಿಟೀಲೆ ಅಂತೆ. ವಾದ್ಯಗಳ ಪ್ರಪಂಚದಲ್ಲಿ ಕಂಠಕ್ಕೆ ಭಾಳ ಹತ್ತಿರ ಯಾವ ವಾದ್ಯ ಅಂದರೆ ಪಿಟೀಲು ಎಂಬುದಾಗಿ ಹೇಳೋದುಂಟು. ಬಹುಶಃ ಹಾಗೆ ಆ ವಿವಾಹ ಆಗಿದ್ದಿರ್ಬೋದು ಸುಬ್ರಹ್ಮಣ್ಯಂ ಅವರಿಗೆ ಮತ್ತು ಕವಿತಾ ಅವರಿಗೆ, ಯಾಕೆಂದರೆ ಕಂಠಕ್ಕೆ ಪಿಟೀಲು ತುಂಬ ಹತ್ತಿರ ಅಲ್ವಾ ಅಂತ. ಹಾಗಾಗಿ ಅವರಿಬ್ಬರ ಮದುವೆ ಆಗಿರ್ಬೋದು ಎಂಬುದಾಗಿ ನಾವು ಭಾವಿಸ್ತೇವೆ. ಅಂಥದ್ದೊಂದು ಅದ್ಭುತ ಕಾರ್ಯಕ್ರಮ. ಇಲ್ಲಿ ಪಿಟೀಲು ಮಾಂತ್ರಿಕ ಸುಬ್ರಹ್ಮಣ್ಯಂ ಅವರಿಗೆ ಕಾಂಚನಶ್ರೀ ಪ್ರಶಸ್ತಿ ಪ್ರದಾನ ನಡೆಯಿತು. ಸುಬ್ರಹ್ಮಣ್ಯಂ ಅವರಿಗೆ ಪ್ರಶಸ್ತಿಗಳ ಅಗತ್ಯ ಇದೆಯಾ ಅಂದರೆ ಇಲ್ಲದೆ ಇರ್ಬೋದು. ಕಾಂಚನಕ್ಕೆ ಪ್ರಶಸ್ತಿ ಕೊಡುವಂಥ ಪ್ರಮೇಯ ಇದೆಯಾ ಅಂತ, ಅದರಿಂದ ಕಾಂಚನ ಇದೆಯಾ ಅಂದರೆ ಅದು ಇಲ್ಲದೆ ಇರ್ಬೋದು. ಹಾಗಿದ್ರೆ ಮತ್ತೆ ಯಾಕೆ ಈ ಕಾರ್ಯಕ್ರಮ, ಯಾರಿಗಾಗಿ ಅಂದರೆ ಇದು ಸುಬ್ರಹ್ಮಣ್ಯಂ ಅವರಿಗಾಗಿಯೂ ಅಲ್ಲ ಮತ್ತು ಕಾಂಚನಕ್ಕಾಗಿಯೂ ಅಲ್ಲ, ಇದು ಕಲೆಗಾಗಿ, ಕಲಾವಿದರಿಗಾಗಿ ಮತ್ತು ಯಾರು ಈಗ ಕಲಿತಾ ಇದ್ದಾರೆ ಅವರಿಗಾಗಿ, ಯಾರು ಮುಂದೆ ಕಲಿಯಬೇಕು ಅವರಿಗಾಗಿ. ಯಾಕೆಂದರೆ ಈ ಸಮ್ಮಾನದ ಮೂಲಕ ಏನು ಮಾಡ್ತೇವೆ ನಾವು ಅಂದರೆ, ದೊಡ್ಡ ಪರ್ವತವನ್ನು ಸಮಾಜಕ್ಕೆ ತೋರಿಸ್ತೇವೆ ಅಂತ, ಹಿಮಾಲಯವನ್ನು ಸಮಾಜಕ್ಕೆ ತೋರಿಸ್ತೇವೆ ಅಂತ, ಅಷ್ಟೇ ಅಂತ. ಈ ಸುಬ್ರಹ್ಮಣ್ಯಂ ಎನ್ನುವ ಕಲಾ ಹಿಮಾಲಯವನ್ನು ಸಮಾಜಕ್ಕೆ ತೋರಿಸುವ ಕೆಲಸವನ್ನು ಕಾಂಚನ ಮಾಡ್ತಾ ಇದ್ದೀನಿ. ಕಾಂಚನ ಯಾಕೆ ಅದನ್ನು ಮಾಡಬೇಕು ಅಂದರೆ, ಇಲ್ಲಿ ಅನೇಕ ಮರಿ ಸುಬ್ರಹ್ಮಣ್ಯಂಗಳಿದ್ದಾರೆ. ಇಲ್ಲಿ ಈ ನಮ್ಮ ಸುತ್ತಮುತ್ತ ಈ ಪರಿಸರದಲ್ಲಿ ಈ ಚಿಲಿಪಿಲಿ ಪುಟ್ಟ ಪುಟ್ಟ ಸುಬ್ರಹ್ಮಣ್ಯಂಗಳು, ಅವಕ್ಕೆ ಸರಿಯಾಗಿ ನೀರು ಸಾರ ಸಿಕ್ಕಿದ್ರೆ ಸುಬ್ರಹ್ಮಣ್ಯಂ ಆಗ್ಬೋದು ಅವರು, ಅಂಥವ್ರು ಇದ್ದಾರೆ ಇಲ್ಲಿ ಅಂತ. ಅವರೊಳಗೆ ಒಂದು ಕಿಡಿ ಹುಟ್ಟಲಿ ಅಂತ, ಅವರೊಳಗೆ ಒಂದು ಕಿಚ್ಚು, ನಾನು ಸುಬ್ರಹ್ಮಣ್ಯಂ ಆಗಬೇಕು ಅಂತ.
ಆ ಕಿಚ್ಚು ಹೊತ್ತಬೇಕು ಅವರಲ್ಲಿ. ಅದು ಹೇಗೆ ಹೊತ್ತಬೇಕು ಅಂದರೆ ಹೀಗೆ ಅಂತ ಯಾರಾದರೂ ಕಾಂಚನದಂಥವರು ಸುಬ್ರಹ್ಮಣ್ಯಂ ಅಂಥವ್ರನ್ನ ತೋರಿಸ್ತಾ ಇರಬೇಕು ಸಮಾಜಕ್ಕೆ ಆಗಾಗ ಅಂತ. ತೋರಿಸದಂತೆ ಒಂದು ಪ್ರೇರಣೆಯ ಆವಿರ್ಭಾವ ಆಗ್ತಾ ಹೋಗ್ತದೆ ಅಂತ. ಯಾರು ಕಲಿತಾ ಇದ್ದಾರೋ ಅವರು ತುಂಬ ಶ್ರಮಪಟ್ಟು ಕಲಿಯುವಂಥ ಸಂದರ್ಭಗಳಿದೆ. ಯಾರು ಕಲಿತಾ ಇಲ್ವೋ, ಯಾರಿಗೆ ಸಂಗೀತದಲ್ಲಿ ಏನು ಕಲಿತಾ ಇಲ್ವೋ ಅಥವಾ ಪೆಟ್ಟಿಯಲ್ಲಿ ಕಲಿತಾ ಇಲ್ಲ ಅಂಥವರಿಗೆ ಕಲಿಬೇಕು ಅಂತ ಅನಿಸ್ತದೆ ಅಂತ, ಮಾಡಬೇಕು ಅಂತ ಅನಿಸ್ತದೆ ಅಂತ. ಅದಕ್ಕಾಗಿ ಮಾತ್ರ ಈ ಸಮ್ಮಾನಗಳು ಬೇಕಾಗುವಂಥದ್ದು ನಮ್ಮ ದೃಷ್ಟಿಯಿಂದ. ಇಲ್ಲದಿದ್ದರೆ ಈ ಸಮ್ಮಾನಗಳು ಯಾಕೆ? ಶಾಸ್ತ್ರಗಳು ಏನು ಹೇಳ್ತೇವೆ ಅಂದರೆ ಅಹೇರಿವ ಜನಾದ್ಭೀತಃ ಅಂತ. ಈ ಸಾಧಕನಾದವನು ಜನರನ್ನು ಕಂಡ್ರೆ ಭಯಪಡಬೇಕಂತೆ. ಸರ್ಪವನ್ನು ಕಂಡ್ರೆ ಹೇಗೆ ಭಯಪಡಬೇಕು ಹಾಗೆ ಅಂತ. ಹಾವನ್ನು ಕಂಡಾಗ ದೂರ ಓಡುವ ಹಾಗೆ ಜನರನ್ನು ಕಂಡ್ರೆ ದೂರ ಓಡು ಅಂತ. ಯಾಕೆಂದರೆ ಜನರು ಇನ್ನೇನನ್ನು ಮರುಳು ಮಾಡ್ತಾರೆ, ಸಾಧನೆಯಿಂದ ದೂರ ಮಾಡ್ತಾರೆ ಅಂತ. ಇನ್ನು ಸಾಧಕನಾಗಿ ಉಳಿಯೋದಿಲ್ಲ ಅಂತ. ಹಾಗೆ ಸಮ್ಮಾನ ಬಂತು ಅಂದರೆ ಜನ ಬಂದರೆ ಅದನ್ನು ಹಾವು ಅಂತ ತಿಳ್ಕೊಳ್ಬೇಕು, ದೂರ ಓಡಬೇಕು ಅನ್ಬೇಕಾದ್ರೆ ಸಮ್ಮಾನ ಅಂದರೆ ಏನು? ಸಮ್ಮಾನ ಮರಣಾದಿವ ಅಂತ. ಮರಣದಿಂದ ಹೇಗೆ ಭಯಪಡಬೇಕೋ ಹಾಗೆ ಸಮ್ಮಾನದಿಂದ ಭಯಪಡಬೇಕು ಎಂಬುದಾಗಿ ಬಲ್ಲವರು ಹೇಳೋದುಂಟು. ಹೀಗಿರುವಾಗಲೂ ಸಮ್ಮಾನಕ್ಕೆ ಎಲ್ಲಿ ಅರ್ಥ ಬರ್ತದೆ ಅಂದರೆ ಈ ಪ್ರೇರಣೆಯ ಕಾರಣಕ್ಕೆ, ಈ ಸ್ಫೂರ್ತಿಯ ಕಾರಣಕ್ಕೆ ಇದಕ್ಕೆ ಔಚಿತ್ಯ ಮತ್ತು ಅರ್ಥ ಬರುವಂಥದ್ದು. ಹಾಗಾಗಿ ಈ ಕಾರ್ಯಕ್ರಮ ತುಂಬ ಔಚಿತ್ಯಪೂರ್ಣ ಎಂಬುದಾಗಿ ನಾವು ಭಾವಿಸ್ತೇವೆ. ಮತ್ತು ಇದನ್ನು ಕಾಂಚನದವರೇ ಯಾಕೆ ಮಾಡಬೇಕು ಅಂದರೆ ಸರ್ಕಾರಗಳು ಪ್ರಶಸ್ತಿಗಳನ್ನು ಕೊಡ್ಬೋದು, ಆದರೆ ಕಾಂಚನದವರು ಕೊಡುವ ಪ್ರಶಸ್ತಿಗೆ ಜಾಸ್ತಿ ಅರ್ಥ ಇದೆ. ಯಾಕೆ ಅಂದರೆ ಒಂದು ನಾವು ಯಾವಾಗಲೂ ನೆನಪು ಮಾಡ್ಕೊಳ್ಳೋ ಕಥೆ ಇದೆ. ಅದಕ್ಕೆ ಆ ಇಡೀ ಕಥೆ ಉದ್ದ ಹೇಳಲಿಕ್ಕೆ ಹೋಗೋದಿಲ್ಲ, ಸಂಕ್ಷೇಪ ಹೇಳುವಂಥದ್ದು. ಒಬ್ಬ ಕುಶಲ ವೇಷಧಾರಿ ಕಲಾವಿದ ರಾಜನ ಮುಂದೆ ಗೋವಿನ ವೇಷವನ್ನು ಅಭಿನಯ ಮಾಡಿ ತೋರಿಸ್ತಾನೆ. ಎಷ್ಟು ಅದ್ಭುತವಾಗಿತ್ತು ಆ ಗೋವು ಅಂದರೆ ಅದು ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ, ಯಾರಾದರೂ ನಂಬಬೇಕು ಅಂತ. ರಾಜ ಮೆಚ್ಚಿ ಒಂದು ಪೀತಾಂಬರವನ್ನು ಹೊದಿಸ್ತಾನೆ. ಆಗ ಅಲ್ಲಿ ಹತ್ತಿರ ಸಭೆಯಲ್ಲಿ ಕುಳಿತಿದ್ದಂಥ ಒಬ್ಬ ದನಗಾಹಿ, ಒಬ್ಬ ಗೋವಳ, ಅವನು ನಿಜವಾದ ಗೋವು ಒಂದು ಎಷ್ಟರ ಮಟ್ಟಿಗೆ ಅವನ ಅಭಿನಯ ಸಾಚ ಅನ್ನೋದನ್ನು ಪರೀಕ್ಷೆ ಮಾಡಲಿಕ್ಕೆ ಚಿಕ್ಕ ಕಲ್ಲನ್ನು ಎತ್ತಿ ಆ ಗೋವಿನ ಮೇಲೆ ಎಸೀತಾನೆ. ಚಿಕ್ಕ ಕಲ್ಲು. ಆ ಕಲ್ಲು ಎಲ್ಲಿ ತಗುಲಿತೋ ಅಷ್ಟೇ ಸ್ಥಳವನ್ನು ಗೋವು ಅಲ್ಲಾಡಿಸ್ತದೆ. ಗೋವಿಗೆ ಆ ಶಕ್ತಿ ಇದೆ, ಮನುಷ್ಯನಿಗೆ ಆ ಶಕ್ತಿ ಇಲ್ಲ. ಒಂದು ಚರ್ಮದ ಒಂದು ನಿರ್ದಿಷ್ಟ ಭಾಗವನ್ನು ಮಾತ್ರ ಅಲ್ಲಾಡಿಸುವ ಶಕ್ತಿ ಗೋವಿಗಿದೆ ಅಂತ. ನಾವು ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಬಹುರೂಪಿ, ಆ ವೇಷಧಾರಿ ಎಲ್ಲಿ ಆ ಚಿಕ್ಕ ಕಲ್ಲು ಬಿತ್ತೋ ಅಷ್ಟನ್ನೇ ಅಲ್ಲಾಡಿಸುವಾಗ ಆ ದನಗಾಹಿ ತನ್ನ ಹೆಗಲ ಮೇಲಿನ ಹರಕು ಕಂಬಳಿಯನ್ನು ತಂದು ಹೊದಿಸಿದಂತೆ ವೇಷಧಾರಿಗೆ. ಅಲ್ಲಿ ಮುಂದಿದೆ ಕಥೆ, ನಿಜವಾದ ವಿಷಯ ಮುಂದಿದೆ, ಇದೇನೋ ಅಲ್ಲ ಇದು ಇವರಿಗೇನದ್ದು. ಆ ವೇಷಧಾರಿ, ಆ ಕಲಾವಿದ ರಾಜ ಕೊಟ್ಟ ಪೀತಾಂಬರವನ್ನು ಪಕ್ಕಕ್ಕಿಟ್ಟು ಆ ಕಂಬಳಿಯನ್ನು ಬಹಳ ಅಭಿಮಾನದಲ್ಲಿ ಹೊದ್ದುಕೊಂಡ, ಗೌರವದಲ್ಲಿ ಹೊತ್ಕೊಂಡ. ರಾಜನಿಗೆ ಕೋಪವೇ ಬಂತು. ಏನಪ್ಪ ನೀನು ಪೀತಾಂಬರ ಕೊಟ್ಟರೆ ಪಕ್ಕಕ್ಕಿಡ್ತಿ ಅಂತ, ರಾಜ ಕೊಟ್ಟಿದ್ದದು, ಅದರ ಗೋವಳ ಕೊಟ್ಟಿರ್ತಕ್ಕಂಥ ಹರಗು ಕಂಬಳಿಯನ್ನು ಹೆಮ್ಮೆಯಿಂದ ಹೊದ್ಕೊಳ್ತೇ ಯಾಕೆ ಅಂತ. ಅದಕ್ಕೆ ಆ ಕಲಾವಿದ ಹೇಳಿದಂತೆ, ಮಹಾರಾಜರು ಕೋಪ ಮಾಡ್ಕೊಳ್ಬೇಡಿ, ನೀವು ಕೊಟ್ಟ ಪೀತಾಂಬರಕ್ಕೆ ಮಾರುಕಟ್ಟೆಯಲ್ಲಿ ತುಂಬ ಒಳ್ಳೆ ಬೆಲೆ ಇದೆ, ದೊಡ್ಡ ಬೆಲೆ ಇದೆ, ಸಂಶಯ ಏನೂ ಇಲ್ಲ. ಆದರೆ ಕಲೆಯನ್ನು ಗುರುತಿಸುವಿಕೆಯ ದೃಷ್ಟಿಯಿಂದ ಆ ಕಂಬಳಿಗೆ ಜಾಸ್ತಿ ಬೆಲೆ ಇದೆ ಅಂತ. ಯಾಕೆಂದರೆ ನೀವು ಸುಮ್ಮನೆ ಹಾಗೆ ನೋಡಿ ಮೆಚ್ಚಿಕೊಟ್ಟಿದ್ದು, ಆದರೆ ಅವನು ನನ್ನ ಕಲೆಯನ್ನು ಪರೀಕ್ಷೆ ಮಾಡಿದ್ದಾನೆ, ನನ್ನ ಆಳ ಅಗಲಕ್ಕೆ ಹೊಕ್ಕಿದ್ದಾನೆ ಅವನೊಂದು. ಗೋವಿನ ವೇಷ ಎಷ್ಟರ ಮಟ್ಟಿಗೆ ಸಾಚ ಅನ್ನೋದನ್ನು ಅವನು ಹೇಗೆ ಪರೀಕ್ಷೆ ಮಾಡಿದಾನೋ ಹಾಗೆ ಪರೀಕ್ಷೆ ಮಾಡಲಿಕ್ಕೆ ಸುಲಭ ಇಲ್ಲ. ಅದರ ಬಳಿಕ ಅವನು ಕೊಟ್ಟಿರ್ತಕ್ಕಂಥ ಕಂಬಳಿಗೆ ಆ ಕಾರಣಕ್ಕೆ ಜಾಸ್ತಿ ಬೆಲೆ ಇದೆ ಅಂತ. ಹಾಗೆ ಈಗ ಕಲಾವಿದರನ್ನು ಯಾರು ಗುರುತಿಸಬೇಕು ಅಂತ, ಯಾರಿಗೆ ಗುರುತಿಸಲಿಕ್ಕೆ ಸಾಧ್ಯ? ಒಬ್ಬ ಕಲಾವಿದನ ಆಳ ಅಗಲಗಳನ್ನು ಯಾರಿಗೆ ಅಳಿಲಿಕ್ಕೆ ಸಾಧ್ಯ ಅಂದರೆ ಇನ್ನೊಬ್ಬ ಕಲಾವಿದನಿಗೆ ಸಾಧ್ಯ, ಅದು ಬೇರೆಯವರಿಗೆ ಸಾಧ್ಯ ಇಲ್ಲ. ಮೀನಿನ ಹೆಜ್ಜೆಯನ್ನು ಮೀನೇ ಬಲ್ಲುದು ಅಂತ. ನಮಗೆ ಅದು ಗೊತ್ತೂ ಆಗೋದಿಲ್ಲ, ಮೀನು ಹೋಯ್ತು ಅಂತ ಗೊತ್ತಾಗ್ತದೆ, ನಮಗೆ ಅದು ಗೊತ್ತು ಕೂಡ ಆಗೋದಿಲ್ಲ ಅಂತ. ಹಾಗೆ ಒಬ್ಬ ಕಲಾವಿದ ಈಗ ಒಂದು ವೈಲಿಂದ ಒಂದು ಅದ್ಭುತವಾದ ಯಾವುದೋ ಚಮತ್ಕಾರ ಮಾಡಿ ತೋರಿಸಿದರೆ ಸಾಮಾನ್ಯರಿಗೆ ಏನು ಗೊತ್ತಾಗಲಿಕ್ಕಿಲ್ಲ ಅದು ಅಂತ. ಆದರೆ ಇನ್ನೊಬ್ಬ ವೈಲಿನ್ ಕಲಾವಿದನಿಗೆ ಅದು ಅರ್ಥ ಆಗ್ತದೆ ಅಂತ, ಎಂಥ ಅದ್ಭುತವನ್ನು ಮಾಡಿ ತೋರಿಸಿದ್ದ ಅಂತ, ಹೆಚ್ಚು ಅರ್ಥ ಆಗ್ತದೆ ಅವನಿಗೆ ಅಂತ. ಹಾಗಾಗಿ ಕಲಾವಿದರು ಏನು ತಪಸ್ಸಿರ್ಬೋದು, ಅದರ ಹಿಂದೆ ಎಷ್ಟು ತಮ್ಮ ಜೀವನವನ್ನೇ ಧಾರೆ ಎರೆದಿರ್ಬೋದು ಕಲೆಗೆ ಎಂಬುದು ಅವರಿಗೆ ಗೊತ್ತು, ಕಷ್ಟಪಟ್ಟವರಿಗೆ, ಮಾಡಿದವರಿಗೆ, ಸಾಧನೆ ಮಾಡಿದವರಿಗೆ ಗೊತ್ತು ಅಂತ. ಹಾಗಾಗಿ ನಾವು ಹೇಳೋದೇನೆಂದರೆ, ಅವರಿಗೆ ಪದ್ಮಭೂಷಣ ಇಂಥದ್ದೆಲ್ಲ ಬಂದಿದೆ ಸುಬ್ರಹ್ಮಣ್ಯಂ ಅವರಿಗೆ.
ಆದರೆ ಇದಕ್ಕೆ ತುಂಬ ಮಹತ್ವ ಇದೆ. ಯಾಕೆಂದರೆ ಈ ಕಾಂಚನ ಕುಟುಂಬ ಇದೆಯಲ್ಲ, ಇದು ಕಲೆಯ ಕುಟುಂಬ, ಸಂಗೀತದ ಕುಟುಂಬ. ಅದರಲ್ಲಿಯೂ ವಯಲಿನ್ ಬಗ್ಗೆ ತುಂಬ ಕಾರ್ಯ ನಡೀತಾ ಇರತಕ್ಕಂಥ ಕುಟುಂಬ. ಈಗಲೂ ಕೂಡ ವಯಲಿನ ಭಾಳ ಒಳ್ಳೆಯ ಕಲಾವಿದರು ಇರ್ತಕ್ಕಂಥ ಒಂದು ಕುಟುಂಬ ಇದು ಅಂತ. ಹಾಗಾಗಿ ಅವರು ಗುರುತಿಸಿ ಕೊಟ್ಟಿರ್ತಕ್ಕಂಥದ್ದು, ಅವನು ಆ ಗೋಂಬಳ ಕಂಬಳಿ ಕೊಟ್ಟೆ ಅಂತ ಆಯಿತು ಅಂತ. ಯಾಕೆಂದರೆ ಗುರುತಿಸಿ ಕೊಟ್ಟಿರ್ತಕ್ಕಂಥದ್ದು, ಅರ್ಥ ಮಾಡ್ಕೊಂಡು ಕೊಟ್ಟಿರ್ತಕ್ಕಂಥದ್ದು ಎಂಬುದಾಗಿ ನಾವು ಈ ಸಮಯದಲ್ಲಿ ನೆನಪು ಮಾಡ್ಕೊಳ್ತೇವೆ ಅಂತ. ಸಭೆಯಲ್ಲಿ ಈ ಪ್ರಶಸ್ತಿ ಕೊಟ್ಟವರು ಬಾನ್ಸುರಿ ಸ್ವರಾಜ್ ಅವರು ಈ ಪ್ರಶಸ್ತಿಯನ್ನು ಸುಬ್ರಹ್ಮಣ್ಯಂ ಅವರ ಪರವಾಗಿ ಕವಿತಾ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಅವರೊಂದು ಶ್ಲೋಕವನ್ನು ಉದ್ಧರಿಸಿದರು, ನಮಗೆ ರೋಮಾಂಚನ ಆಯಿತು. ವೀಣಾವಾದನ ತತ್ವಜ್ಞ ಶ್ರುತಿ ಜಾತಿ ವಿಶಾರದ ತಾಲಜ್ಞಶ್ಚ ಅಪ್ರಯಾಸೇನ ಮೋಕ್ಷ ಮಾರ್ಗಂ ಸಗಚ್ಚತಿ ಅಂತ. ಅವ್ರಿಗೆ ಹೊರಡುವಾಗ ಕೇಳಿದ್ರು, ನಿಮಗೆ ಹೇಗೆ ಸಿಕ್ತು ಅಂತ. ಯಾಕೆಂದರೆ ಆಕೆ ಸಂಸ್ಕೃತಜ್ಞ ಏನಲ್ಲ, ಆಕೆ ನ್ಯಾಯವಾದಿನಿ, ರಾಜಕಾರಣಿ. ಈ ಶ್ಲೋಕ ಇದರಿಂದ ಸಿಗಬೇಕು. ಯಾಜ್ಞವಲ್ಕ್ಯ ಸ್ಮೃತಿಯ ಶ್ಲೋಕ, ಬೇರೆ ಕಡೆಗೂ ಈ ಶ್ಲೋಕ ಇದೇ ಶ್ಲೋಕ ಇದೆ, ಅನ್ಯತ್ರ ಕೂಡ ಇದೆ. ಈ ಶ್ಲೋಕವನ್ನು ಕೇವಲ ಕಲಾವಿದ ಉದ್ಧರಿಸಲಿಕ್ಕೆ ಸಾಧ್ಯ ಇಲ್ಲ, ಯೋಗಿ ಕೂಡ ಆಗಿರಬೇಕು ಅಂತ. ಅಂಥವನ್ನು ಮಾತ್ರ ಉದ್ಧರಿಸಲಿಕ್ಕೆ ಸಾಧ್ಯ ಇರತಕ್ಕಂಥ, ಅಂಥವರಿಗೆ ಸಿಗ್ಬೋದಾಗಿರ್ತಕ್ಕಂಥ ಶ್ಲೋಕ ಅದು ಅಂತ. ಆ ಶ್ಲೋಕ ಏನು ಹೇಳ್ತಾ ಇದೆ ಅಂದರೆ, ಮೋಕ್ಷಕ್ಕೆ ಪ್ರಯಾಸವಿಲ್ಲದ ಮಾರ್ಗ ಸಂಗೀತ ಅಂತ ಆ ಶ್ಲೋಕ ಹೇಳ್ತಾ ಇರುವಂಥದ್ದು. ಮೋಕ್ಷ ಅಂದರೆ ಏನು ಅಂದರೆ ಆನಂದದ ಮೊತ್ತ. ನಾವು ಯಾವ ಖುಷಿ ಹಿಂದೆ ಬಿದ್ದಿದ್ದೇವೋ ನಾವೆಲ್ಲರೂ ಕೂಡ, ಯಾರೂ ಅಪವಾದ ಇಲ್ಲ ಅದಕ್ಕೆ, ಪ್ರತಿಯೊಬ್ಬರು ಕೂಡ ಯಾವ ಸಂತೋಷದ ಹಿಂದೆ, ಖುಷಿ ಹಿಂದೆ ಬಿದ್ದಿದ್ದೇವೋ, ಈ ಖುಷಿಯ ದೊಡ್ಡ ಮೊತ್ತ, ಈ ಖುಷಿಯ ಪರಿಪೂರ್ಣತೆ, ಅದಕ್ಕೆ ಮೋಕ್ಷ ಅಂತ ಹೆಸರು. ಈ ಸಣ್ಣ ಪುಟ್ಟ ಖುಷಿಯನ್ನು ಪಡ್ಕೊಳ್ಳಿಕ್ಕೆ ಭಾಳ ಕಷ್ಟ ಇದೆ, ಆಮೇಲೂ ಸಿಗ್ತದೋ ಎಲ್ಲೋ ಗೊತ್ತಿಲ್ಲ ಅದು. ಹಾಗಿರುವಾಗ ಈ ಸಂತೋಷದ ಒಟ್ಟು ಮೊತ್ತ ಸಮುದ್ರ ಅದು ಸಿಗಬೇಕು ಅಂದರೆ ಸುಲಭವಾ? ಅದು ಬಾಳೆಹಣ್ಣಿನ ಸಿಪ್ಪೆಯನ್ನು ಸುರಿದಂತೆ ಅಷ್ಟು ಸರಳವ ಅಂದರೆ ಅಲ್ಲವೇ ಅಲ್ಲ. ಜನ್ಮಗಳ ತಪಸ್ಸು ಸಾಧನೆ ಬೇಕಲ್ವ ಮೋಕ್ಷಕ್ಕೆ ಅಂತ. ಆದರೆ ಅಂತಹ ಕಠಿಣ ಸಾಧ್ಯವಾದ ಮೋಕ್ಷವನ್ನು ಸುಲಭವಾಗಿ ಪಡಿಬಹುದು ಅಂತ. ಹೇಗೆ ಅಂದರೆ ವೀಣಾವಾದನ ತತ್ವಜ್ಞ, ವೀಣಾವಾದನದ ಮರ್ಮ ಗೊತ್ತಿರಬೇಕು. ಶ್ರುತಿ ಜಾತಿ ವಿಶಾರದ, ಶ್ರುತಿ ಜಾತಿಗಳನ್ನು ಬಲವನಾಗಿರಬೇಕು. ತಾಲಜ್ಞಶ್ಚ, ತಾಲವೂ ಗೊತ್ತಿರಬೇಕು. ಹೀಗಿದ್ದರೆ ಅಪ್ರಯಾಸೇನ, ಯಾವುದೇ ಪ್ರಯಾಸ ಇಲ್ಲದೆ ಮೋಕ್ಷಕ್ಕೆ ಹೋಗ್ತಾನೆ ಅವನು. ಈಗ ಸಂಗೀತವನ್ನು ಹಾಡುವಾಗ ಕೇಳುವಾಗ ಖುಷಿ ಆಗ್ತದೆ ಒಂದು. ಆ ಖುಷಿ ಅನ್ನೋದು ಮುಖ್ಯ ಉತ್ಪನ್ನ ಅಲ್ಲ, ಅದು ಉಪ ಉತ್ಪನ್ನ. ಅದು ನಿಜವಾದ ಉತ್ಪನ್ನ ಮೋಕ್ಷವೇ. ಸಂಗೀತದ ನಿಜವಾದ ಫಲ ಮೋಕ್ಷವೇ. ಹಾಗಾದರೆ ಈಗ ಒಂದು ಸಂತೋಷ ಆಗ್ತದಲ್ಲ ನಮಗೆ ಸಂಗೀತವನ್ನು ಕೇಳುವಾಗ ಅಂದರೆ, ಈ ಹಸುವನ್ನು ತಗೊಂಡ್ರೆ ಹಗ್ಗೋ ಸಿಗ್ತದಲ್ಲ ಒಟ್ಟಿಗೆ, ಹಾಗೆ ಅದು ಅಂತ. ಹಗ್ಗಕ್ಕೆ ಪ್ರತ್ಯೇಕ ದುಡ್ಡು ಕೊಡಬೇಕು ಅಂತಿಲ್ಲ, ಹಸು ತಗೊಳ್ಳುವಾಗ ಅದು ಕೂಡ ಬಂತು ಒಟ್ಟಿಗೆ, ಅದರ ಹಾಗೆ ಅದು. ಹಾಗೆ ಆ ಶ್ಲೋಕವನ್ನು ಆಕೆ ಉದ್ಧರಿಸಿದಳು ಅಂತ. ನಮ್ಗೆ ತುಂಬ ಆಶ್ಚರ್ಯ ಆಗಿದ್ದು, ಈಕೆ ಸುಷ್ಮಾ ಸ್ವರಾಜ್ ಮಗಳ ಹೋದು ಅಂತ ಅನ್ನಿಸ್ತು ನಮಗೆ. ಎಲ್ಲಿಂದ ಎಲ್ಲಿವರೆಗೆ ವ್ಯಾಪ್ತಿ ಉಂಟಪ್ಪ ಅಂತ ನಮಗೆ ಒಮ್ಮೆ ಒಂದು ಕ್ಷಣ ಅನ್ನಿಸ್ತು ಅಂತ. ಯಾಕೆಂದರೆ ಈ ಸಂಗೀತವನ್ನು ಹೀಗೆ ನಾವು ಇವತ್ತು ಬಳಸ್ತಾ ಇಲ್ಲ ಅಂತ. ಸಂಗೀತ ಇವತ್ತು ದುರ್ದೈವ ಅಂದರೆ ಮೋಕ್ಷಕ್ಕೆ ಬಳಕೆ ಆಗ್ತಾ ಇಲ್ಲ ಅನ್ನೋದು ಹೇಗೂ ಆಯಿತು, ಖುಷಿಗೂ ಬಳಕೆ ಆಗ್ತಾ ಇಲ್ಲ ಅಂತ. ಅದರ ದುರುಪಯೋಗ ಆಗ್ತಾ ಇರುವಂಥದ್ದು ಇವತ್ತು. ಅದರ ಮೇಲೆ ದೌರ್ಜನ್ಯ ಆಗ್ತಾ ಇರುವಂಥದ್ದು, ಸಂಗೀತದ ಮೇಲೆ ದೌರ್ಜನ್ಯ ಆಗ್ತಾ ಇರುವಂಥದ್ದು. ಸಂಗೀತವನ್ನು ನಾವು ಸಂಗೀತವಾಗಿ ಇಟ್ಕೊಂಡಿಲ್ಲ ಅಂತ. ನಮ್ಮ ಮನಸ್ಸಿನ ವಿಕಾರಗಳನ್ನೆಲ್ಲ ಬೆರೆಸಿ ಅದನ್ನು ಕೊಲೆಗೆಡಿಸಿ ಅದನ್ನು ನಮ್ಮ ಅಂದರೆ ಸಂಪಾದನೆಗೋ, ಅಂದರೆ ಕ್ಷುಲ್ಲಕ ವಸ್ತುಗಳ ಸಂಪಾದನೆಗೆ, ಕ್ಷುಲ್ಲಕ ಕೀರ್ತಿಯ ಸಂಪಾದನೆಗೆ ನಾವು ಅದನ್ನು ಇಟ್ಕೊಂಡಿದ್ದೇವೆ ಇವತ್ತು ಅಂತ. ಒಬ್ಬ ಕಲಾವಿದ ಕಣ್ಮುಚ್ಚಿ ಹಾಡಬೇಕು, ಕಣ್ತೆರೆದು ಹಾಡಬೇಕು ಅಂದರೆ ಅದಕ್ಕೆ ಉತ್ತರ ಇಷ್ಟೇ, ನೀನು ಸಭೆಗಾಗಿ ಹಾಡೋದಲ್ಲ, ನಿನ್ನ ಆತ್ಮಕ್ಕಾಗಿ ಹಾಡೋದು ಅಂತ ಹಾಡಬೇಕಾಗಿದ್ದು. ಯಾರು ಕೇಳ್ಕೊಂಡ್ರೆ ಕೇಳ್ಕೊಳ್ಳಿ, ಅವರಿಗೆ ಖುಷಿ ಆದರೆ ಖುಷಿಯಾಗಲಿ. ಉಪ ಉತ್ಪನ್ನ ಅದು. ಮುಖ್ಯ ಉತ್ಪನ್ನ ಯಾವುದು ಅಂದರೆ ನಿನ್ನೊಳಗೆ ಏರ್ಪಡ್ತಕ್ಕಂಥ ಸಂತೋಷವೇ ಮುಖ್ಯ ಉತ್ಪನ್ನ ಅಂತ. ಅದು ನಿನ್ನನ್ನು ಎಷ್ಟು ಆಳದ ಸಮಾಧಿಗೆ ಕರ್ಕೊಂಡು ಹೋಗ್ತದೆ, ಅದೇ ಮುಖ್ಯ ಉತ್ಪನ್ನ ಅಂತ. ನಿರ್ವಿಕಲ್ಪ ಸಮಾಧಿಗೆ ಕರ್ಕೊಂಡು ಹೋದರೆ ಪೂರ್ತಿ ಆಯಿತು ಸಂಗೀತ ಸಾಧನೆ ಅಂತ. ಇದೊಂದು ಅದ್ಭುತ ವಿದ್ಯೆ ಇದು. ಇದರಿಂದ ಏನನ್ನು ಬೇಕಾದ್ರೂ ಸಾಧಿಸ್ಬೋದು, ಮೋಕ್ಷವನ್ನು ಸಾಧಿಸ್ಬೋದು. ಈ ಪ್ರಪಂಚದಲ್ಲಿ ಸಾಧಿಸಲಿಕ್ಕೆ ಅಸಾಧ್ಯವಾದ ಯಾವುದೂ ಇಲ್ಲ ಸಂಗೀತದಿಂದ. ಕಾಯಿಲೆ ಇದ್ದರೂ ಗುಣ ಮಾಡ್ಬೋದು ಸಂಗೀತದಿಂದ.
ಸಂಪತ್ತನ್ನು ಸಂಪಾದನೆ ಮಾಡ್ಬೋದು, ಕೀರ್ತಿಯನ್ನು ಸಂಪಾದನೆ ಮಾಡ್ಬೋದು, ಜನಪ್ರೀತಿಯನ್ನು ಸಂಪಾದನೆ ಮಾಡ್ಬೋದು, ಅಥವಾ ನೀವು ಏನಾದರೂ ಒಂದು ಹೇಳಿ ಅದನ್ನು ಮಾಡ್ಬೋದು ಸಂಗೀತದಿಂದ ಅಂತ. ಏನನ್ನು ಬೇಕಾದರೂ ಕೂಡ ಮಾಡ್ಬೋದು ಅಂತ. ಭಾರತೀಯ ವಿದ್ಯೆಗಳೇ ಹಾಗೆ ಅಂತ. ಅವುಗಳಿಗೆ ಅನೇಕ ಅಥವಾ ಅನಂತ ಮುಖಗಳು ಅಂತ. ಅವು ಏನನ್ನು ಬೇಕಾದ್ರೂ ಕೊಡ್ತೇವೆ ನಮಗೆ ಕಾಮಧೇನು ಇದ್ದಂತೆ ಅಂತ. ಆದರೆ ಮರ್ಕಟದ ಕೈಗೆ ಮಾಣಿಕ್ಯ ಸಿಕ್ಕಿದರೆ ಏನು ಉಪಯೋಗ, ಏನು ಹೇಳಿ? ಆ ಮರ್ಕಟಕ್ಕೆ ಮಾಣಿಕ್ಯದ ಬೆಲೆ ಏನು ಗೊತ್ತು ಅಂತ. ಆದರೆ ಭಾರತದ ಇವತ್ತಿನ ಸ್ಥಿತಿ ಹೇಗಿದೆ ಅಂದರೆ, ಎಲ್ಲ ವಿದ್ಯೆ ಕಲೆಗಳು ಮಂಗದ ಕೈಯ ಮಾಣಿಕ್ಯದ ಹಾಗೆ ಆಗಿದೆ ನಮ್ಮ ಕೈಯಲ್ಲಿ. ನಾವು ಅದರ ಸದುಪಯೋಗವನ್ನು ಮಾಡ್ತಾ ಇಲ್ಲ. ಏನು ತಪಸ್ಸನ್ನು ಮಾಡಬೇಕೋ, ಏನು ಸಾಧನೆ ಮಾಡಬೇಕೋ, ಯಾವುದಕ್ಕೋಸ್ಕರ ಬಳಕೆ ಮಾಡಬೇಕೋ ಆ ರೀತಿಯಲ್ಲಿ ನಾವು ಅದನ್ನು ಮಾಡ್ತಾ ಇಲ್ಲ ಅಂತ. ಅದು ದುರ್ದೈವ ಅಂತ. ಈ ಕಾಂಚನ ಕುಟುಂಬ ಪೂರ್ತಿ ಸಂಗೀತಕ್ಕೆ ತನ್ನನ್ನು ತಾನು ಕೊಟ್ಕೊಂಡಿರ್ತಕ್ಕಂಥ ಕುಟುಂಬ. ಸಂಗೀತವನ್ನು ತಪಸ್ಸಾಗಿ ಸ್ವೀಕಾರ ಮಾಡಿರ್ತಕ್ಕಂಥ ಕುಟುಂಬ. ಈ ಸಂಗೀತ ಹಾಡುವವರು ಅಂತ ಒಂದು ಗುಂಪು, ಅದು ಸಂಗೀತವನ್ನೇ ಉಸಿರಾಡುವವರು ಅಂತ ಅದು ಮತ್ತೊಂದು ಗುಂಪು ಅದು ಅಂತ. ಆಚೆ ಗುಂಪಿಗೆ ಹೋಗಬೇಕು ನಾವು ಅಂತ. ಕಣ್ಣು ಮುಚ್ಚಿದರೆ ಕಣ್ಣು ತೆರೆದರೆ ಸಂಗೀತ ಅಂತ, ಯಾವುದಾದ್ರೂ ಹಾಗೆ ಅಂತ. ಹಾಗಿದ್ದರೆ ನಮಗದು ಒಲಿಯುವಂಥದ್ದು ಅಂತ. ಆದರೆ ಈ ಕುಟುಂಬದಲ್ಲಿ ನಾವು ಅದನ್ನು ಕಾಣ್ತೇವೆ, ಗಮನಿಸ್ತೇವೆ. ಸುಬ್ಬರತ್ನಮ್ಮವ್ರನ್ನು ಕೂಡ ನಾವು ನೋಡಿದ್ದೇವೆ, ರೋಹಿಣಿಯನ್ನು ನೋಡ್ತಾ ಇದ್ದೇವೆ ಇವತ್ತಿಗೂ ಕೂಡ, ಆ ಮಕ್ಕಳನ್ನು ಕೂಡ ನೋಡ್ತಾ ಇದ್ದೇವೆ. ಅಳಿಯಂದರು ಕೂಡ ಹಾಗೆ ಅಂತ. ಅಳಿಯಂದರು ಒಂದು ವೇಳೆ ಸಂಗೀತಜ್ಞರು ಅಲ್ಲದೇ ಇದ್ದರೂ ಕೂಡ ಈ ಗಾಳಿ ಬೇಸಿದಾಗ ಅದಕ್ಕೇನು ಬೇಕು ಅದನ್ನೆಲ್ಲ ಅವರು ಮಾಡ್ತಾರೆ. ರಾಜಶೇಖರ ಉದಾಹರಣೆ ಅದಕ್ಕೆ ಅಂತ. ಸಂಗೀತಕ್ಕೆ ಏನು ಬೇಕು ಅದೆಲ್ಲವನ್ನು ಕೂಡ ಮಾಡ್ತಕ್ಕಂಥ ಸಂದರ್ಭ ಅಂತ. ವಾದದಿಂದ ಎಲ್ಲ ನಾದಕ್ಕೆ ಹರಿದು ಬರ್ತದೆ ಅಂತ. ವಾದದ ಎಲ್ಲ ಅದರ ಸಂಸರ್ಗಗಳು, ಸಂಪರ್ಕಗಳು, ಸಂಪತ್ತುಗಳು ಎಲ್ಲ ನಾದಕ್ಕೆ ಹರಿದು ಬರ್ತದೆ ಅಂತ. ಹೀಗಾಗೋದು ಉಂಟು ಅಂತ ಸಂದರ್ಭ ಇದು ಎಂಬುದಾಗಿ ನಾವು ಭಾವಿಸ್ತಾ ಇದನ್ನು ಉಳಿಸ್ಕೊಂಡು ಹೋಗ್ತಾ ಇರುವಂಥದ್ದು ಇದೆಯಲ್ಲ ಈ ಸಂಗೀತ ಪರಂಪರೆಯನ್ನು, ಇದು ಬೆಲೆ ಕಟ್ಟಲಾರದ್ದು ಅಂತ. ಇವತ್ತಿನ ಕಾಲಕ್ಕಂತೂ ಈ ಶುದ್ಧ ಸಂಗೀತ ಪ್ರೀತಿ, ಅದು ದ್ರವ್ಯ ಪ್ರೀತಿ ಅಲ್ಲ, ಕೀರ್ತಿ ಪ್ರೀತಿ ಅಲ್ಲ, ಅದು ಸ್ಥಾನಮಾನಗಳ ಪ್ರೀತಿ ಅಲ್ಲ, ಪ್ರಶಸ್ತಿಗಳ ಪ್ರೀತಿ ಅಲ್ಲ, ಅದು ಸಂಗೀತ ಪ್ರೀತಿ ಅಂತ, ಶುದ್ಧ ಸಂಗೀತ ಪ್ರೀತಿ ಅಂತ. ಆ ಶುದ್ಧ ಸಂಗೀತ ಪ್ರೀತಿಗೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲವನ್ನೂ ಮಾಡಿಸ್ತದೆ. ಆಸ್ತಿಯನ್ನು ಮಾರಾಟ ಮಾಡಿ ಒಂದು ಸಂಗೀತ ಶಾಲೆ ಕಟ್ಟುವಾಗ ಮಾಡ್ತದೆ, ಅಥವಾ ಒಂದು ಶಾಲೆಯನ್ನು ಕಟ್ಟುವಾಗೆ ಅದು ಮಾಡ್ತದೆ ಅದು ಅಂತ. ಆ ಪ್ರೀತಿ ಕಾರಣ ಅದಕ್ಕೆ ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ಅದು ಇಲ್ಲಿ ಕಾಂಚನ ಕುಟುಂಬದ ಆಶ್ರಯದಲ್ಲಿ ಆಗ್ತಾ ಇದೆ. ನಾನು ನಿನ್ನೆ ಪ್ರಸ್ತಾಪ ಮಾಡಿದ್ವು, ಒಂದು ಕುಟುಂಬದಲ್ಲಿ ಬರೀ ಹೆಣ್ಮಕ್ಳು ಇದ್ದಾಗ, ಅಂದರೆ ಮಕ್ಕಳು ಬರೀ ಹೆಣ್ಮಕ್ಳು ಮಾತ್ರ ಆದಾಗ ಏನು ಮುಂದೆ ಅನ್ನೋ ಪ್ರಶ್ನೆ ಬರ್ತದೆ. ಅದು ಇಲ್ಲಿ ಆ ಪ್ರಶ್ನೆಗೆ ಅವಕಾಶ ಉಂಟಾಗಲಿಲ್ಲ. ಯಾಕೆಂದರೆ ಆ ಹೆಣ್ಮಕ್ಕಳು ಜೊತೆಗೆ ಅಳಿಯಂದಿರು ಒಂದು ರೀತಿಯಲ್ಲಿ ಇವರು ಮಗಳಂದಿರನ್ನು ಕೊಟ್ಟು ಅಳಿಯಂದಿರನ್ನು ತಗೊಂಡಾಗಾಯ್ತು ಅಂತ. ಮಗಳಂದಿರನ್ನು ಕೊಟ್ಟು ಅಳಿಯಂದಿರನ್ನು ತಗೊಂಡಾಗಾಯ್ತು ಅಂತ. ಈ ಕಾರ್ಯಕ್ಕೆ ಅವರು ಸಲ್ತಾ ಇದ್ದಾರಲ್ಲ, ಆ ಕಾರಣಕ್ಕೆ ನಾವು ಈ ಮಾತನ್ನು ಹೇಳ್ತಾ ಇರುವಂಥದ್ದು. ಹಾಗಾಗಿ ತುಂಬ ಒಂದು ಅರ್ಥಪೂರ್ಣವಾದ ಕಾರ್ಯ ಇಲ್ಲಿ ಆಗ್ತಾ ಇದೆ. ಹಾಗಾಗಿ ನಾವು ತುಂಬ ಸಂತೋಷಪಟ್ಟು ಇಲ್ಲಿ ಬಂದು ನಿನ್ನೆ ಇವತ್ತು ಈ ಕಾರ್ಯಕ್ರಮದಲ್ಲಿ ತುಂಬ ಸಂತೋಷದಲ್ಲಿ ಇಲ್ಲಿ ಭಾಗವಹಿಸಿದ್ವು. ಅವರಿಗಿರುವ ಗುರುಪ್ರೀತಿಯು ಕೂಡ ಹಾಗೆ ಅಂತ. ಒಂದು ಗುರುಪೀಠದ ಬಗ್ಗೆ ಎಷ್ಟು ಆಸ್ತಿ ಇಟ್ಕೊಳ್ಬೋದು ಅಂತ, ಎಷ್ಟು ಆಧಾರ ಇಟ್ಕೊಳ್ಬೋದು ಅಂತ, ಅದು ನೀವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಿನ್ನೆಯಿಂದ ರಾಜಶೇಖರ್ ಅದನ್ನು ರಾಮನಾಮ ಹೇಳ್ತಾ ಇದ್ದಾನೆ ನಮ್ಮ ಬಳಿಯಲ್ಲಿ. ಯಾರು ಇಲ್ಲಿ ಆದರೂ ಪರವಾಗಿಲ್ಲ, ಸಂಸ್ಥಾನ ಬಂದಿದ್ದರೆ ಸಾಕು, ಇಲ್ಲಿ ನಾವು ಕಾರ್ಯಕ್ರಮ ಮಾಡ್ತೇವೆ. ನಿನ್ನೆಯಿಂದ ಅದು ಪುನರುಚ್ಚಾರ ಆಗ್ತಾ ಇದೆ ಅಂತ. ಗುರುಪ್ರೀತಿ ಅದು ಎಂಬುದಾಗಿ ನಾವು ಭಾವಿಸ್ತೇವೆ. ಆದರೆ ಬರಬೇಕಾದವರೆಲ್ಲ ಬಂದಿದ್ದಾರೆ, ಇಲ್ಲಿ ನಿನ್ನೆಯೂ ಬಂದಿದ್ದಾರೆ, ಇವತ್ತು ಕೂಡ ಬಂದಿದ್ದಾರೆ. ಇವತ್ತು ಉದಾಹರಣೆ ಕೊಡೋದಾದರೆ, ಇಲ್ಲಿಯ ಸಂಸದರಿಂದ ದಿಲ್ಲಿಯ ಸಂಸದರವರೆಗೆ ಅಂತ ಈ ಕಾರ್ಯಕ್ರಮದ ವ್ಯಾಪ್ತಿ. ಇದು ಭಾರಿ ಬಹಿರಂಗ ಸಭೆ ಅಲ್ಲದೇ ಇರ್ಬೋದು, ಈ ಬೃಹತ್ ಜನಸ್ತೋಮ ಅಲ್ಲದೇ ಇರ್ಬೋದು. ಯಾಕೆಂದರೆ ಸಿಂಹಕ್ಕೆ ನೂರಾರು ಮಕ್ಕಳು ಹುಟ್ಟೋದಿಲ್ಲ. ಈ ಸಿಂಹಿಣಿಗೂ ಒಂದು ನರಿಗೂ ಮಾತುಕತೆ ಆಯ್ತು ಅಂತ ಹೇಳ್ತಾರಲ್ಲ ಅಂತ. ನರಿ ಹೇಳ್ತಂತೆ ಸಿಂಹಿಣಿಗೆ ಹೇಳ್ತಂತೆ, ನಾನು ಒಂದು ಸಾರಿ ಹಾಕಿದರೆ ಒಂದು 8 ಮರಿ ಹಾಕ್ತೇನೆ, ನೀನು ಎಷ್ಟು ಹಾಕ್ತೀಯ ಅಂತ. ಅದಕ್ಕೆ ಸಿಂಹಿಣಿ ಹೇಳ್ತಂತೆ, ನಾನು 1-2 ಹಾಕ್ತೇನೆ, ಹುಟ್ಟೋದು ಮಾತ್ರ ಸಿಂಹ ಅಂತ. ಭಾರಿ ವ್ಯತ್ಯಾಸ ಉಂಟು ಅದಕ್ಕೂ ಅಂತ. ಈಗ 8 ನರಿ ಮರಿ ಹಾಕೋದಕ್ಕಿಂತ 1-2 ಸಿಂಹದ ಮರಿ ಹಾಕಿದರೆ ಅದರ ಕಥೆ ಬೇರೆ ಇರ್ತದೆ ಅಂತ, ಅದರ ತೂಕವೇ ತುಂಬ ಬೇರೆ ಇರ್ತದೆ. ಈ ಸಭೆ ಅಂಥದ್ದು ಅಂತ ಅದಕ್ಕೋಸ್ಕರ ನೆನಪು ಮಾಡಿಕೊಂಡು ಅಂತ. ನಾವು ಸಂಖ್ಯಾ ದೃಷ್ಟಿಯಿಂದ ನೋಡಬೇಕಾಗಿರ್ತಕ್ಕಂಥ ಸಭೆ ಅಲ್ಲ ಇದು, ಗುಣಮಟ್ಟದ ದೃಷ್ಟಿಯಿಂದ ನೋಡಬೇಕಾಗಿರ್ತಕ್ಕಂಥ ಸಭೆ. ಆ ಉದ್ದೇಶ ಏನು ಸಭೆಯದ್ದು, ಔಚಿತ್ಯ ಏನು, ಈ ಸಭೆ ಈ ದೇಶದ ಪರಂಪರೆ ದೃಷ್ಟಿಯಿಂದ ಎಷ್ಟು ಪ್ರಸ್ತುತ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ ಅಂತ. ಹಾಗಾಗಿ ಇಲ್ಲಿಯ ಸಂಸದರಿಂದ ದಿಲ್ಲಿಯ ಸಂಸದರವರೆಗೆ ಈ ಸಭೆಗೆ ವ್ಯಾಪ್ತಿ ಬಂತು ಎಂಬುದಾಗಿ ನಾವು
ಭಾವಿಸ್ತೇವೆ. ಸದಾನಂದ ಗೌಡರು ಕೂಡ ಇದ್ದಾರೆ ಜೊತೆಯಲ್ಲಿ, ಮೊದಲಿಂದ ಇದ್ದಾರೆ ಈ ಸಂಸ್ಥೆ ಜೊತೆಯಲ್ಲಿ, ಇವತ್ತು ಕೂಡ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ನಿಮ್ಮೆಲ್ಲರನ್ನೂ ನಾವು ತುಂಬ ಪ್ರೀತಿಯಿಂದ ಭಾವಿಸ್ತಾ, ಕೊನೆಯ ಮಾತು ಏನಂದರೆ, ಯಾರೊಬ್ಬರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆ ಇರೋಕ್ಕೆ ಸಾಧ್ಯ ಇದೆ. ಅದಕ್ಕೆ ವಿಘ್ನ ಮಾಡ್ಬೋದು. ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದರೆ ಹೋಗಿ ವಿಘ್ನ ಮಾಡ್ಬೋದು, ಆ ಪ್ರತಿಕ್ರಿಯೆಯೂ ಸಾಧ್ಯ ಇದೆ. ವಿಘ್ನ ಮಾಡದೇ ಇದ್ದರೂ ಕೂಡ ನಾವೇನು ಸಹಕಾರ ಕೊಡದೇ ಇರ್ಬೋದು, ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವು. ಅಥವಾ ಬೇಷ್, ಶಾಬಾಷ್, ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಅಂತ ಹೇಳ್ಬೋದು, ಹೋಗಿ ಸಹಭಾಗಿ ಆಗ್ಬೋದು, ಹೆಗಲಿಗೆ ಹೆಗಲನ್ನು ಕೊಡ್ಬೋದು, ನಾವು ತ್ಯಾಗ ಮಾಡ್ಬೋದು, ನಾವು ಭಾಗಿಯಾಗ್ಬೋದು. ಇದರಲ್ಲಿ ನಿಮ್ಗೆ ಯಾವುದಕ್ಕೆ ಸೇರ್ತೀರಿ ಅಂತ ನಿಮಗೆ ನಾವು ಬಿಡ್ತೇವೆ ಆಯ್ಕೆಯನ್ನು ಅಂತ. ಇಡೀ ಸಮಾಜಕ್ಕೆ, ಇಲ್ಲಿರುವವರೆಲ್ಲ ಭಾಗಿಯಾದವರೇ, ಇಡೀ ಸಮಾಜಕ್ಕೆ ಇಂತಹದೊಂದು ಒಳ್ಳೆ ಕೆಲಸ ನಡೀತಾ ಇರುವಾಗ ನೀವು ವಿಘ್ನಕರ್ತರಾಗ್ತೀರಾ, ಮೂಕ ಪ್ರೇಕ್ಷಕರಾಗ್ತೀರಾ, ಉದಾಸೀನ ಪ್ರೇಕ್ಷಕರಾಗ್ತೀರಾ, ಅಥವಾ ಕೇವಲ ಬಾಯುಪಚಾರ ಅಂತ ಅಲ್ಲಿಗೆ ಸೀಮಿತ ಆಗ್ತೀರಾ, ಹೆಗಲಿಗೆ ಹೆಗಲು ಕೊಡ್ತೀರಾ, ಭಾಗಿಯಾಗ್ತೀರಾ ಜೊತೆಯಲ್ಲಿ. ಭಾಗಿಯಾದರೆ ನೀವು ಈ ದೇಶದ ಮಕ್ಕಳು ಅಂತ ಆಗ್ತದೆ ಅಂತ, ಈ ದೇಶದ ವಾರಸುದಾರರು, ಈ ದೇಶದ ಉತ್ತರಾಧಿಕಾರಿಗಳು ಅಂತ ಆಗ್ತದೆ ಅಂತ. ಆ ವರ್ಗಕ್ಕೆ, ಆ ಗುಂಪಿಗೆ ಇಡೀ ಸಮಾಜ ಸೇರಬೇಕಾಗಿದೆ. ಕಾಂಚನಕ್ಕೆ ಇಡೀ ಸಮಾಜದ ಬಲ ಕೂಡಿ ಬರಬೇಕಾಗಿದೆ. ಹಾಗೆ ಕೂಡಿ ಬರಲಿ ಎಂಬುದಾಗಿ ಆಶಿಸಿ, ಈ ಪರಂಪರೆ ಶತಮಾನಗಳ ಕಾಲ, ಮುಂದೆ ಬರುವ ಅನಂತ ಕಾಲ ಇದು ಮುಂದುವರೆದು ಈ ದೇಶದಲ್ಲಿ ಗಂಗೆ ಹರಿತಾ ಇರುವವರೆಗೂ ಕೂಡ ಸಂಗೀತ ಗಂಗೆ ಕೂಡ ಹರಿತಾ ಇರಲಿ ಅಂತ. ಎಲ್ಲಿವರೆಗೆ ಗಂಗೆ ಹರಿತಾ ಇರ್ತದೋ ಅಲ್ಲಿವರೆಗೂ ಸಂಗೀತ ಗಂಗೆಯೂ ಕೂಡ ಹರಿತಾ ಇರುವಲ್ಲಿ ತನ್ನ ಸೇವೆಯನ್ನು ಈ ಸಂಸ್ಥೆ ಮುಂದೆ ನಿತ್ಯ ಶಾಶ್ವತವಾಗಿ ಕೊಡಮಾಡಲಿ, ಎಲ್ಲರಿಗೂ ಒಳಿತಾಗಲಿ ಅಂತ ಅರ್ಪಣೆ ಆಗ್ತದೆ. ಹರೇ ರಾಮ. ಕಾಂಚನ ಸಂಗೀತೋತ್ಸವದ, ಕಾಂಚನೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಗುರುಗಳ ಮಾರ್ಗದರ್ಶನ, ಆಶೀರ್ವಚನ ಇತ್ಯಾದಿಗಳು ನಮ್ಮೆಲ್ಲರ ಹೃದಯವನ್ನು ತುಂಬಿತು. ಈಗ ಕೊನೆಯ ಧನ್ಯವಾದ ಸಮರ್ಪಣೆಗಿಂತ ಮುಂಚಿತವಾಗಿ ಒಂದು ಪ್ರಕಟಣೆಯನ್ನು ಮಾಡುವುದಕ್ಕಾಗಿ ಮಣಿಕೃಷ್ಣ ಸ್ವಾಮಿ ಅಕಾಡೆಮಿ ಕಾರ್ಯದರ್ಶಿಗಳಾದ ಶ್ರೀ ಪಿ ನಿತ್ಯಾನಂದರಾವ್ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ಒಂದು ಪ್ರಕಟಣೆಯನ್ನು ಮಾಡಲಿಕ್ಕಿದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯರಾದಂತಹ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನನ್ನ ಅತ್ಯಂತ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇವತ್ತು ಕಾಂಚನಶ್ರೀ ಪ್ರಶಸ್ತಿಯನ್ನು ಪಡೆದಂತಹ ಪದ್ಮವಿಭೂಷಣ ಡಾಕ್ಟರ್ ಎಲ್ ಸುಬ್ರಹ್ಮಣ್ಯಂ ಮತ್ತು ಪದ್ಮಶ್ರೀ ಕವಿತಾ ಕೃಷ್ಣಮೂರ್ತಿ ಇವರಿಗೆ ಕೂಡ ನಮ್ಮ ಪೂರ್ತಿ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಎಲ್ಲ ಸಂಗೀತ ರಸಿಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಒಂದು ಖಂಡಿತವಾಗಿ ಆದರೂ ಈ ಪ್ರಕಟಣೆ ನಾವೆಷ್ಟು ಸಂತೋಷ ಪಡ್ತಾ ಇದ್ದೇವೋ ಅದಕ್ಕಿಂತ ಹೆಚ್ಚು ನೀವೆಲ್ಲರೂ ಸಂತೋಷ ಪಡುವಂತಹ ಒಂದು ವಿಷಯ. ಇದನ್ನು ಈ ವೇದಿಕೆಯಲ್ಲಿ ಪರಮ ಪೂಜ್ಯರಾದಂತಹ ಗುರುಗಳ ಸಾನ್ನಿಧ್ಯದಲ್ಲಿ ಮತ್ತು ಇಷ್ಟೊಂದು ಗಣ್ಯರ ವೇದಿಕೆಯಲ್ಲಿ ಹೇಳೋದಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಕೃತಾರ್ಥ ಭಾವದಿಂದ ಇದನ್ನು ಪ್ರಕಟಣೆಯನ್ನು ಮಾಡ್ತಾ ಇದ್ದೇನೆ. ಮಣಿಕೃಷ್ಣ ಸ್ವಾಮಿ ಅಕಾಡೆಮಿ ಬಹುಶಃ ತಮಗೆಲ್ಲರಿಗೂ ತಿಳಿದಿರುವಂತಹ ಸಂಸ್ಥೆ. ಈಗ 21ನೇ ವರ್ಷವನ್ನು ಆಚರಿಸ್ತಾ ಇದೆ. ಅದರಲ್ಲಿ ನಾವು 4 ಪ್ರಶಸ್ತಿಗಳನ್ನು ಮತ್ತು 1 ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಪ್ರತಿ ವರ್ಷ. ಅದರಲ್ಲಿ 3 ಪ್ರಶಸ್ತಿಗಳು ಯುವಕರಿಗೆ ಕೊಡುವಂಥದ್ದಾದರೆ, ಒಂದು ಈ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಕೆಲಸವನ್ನು ಮಾಡಿದಂಥ ಅವರಿಗೆ ನಾವು ಕೊಡುವಂಥದ್ದು. ಕಾಂಚನ ಅನ್ನುವಂಥದ್ದು ನನಗೆ ಬಾಲ್ಯದಿಂದ ಒಂದು ಸಂಗೀತಕ್ಕೆ ಬರುವುದಕ್ಕೆ ಒಂದು ಇನ್ಸ್ಪಿರೇಷನ್. ನನ್ನ ಮಕ್ಕಳೆಲ್ಲ ಇವತ್ತು ಸಂಗೀತ ಕ್ಷೇತ್ರದಲ್ಲಿ ಇದ್ದಾರೆ, ಆದರೆ ಅದಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಂಥದ್ದು ಈ ಕಾಂಚನ ಕ್ಷೇತ್ರ. ಈಗಲೂ ನನಗೆ ನನ್ನ ಮಗಳು ಬಂದು ಇವರೆಲ್ಲರೂ ಇದ್ದಾಗ, ಕಾಂಚನ ಸುಬ್ಬರತ್ನಂ ಸರ್ ಎಲ್ಲ ಇದ್ದಾಗ ಅವರ ಸಮ್ಮುಖದಲ್ಲಿ ಹಾಡಿದಂಥದ್ದು ಇವತ್ತು ಕೂಡ ನನಗೆ ಹಚ್ಚ ಹಸುರಾಗಿ ನನಗೆ ನೆನಪಿಗೆ ಬರ್ತದೆ. ಆ ಮಗುವನ್ನು ತನ್ನ ಮಗುವಿನ ಹಾಗೆ ರೋಹಿಣಿಯಮ್ಮ ಅವರು ಪ್ರೀತಿಸಿದ್ದಾರೆ ಆ ದಿವಸ.
ಇದೆಲ್ಲವೂ ಕೂಡ ನಮಗೆ ಒಂದು ಇನ್ಸ್ಪಿರೇಷನ್. ಇಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೇಳಿರ್ಬೋದು, ಶ್ರೀಯುತ ಎ ಈಶ್ವರಯ್ಯನವರು ನಮ್ಮ ಜಿಲ್ಲೆ ಕಂಡಂತಹ ಒಬ್ಬ ಅತ್ಯದ್ಭುತ ಕಲಾ ವಿಮರ್ಶಕರು. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರು ಪರಿಣಿತರು. ಅವರ ಹೆಸರಿನಲ್ಲಿ ನಾವೊಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಇದರ ಹಿಂದಿನ ಪ್ರಶಸ್ತಿಗಳನ್ನು ನಾನೀಗ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ನನಗಿರೋದೇ 2 ನಿಮಿಷದ ಅವಧಿ. ಈ ವರ್ಷದ ಈ ಪ್ರಶಸ್ತಿಯನ್ನು ನಿಮ್ಮವರು ಆಗಿರುವಂತಹ ಶ್ರೀಮತಿ ಕಾಂಚನ ರೋಹಿಣಿ ಸುಬ್ಬರತ್ನಂ ಅವರಿಗೆ ನಾವು ನೀಡ್ತಾ ಇದ್ದೇವೆ. ನಮ್ಮ ನಿರೀಕ್ಷೆ, ನಾವು ನಿರೀಕ್ಷಿಸಿದ ಹಾಗೇ ಆಗಿದೆ. ಮೊದಲಿಗೆ ಅಮ್ಮ ಅವರು ಒಪ್ಪಲಿಲ್ಲ, ಆದರೆ ಪ್ರೀತಿಗೆ ಸೋಲದವರು ಯಾರಿದ್ದಾರೆ ಹೇಳಿ ಪ್ರಪಂಚದಲ್ಲಿ? ಹಾಗಾದ್ದರಿಂದ ನಮ್ಮ ನಿಜವಾದಂತಹ ಪ್ರೀತಿ ಅನ್ನೋದನ್ನು ಅರಿತುಕೊಂಡು ಅವರು ಈ ಪ್ರಶಸ್ತಿಯನ್ನು ಪಡೆಯುವುದಕ್ಕೆ ಒಪ್ಪಿಕೊಂಡಿದ್ದಾರೆ. ನವಂಬರ್ ತಿಂಗಳಿನಲ್ಲಿ ನಡೆಯಲಿಕ್ಕಿರುವಂತಹ ರಾಗಸುಧಾರಸ ಸಂಗೀತೋತ್ಸವದ ಸಂದರ್ಭದಲ್ಲಿ ಈ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೇವೆ. ಬಹುಶಃ ಈಗ ಕೊಟ್ಟಂತಹ ಚಪ್ಪಾಳೆ ಒಂದು ಫಾರ್ಮಲ್, ಈಗ ಜೋರಾಗಿ ಎಲ್ಲರೂ ಕೂಡ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಎಲ್ಲ ಸಭಾಗಳ ಪರವಾಗಿ ಕಾಂಚನ ಸುಬ್ಬರತ್ನಂ ಅವರ ಶ್ರೀಮತಿಯವರು, ಅವರ ಮಕ್ಕಳು ಮತ್ತು ಅಳಿಯಂದಿರು ಅಂತ ಹೇಳಿದೆ. ರೋಹಿಣಿ ಅಕ್ಕ ಹೇಳಿದರು ಹಾಗೆ ಹೇಳಬೇಡಿ, ಅಳಿಯಂದಿರು ಮತ್ತು ಮಕ್ಕಳು ಅಂತ ಹೇಳಿ ಅಂತಂದರು. ಹಾಗಾಗಿ ರೋಹಿಣಿ ಅಮ್ಮ ಅವರ ಅಳಿಯಂದಿರಿಗೆ ಮತ್ತು ಮಕ್ಕಳಿಗೆ ನನ್ನ ಪ್ರೀತಿಯ ಗೌರವಪೂರ್ವಕ ಶುಭಾಶಯಗಳನ್ನು ಸಲ್ಲಿಸ್ತಾ, ನಿಮ್ಮ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ನಾವೆಲ್ಲರೂ ಇದ್ದೇವೆ. ನಾಗೇಶ್ ಬಪ್ಪನಾಡು ಆಕಾಶವಾಣಿಯ ಟಾಪ್ ಶ್ರೇಣಿ ನಾದಸ್ವರ ವಿದ್ವಾಂಸರು, ಅರವಿಂದ್ ಹೆಬ್ಬಾರರು ರಾಗಧನ ಸಂಸ್ಥೆಯ ಸ್ಥಾಪಕರು ಮತ್ತು ರಂಜನಿ ಮೆಮೋರಿಯಲ್ ಟ್ರಸ್ಟಿನ ಅಧ್ಯಕ್ಷರು, ನಾವೆಲ್ಲರೂ ಬಂದಿದ್ದೇವೆ. ಎಲ್ಲ ಸಭಾಗಳ ಪರವಾಗಿ ನಿಮ್ಮೊಂದಿಗೆ ನಾವಿದ್ದೇವೆ ಅಂತೇಳಿ ಹೇಳ್ತಾ, ಪರಮ ಪೂಜ್ಯರ ಆಶೀರ್ವಾದವನ್ನು ಮಗದೊಮ್ಮೆ ಕೇಳ್ಕೊಳ್ತಾ, ನಮ್ಮ ನಾಯಕರುಗಳು ಇಲ್ಲಿ ಕೂತಿದ್ದೀರಿ, ನಿಮಗೂ ಕೂಡ ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಈ ಒಂದು ಅದ್ಭುತವಾದಂಥ ಅವಕಾಶಕ್ಕಾಗಿ ನಾನು ಮಗದೊಮ್ಮೆ ತಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಇದೀಗ ಇನ್ನೊಂದು ಮಹತ್ವದ ಕಾರ್ಯಕ್ರಮ, ಕಾಂಚನ ಮನೆತನದವರ ಮೂಲಕವಾಗಿ ನಡೆಯುವಂತಹ ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಈಗ ಧನ್ಯವಾದ ಸಮರ್ಪಣೆ ಶ್ರೀ ರಾಜಶೇಖರ ಹಿರಿಯರವರಿಂದ. ಗುರುಭ್ಯೋ ನಮಃ. ಸಮಯದ ಪರಿಮಿತಿ ಮತ್ತು ಅಭಾವದ 2 ಜ್ಞಾನ ನನಗಿದೆ. ಸಂಸ್ಥಾನ ಅನುಷ್ಠಾನಕ್ಕೆ ಹೋಗುವ ಸಮಯ ಮೀರಿ ಸುಮಾರು 1 ಗಂಟೆಗಳೇ ಆಗಿದೆ. ಈ ಸಂದರ್ಭದಲ್ಲಿ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ, ಈ ಒಂದು ಹಂತದಲ್ಲಿ ಒಂದು 2 ದಿವಸ 3 ದಿವಸದ ಕಾರ್ಯಕ್ರಮ ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ನಾನು ನನ್ನ ಜೊತೆಗೆ ಕೈ ಜೋಡಿಸಿದವರನ್ನು ಒಂದು ಕ್ಷಣಕ್ಕೆ ನೆನಪು ಮಾಡದಿದ್ದರೆ ತಪ್ಪಾಗತ್ತೆ. ಆ ಒಂದು ಅವಕಾಶವನ್ನು ಇವತ್ತು ನಾನು ಬಳಸಿಕೊಳ್ಳುವಂತಹ ಒಂದು ತಪ್ಪು ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಮೊದಲಿಗೆ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳವರಲ್ಲಿ ನಾನು ಮ್ಯೂಸಿಕ್ ಅಕಾಡೆಮಿ ಟ್ರಸ್ಟ್ ಮತ್ತು ಕಾಂಚನ ಕುಟುಂಬದ ಪರವಾಗಿ ಒಂದು ಕ್ಷಮೆಯನ್ನು ಕೋರುತ್ತೇವೆ. 2 ದಿನಗಳ ಕಾಲ ನಾನು ಅವರಲ್ಲಿ ಪ್ರೀತಿಯಿಂದ ಹೇಳಲಿಕ್ಕಿದೆ, ನನ್ನ ಹಕ್ಕು, ನನ್ನ ಲಾಯರ್ ಅಲ್ಲ, ಹಾಗಾಗಿ ನಾನೊಂದು ನನ್ನ ರೈಟನ್ನು ಒಂಚೂರು ಬಳಕೆ ಮಾಡ್ತೇನೆ ಸಂಸ್ಥಾನ ಅಂತ. 2 ದಿನಗಳ ಕಾಲ ಅವರ ಸಂಪೂರ್ಣ ಒಂದು ಏನು ಶೆಡ್ಯೂಲ್, ಒಂದು ಮಠದ ಕಾರ್ಯಸೂಚಿ ಏನಿರುತ್ತೆ ಅದನ್ನು ನಮ್ಮ ಕುಟುಂಬಕ್ಕೋಸ್ಕರ ಸಂಪೂರ್ಣ ಬದಲಾವಣೆ ಮಾಡಿದ್ದಾರೆ. ಬೆಳಿಗ್ಗೆ ಮತ್ತು ರಾತ್ರಿ ಪೂಜೆ ಏನಿದೆ ಅದನ್ನು ಕೂಡ ಅವರು ನಮಗೋಸ್ಕರ, ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಕೂಡ ಬದಲಾವಣೆಗಳನ್ನು ಮಾಡಿ ನಮ್ಮ ಜೊತೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನು ಆಶೀರ್ವದಿಸಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿನಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ಮತ್ತು ನಮ್ಮ ಈ ಒಂದು ಅಕಾಡೆಮಿಯ ಕಾರ್ಯಕ್ರಮ ಇನ್ನು ಮುಂದಕ್ಕೂ ಕೂಡ ಏನು ಪ್ರತಿ ವರ್ಷ ನಡೀಲಿಕ್ಕಿದೆ ಆ ಸಂದರ್ಭದಲ್ಲಿ ಕೂಡ ತಮ್ಮ ಆಶೀರ್ವಾದ ಯಾವತ್ತೂ ಬೇಕು, ನಮ್ಮ ಕುಟುಂಬಕ್ಕೂ ಕೂಡ ಆಶೀರ್ವಾದ ಬೇಕು ಅಂತ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ.
ಅದೇ ರೀತಿ ಸಂಸ್ಥಾನದವರ ಪರಿವಾರ, ಇವರ ಒಂದು ವ್ಯವಸ್ಥೆಯನ್ನು ನಾನು ಇಲ್ಲಿ ಉಲ್ಲೇಖ ಮಾಡದಿದ್ದರೆ ನನ್ನದು ತಪ್ಪೇ ಆಗುತ್ತೆ. ನಾವು ಹೇಳಿದಂಗೆ ಸಾಮಾನ್ಯವಾಗಿ ತಾವು ಬೇರೆ ಬೇರೆ ಕಡೆಗಳಲ್ಲಿ ನೋಡುವಂಥ ವಿಚಾರ, ಸಂಸ್ಥಾನದವರು ಅಥವಾ ಪೀಠಾಧಿಪತಿಗಳನ್ನಾದರೂ ಮಾತಾಡಿಸ್ಬೋದು, ಪರಿವಾರದವರನ್ನು ಸಂಭಾಳಿಸೋದು ಒಂದು ಸ್ವಲ್ಪ ಕಷ್ಟದ ಕೆಲಸ ಇರ್ತದೆ. ಆದರೆ ಇಲ್ಲಿ ಈ 2-3 ದಿನಗಳ ಕಾಲ ನಾವೇನು ಕೇಳ್ಕೊಂಡಿದ್ದೀವಿ, ನಾನು ಮಧು ಹತ್ರ ಅಂತೂ ಮಧು ಹಿಂಗೆ ಆಗ್ಬೇಕು ಮಧು ಅಂತ, ಅದು ಆ್ಯಸ್ ಇಫ್ ನಮ್ಮ ಮನೆ ಕಾರ್ಯಕ್ರಮದಲ್ಲಿ ನಮ್ಮ ಮನೆಯವ್ರ ಹತ್ರ ಹೇಳಿದ ರೀತಿಯಲ್ಲಿ ನಾನು ಮಧು ಹತ್ರ ಹೇಳಿದ್ದೇನೆ. ಅದೇ ರೀತಿಯಾಗಿ ನಿನ್ನೆಯಿಂದ ಕಾರ್ಯಕ್ರಮಗಳಿಗೆ ವೇದಿಕೆಗೆ ಬರುವಂಥ ಸಂದರ್ಭಗಳಿರ್ಬೋದು. ನಾನು ನಿನ್ನೆ ಒಂದು ಸಣ್ಣ ಉಲ್ಲೇಖ ಮಾಡ್ತೇನೆ. ಒಂದು ಸಂಸ್ಥಾನ ನಿನ್ನೆ ವೇದಿಕೆಗೆ ಬರೋ ಸಂದರ್ಭ 4:20ಕ್ಕೆ ಹೊರಡುವ ಅಂತ ಹೇಳಿದರು. ನಾನು ನಮ್ಮ ಅರುಣ್ ಶ್ಯಾಮ್ ಸೀನಿಯರ್ ಅಡ್ವೊಕೇಟ್ ಮತ್ತು ಬೇರೆ ಕೆಲವು ಅಡ್ವೊಕೇಟ್ಗಳಿದ್ದಾರೆ, ಅವರಿಗೆ ನಮ್ಮ ಲೀಗಲ್ ಭಾಷೆಯಲ್ಲಿ ಅರ್ಥ ಆಗತ್ತೆ 4:20 ಅಂತ. ನಾನು ಅದಕ್ಕೆ ಹೇಳಿದೆ, ಬೇಡ ಸಂಸ್ಥಾನ 4:20ಗೆ ಬೇಡ, 4:15ಕ್ಕೆ ಹೊರಡುವ ಅಂತ. ಅಂದರೆ 4:20 ಅಂದರೆ ಅದರ ಅರ್ಥ ಮತ್ತೆ ಮಾತಾಡುವ. ಈ ಒಂದು ವಿಚಾರವನ್ನು ಕೂಡ ಹೇಳಿದಾಗ ಕೂಡ ಯಾವುದೇ ರೀತಿಯಾದಂಥ ಒಂದು ನಮಗೆ ಇಲ್ಲದ ಹಾಗಾಗಲ್ಲ ಹಿಂಗಾಗಲ್ಲ ಅಂತನ್ನುವಂಥ ಒಂದು ವಿಚಾರಗಳನ್ನು ಹೇಳದೆ ಪರಿವಾರದವರು ನಮ್ಮ ಜೊತೆಗೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಟ್ಟಿದ್ದಾರೆ. ನಿಮಗೆ ನಮ್ಮ ಟ್ರಸ್ಟ್ ಮತ್ತು ಕುಟುಂಬದ ವತಿಯಿಂದ ಅನಂತಾನಂತ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಇನ್ನು ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಿ ನಮ್ಮ ಇಲ್ಲಿನ ಸಂಸದರು ನನ್ನಲ್ಲಿ ನಾನು ಮಾತಾಡುವಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು. ಬಜೆಟ್ ಸೆಷನ್ ಆಗ್ತಾ ಇರುತ್ತೆ ವಕೀಲರೇ, ಆ ಸಂದರ್ಭದಲ್ಲಿ ನಾವು ಒಂದು ಸ್ವಲ್ಪ ಅಲ್ಲಿ ಒತ್ತಡದಲ್ಲಿರ್ತೇವೆ, ಆದರೂ ಕೂಡ ಬರುವಂಥ ಪ್ರಯತ್ನವನ್ನು ಮಾಡ್ತೇನೆ, ನಿಮ್ಮ ಜೊತೆಗೆ ನಾನು ಇರ್ತೇನೆ. ಯಾಕಂದರೆ ಅದು ನಮ್ಮ ಊರಲ್ಲಿ ಆಗ್ತಾ ಇರುವಂಥ, ನನ್ನ ಕ್ಷೇತ್ರದಲ್ಲಿ ಆಗ್ತಾ ಇರುವಂಥ ಕಾರ್ಯಕ್ರಮ, ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೇನೆ ಅಂತ ಅನ್ನುವ ಮಾತನ್ನು ಹೇಳಿದರು. ಅವ್ರ ಹತ್ರ ನಾನು ಮಾತಾಡಿದರೆ, ನಾನು ಈ ಕ್ಷೇತ್ರದಲ್ಲಿ ಒಂದು ಹಂತದಲ್ಲಿ ಹೇಳದಿದ್ದರೆ ನಾನು ಅವರ ವೋಟರು ಕೂಡ ಅಲ್ಲ. ಹಾಗೆ ನನ್ನ ಮಾತಿಗೆ ಅವರು ಬೆಲೆ ಕೊಡ್ತಾರೋ ಇಲ್ವೋ ಅಂತೇಳಿ ನಮ್ಮ ಇಲ್ಲಿಯ ಲೋಕಲ್ ತಾಲೂಕ್ ಪಂಚಾಯತ್ ಮೆಂಬರ್ ಮುಕುಂದ ಅನ್ನೋರನ್ನು ಅವರ ಹಿಂದೆ ಚೂಬಿಟ್ಟೆ. ಅವರು ಮಾತಾಡಿ ಅವರಿಗೆ ಸಂಪೂರ್ಣವಾಗಿ ಅವರನ್ನು ಫಾಲೋಅಪ್ ಮಾಡಿ ಅವರ ಜೊತೆಗೆ ಒಂದು ರೆಗ್ಯುಲರ್ ಕಾಂಟ್ಯಾಕ್ಟಲ್ಲಿದ್ದು ಅವರನ್ನು ಇವತ್ತು ಈ ಸಭೆಗೆ ಕರೆಸಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಕ್ಷೀಯ ಭಾಷಣವನ್ನು ನಡೆಸಿ ಕೊಟ್ಟು ಈ ಸಮಾರಂಭವನ್ನು ಚಂದಗಾಣಿಸಿಕೊಟ್ಟಿದ್ದೀರಿ. ನಿಮಗೂ ಕೂಡ ನಮ್ಮ ಟ್ರಸ್ಟ್ ಹಾಗೂ ಕುಟುಂಬದ ಕಡೆಯಿಂದ ಅನಂತಾನಂತ ಧನ್ಯವಾದಗಳು. ಇನ್ನು ನನ್ನ ಒಂದು ವೃತ್ತಿ ಬಾಂಧವರು ಅಂತಲೇ ಹೇಳ್ಬೋದು. ನಾನು ಹುಟ್ಟುವ ಮೊದಲೇ ಅವರು ಕೋಟ್ ಹಾಕಿದಂಥವರು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಡಿ ವಿ ಸದಾನಂದ ಗೌಡರು. ಇವರು, ನಾನು ಉತ್ಪ್ರೇಕ್ಷೆ ಹೇಳ್ತಾ ಇಲ್ಲ, ನಾನು ಅವರನ್ನು ಸಂಪರ್ಕ ಮಾಡಿರುವಂಥದ್ದು ಫೋನ್ನಲ್ಲಿ. ಸರ್ ಹಿಂಗೆ ಕಾಂಚನದ ಕಾರ್ಯಕ್ರಮ ಇದೆ, ನೀವು ನಮ್ಮ ಜೊತೆಗೆ ಬರಬೇಕು, ನಮ್ಮ ಜೊತೆ ಭಾಗವಹಿಸಬೇಕು ಅಂತ ಹೇಳಿದಾಗ, ಆಯಿತು ವಕೀಲರೇ ನಾನು ಬರ್ತೇನೆ, ನಾನು ನಿಮ್ಮನ್ನು ಬಂದು ಯಾವಾಗ ಭೇಟಿ ಆಗಲಿ ಅಂತ ಕೇಳಿದ್ದಕ್ಕೆ ಅವರು ಒಂದೇ ಮಾತು ಹೇಳಿರುವಂಥದ್ದು, ನೀವು ಬರುವಂಥದ್ದು ಏನದು ನನ್ನ ಮನೆ ಕಾರ್ಯಕ್ರಮ, ನಾನು ಬಂದು ಭಾಗವಹಿಸ್ತೇನೆ ಅಂತ. ನಾನು ಯಾವತ್ತು ಬರಬೇಕು, ಎಷ್ಟು ಹೊತ್ತಿಗೆ ಬರಬೇಕು ಅಂತ ಹೇಳುವಂಥ ಮಾತು ಹೇಳಿದರು. ನಾನು ಮತ್ತೆ ಅವರು ಇವತ್ತು ನಾನು ಬೆಳಗಿಂದಲೇ ನಿಮ್ಮ ಜೊತೆಗೆ ಇರ್ತೇನೆ ಅಂತ ಹೇಳಿದರು. ನಾನು ಹೇಳಿದೆ, ಇಲ್ಲ ಗೌಡ್ರೆ, ಸಾಯಂಕಾಲ 4ರಿಂದ 4:15 ಸಂದರ್ಭಕ್ಕೆ ಬನ್ನಿ ಅಂತ. ಇಲ್ಲೊಂದು ನನ್ನ ಸ್ವಾರ್ಥವೂ ಇತ್ತು. ಅವರು ಬೆಳಗಿಂದ ಬಂದರು ಅಂತಾದರೆ ಅವರ ಜೊತೆಗೆ ಇಲ್ಲಿ ಬಂದು ಭಾಗವಹಿಸುವಂಥ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಕೂಡ ಮತ್ತೆ ಅವರ ಹಿಂದೆ ಹೋಗಲಿಕ್ಕೆ ಶುರು ಮಾಡಿ ಸಂಗೀತ ಕೇಳುವವರು ಯಾರು ಇರಲ್ಲ ಅಂಥೇಳಿ ನಾನು ಒಂದು ಸಣ್ಣ ಸ್ವಾರ್ಥದಲ್ಲಿ 4ರಿಂದ 4:15 ಬನ್ನಿ ಗೌಡ್ರೆ ಅಂತ ಹೇಳಿದೆ. ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಕ್ಕೆ ಡಿ ವಿ ಸದಾನಂದ ಗೌಡ್ರು ಅವರಿಗೂ ಕೂಡ ನಾನು ಅನಂತಾನಂತ ಧನ್ಯವಾದವನ್ನು ಅರ್ಪಿಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಸಂಸ್ಥಾನ ಹೇಳಿದರು ಇಲ್ಲಿನಿಂದ ದಿಲ್ಲಿಯವರೆಗೆ ಅಂತ, ಹಳ್ಳಿಯಿಂದ ದಿಲ್ಲಿಯವರೆಗೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಒಂದು ಏನು ಕಾಂಚನಶ್ರೀ ಪ್ರಶಸ್ತಿಯನ್ನು ನೀಡಲಿಕ್ಕೆ ಆಗಮಿಸಿದಂತಹ ದಿಲ್ಲಿಯ ಸಂಸದೆ ಬಾನ್ಸುರಿ ಸ್ವರಾಜ್, ನಾವೆಲ್ಲ ಹೆಸರು ಕೇಳಿದ್ದೀವಿ. ಸುಷ್ಮಾ ಸ್ವರಾಜ್ ಅವರು, ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಬಾನ್ಸುರಿ ಸ್ವರಾಜ್ ಅವರು ಇಲ್ಲಿಗೆ ಆಗಮಿಸಿ ಇವತ್ತು ಈಗ ಈ ಒಂದು ಅವರ ಬಜೆಟ್ ಸೆಷನ್ ಅಂತ ಏನು ಚೌಟ ಅವರು ಹೇಳಿದರು, ಅವರು ಕೂಡ ಬಜೆಟ್ ಸೆಷನ್ನ ಮಧ್ಯದಲ್ಲಿ ನಿನ್ನೆ ಸಾಯಂಕಾಲದ ಒಂದು ಫ್ಲೈಟನ್ನು ತಗೊಂಡು ಮಂಗಳೂರಿಗೆ ಬಂದು ನಮ್ಮ ಜೊತೆಗೆ ಭಾಗವಹಿಸಿ ಇವತ್ತು ಮಧ್ಯಾಹ್ನನೇ ಒಂದು 2-2:30 ಗಂಟೆ ಸುಮಾರಿಗೆ ಇಲ್ಲಿ ಬಂದು ಆಗಮಿಸಿ ಸಂಗೀತವನ್ನು ಕೇಳಿ ಆನಂದಿಸಿ ಆನಂತರ ಕಾರ್ಯಕ್ರಮದಲ್ಲಿ ಇಲ್ಲಿ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಿ, ಅನಿವಾರ್ಯ ಕಾರಣಗಳಿಂದ ಮತ್ತು 8:00 ಅವರ ಫ್ಲೈಟ್ ಇರೋದರಿಂದ ಅವರು ಬೇಗ ಹೋಗಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡ ಕಾರಣ ಅವರ ಈ ಒಂದು ಅನುಪಸ್ಥಿತಿಯಲ್ಲಿ ಅವರ ಒಂದು
ಈ ಭಾಗವಹಿಸುವಿಕೆ ಮತ್ತು ಅವರು ಏನು ಸನ್ಮಾನ ಮಾಡಿದ್ದಾರೆ ಅವರಿಗೆ ನಾನು ಮತ್ತು ನನ್ನ ಕುಟುಂಬ ಹಾಗೂ ಕಾಂಚನ ಟ್ರಸ್ಟ್ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಈ ಒಂದು ಸಂದರ್ಭದಲ್ಲಿ ಕಾಂಚನಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಹಿರಿಯ ವಿದ್ವಾಂಸರು ಡಾಕ್ಟರ್ ಎಲ್ ಸುಬ್ರಹ್ಮಣ್ಯಂ ಅವರು ಇವತ್ತು ಭಾಗವಹಿಸ್ಲಿಕ್ಕೆ ಆಗಲ್ಲ ಅನ್ನುವಂಥದ್ದನ್ನೇ ನಮ್ಮ ಜೊತೆಗೆ ನನ್ನ ಜೊತೆ ಮತ್ತು ಕಾಂಚನ ಸಿಸ್ಟರ್ಸ್ ಜೊತೆಗೆ ಹಲವಾರು ಬಾರಿ ಒಂದು ಬೇಸರವನ್ನು ತೋಡ್ಕೊಂಡ್ರು. ಅನಿವಾರ್ಯ ಕಾರಣಗಳಿಂದ ಬರೋಕ್ಕಾಗ್ತಾ ಇಲ್ಲ, ನಾನು ದೇಶ ಬಿಟ್ಟು ವಿದೇಶಕ್ಕೆ ಹೋಗಬೇಕಾದಂತಹ ಅನಿವಾರ್ಯತೆ ಬಂದೊದಗಿದೆ. ಆದ ಕಾರಣ ಆರೋಗ್ಯದ ಸಂಬಂಧಪಟ್ಟವರ ಕುಟುಂಬದಲ್ಲಿ ಆದ ಕಾರಣ ದಯವಿಟ್ಟು ನನ್ನ ಅನುಪಸ್ಥಿತಿಯಲ್ಲಿ ಕವಿತಾ ಮೇಡಮ್ ಇರ್ತಾರೆ, ನನ್ನ ಮಗ ಇರ್ತಾರೆ, ನೀವು ಕಾರ್ಯಕ್ರಮವನ್ನು ಅವರು ನಡೆಸ್ಕೊಡ್ತಾರೆ. ನಿಮ್ಮ ಕಾರ್ಯಕ್ರಮ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನೀವು ನಾನು ಹೇಗೆ ನುಡಿಸ್ತೀನೋ ಅದಕ್ಕಿಂತ ಚೆನ್ನಾಗಿ ನನ್ನ ಮಗ ನುಡಿಸ್ತಾನೆ. ನೀವೇನು ತಲೆ ಕೆಡಿಸ್ಕೋಬೇಡಿ ವಕೀಲರೇ. ಮತ್ತು ಕಾಂಚನ ಸಿಸ್ಟರ್ಸ್ ಅವರಿಗೆ ಫೋನ್ ಮಾಡಿ ಅವರ ಬೇಸರವನ್ನು ತೋಡಿಕೊಂಡು ಈ ಒಂದು ಕಾಂಚನಶ್ರೀ ಪ್ರಶಸ್ತಿಯನ್ನು ಪಡೀಲಿಕ್ಕೆ ಒಪ್ಕೊಂಡಿದ್ದಾರೆ. ನಾನು ಒಂದು ವಿಚಾರವನ್ನು ಉಲ್ಲೇಖ ಮಾಡಬೇಕು. ಕಾಂಚನ ಸಹೋದರಿಯರ ಅವರಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ ಕಾಂಚನಶ್ರೀ ಪ್ರಶಸ್ತಿಯನ್ನು ನೀವು ಸ್ವೀಕರಿಸಬೇಕು ನಮ್ಮ ಪರವಾಗಿ, ನಮ್ಮ ಟ್ರಸ್ಟ್ ಪರವಾಗಿ ಅಂತ ಹೇಳಿದಾಗ ಅವರು ಇಲ್ಲ ನನಗೆ ಬೇಡ, ನಾನೀಗ ಯಾಕೆ, ನನ್ನಿಂದ ಎಷ್ಟೋ ಹೆಸರು ಮಾಡಿದಂತಹ ಇದಕ್ಕೆ ನಾನೇ ಸಾಕ್ಷಿ. ಆ ಹೆಸರು ಮಾಡಿದಂತಹ ವಿದ್ವಾಂಸರು ಜಗತ್ಪ್ರಸಿದ್ಧರು ನಮ್ಮ ದೇಶದಲ್ಲಿದ್ದಾರೆ, ಅವರನ್ನು ಗುರುತಿಸಿ ಅವರಿಗೆ ಕೊಟ್ಟು ಅವರನ್ನು ನೀವು ಗೌರವಿಸಿ ಅಂತ ಹೇಳಿದರು. ಆಮೇಲೆ ನನಗೂ ಅವರಿಗೊಂದು ರೀತಿಯ ಬೇರೆ ರೀತಿಯ ಸಂಬಂಧ ಇರೋದರಿಂದ ನಾನು ಅದರನ್ನು ಬಳಕೆ ಮಾಡಬೇಕಾಗಿ ಬಂತು. ನನ್ನ ಶ್ರೀಮತಿಯವರು ಮಾಡಿದಾಗ ದೆನ್ ಐ ಟುಕ್ ದಿ ಲಿಬರ್ಟಿ ಅವರ ಜೊತೆಗೆ ಮಾತಾಡಿ ಇಲ್ಲ ನೀವು ಬರಲೇಬೇಕು. ಅದರಿಂದ ಕಾಂಚನ ಪ್ರಶಸ್ತಿ ಏನು ಕಾಂಚನಶ್ರೀ ಕೊಡ್ತಾ ಇದ್ದೇವೆ ಅದಕ್ಕೆ ಇನ್ನೊಂದಷ್ಟು ಗರಿಮೆ ಬರ್ತದೆ ಮತ್ತು ಹೆಗ್ಗಳಿಕೆ ಬರ್ತದೆ. ನೀವು ಭಾಗವಹಿಸಬೇಕು, ನಾವು ಅದು ನಿಮಗೋಸ್ಕರ ಕೊಡ್ತಾ ಇಲ್ಲ, ನಮಗೋಸ್ಕರ ಕೊಡ್ತಾ ಇದ್ದೀವಿ ಅಂತ ಹೇಳಿದಾಗ ಅದನ್ನು ಆಯಿತು ಅಂತ ಒಪ್ಕೊಂಡು ಸ್ವೀಕರಿಸಿ ಇಲ್ಲಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನಾನು ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಗ್ರಾಮದ ಪ್ರಥಮ ಪ್ರಜೆ ಗಂಗಾಧರ ನೆಕರಾಜೆ ಇಲ್ಲಿ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಕೂಡ ನಮ್ಮ ಜೊತೆಗೆ ಸಕ್ರಿಯವಾಗಿ ತೊಡಗಿಸಿಕೊಂಡು ನಮಗೆ ಬೇಕಾದಂತಹ ಒಂದು ಏನು ಸಲಹೆ ಸೂಚನೆಗಳನ್ನು ನೀಡಿ ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇರ್ತಾರೆ. ಅವರ ಉಪಸ್ಥಿತಿ ಅವರ ಬಗ್ಗೆ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ, ವಕೀಲರೇ ತುಂಬ ಕಾರ್ಯಕ್ರಮಗಳು ನಡೀತಾ ಇರ್ತದೆ, ನಿಮ್ಮದು ಸಭೆ ತುಂಬ ದೊಡ್ಡದಾಗತ್ತೆ, ನಾನು ಮಾತನಾಡುವಂಥ ಒಂದು ತಪ್ಪು ಕೆಲಸ ಮಾಡಲ್ಲ, ಅಲ್ಲಿ ನೀವು ಗೌರವ ಉಪಸ್ಥಿತಿ ಅಂತ ಹಾಕಿ ಸಾಕು, ನಾನು ಅದರಲ್ಲಿ ಭಾಗವಹಿಸಿ ನಿಮ್ಮ ಜೊತೆಗಿದ್ದೇನೆ ಅನ್ನುವ ಮಾತನ್ನು ಹೇಳಿದರು. ನಿಮ್ಮ ಗೌರವ ಉಪಸ್ಥಿತಿಯನ್ನು ನಾವು ಗೌರವಿಸ್ತೇವೆ ಮತ್ತು ನಾವು ನಮ್ಮ ಪರವಾಗಿ ನಿಮಗೆ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಒಂದು ವಿಚಾರ ನಾನು ಉಲ್ಲೇಖ ಮಾಡೋದು ಮರೆತುಬಿಟ್ಟೆ. ನಮ್ಮ ಜೊತೆಗೆ ಇವತ್ತು ಬಾನ್ಸುರಿ ಸ್ವರಾಜ್ ಏನು ಇಲ್ಲಿ ಭಾಗವಹಿಸಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ಪ್ರಶಸ್ತಿಯನ್ನು ಒಂದು ನೀಡಿ ಗೌರವಿಸಿದ್ರು, ಅವರನ್ನು ಇಲ್ಲಿಗೆ ನಮ್ಮ ಈ ಹಳ್ಳಿಗೆ ಬರುವಂತಹ ಒಂದು ಕಾರ್ಯವನ್ನು ಮಾಡುವಲ್ಲಿ ನಮ್ಮ ಪುತ್ತೂರು ತಾಲೂಕಿನವರೇ ಪ್ರಸ್ತುತ ದೆಹಲಿಯಲ್ಲಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಿರುವಂತಹ KM ನಟರಾಜ್ ಅವರನ್ನು ನಾನು ಹಲವಾರು ಬಾರಿ ಈ ಗಂಟು ಬೀಳೋದು ಅಂತ ಹೇಳಿದಾಗೆ ತುಂಬ ಬಾರಿ ತೊಂದರೆ ಕೊಟ್ಟೆ. ಅವರಿಗೆ ಫೋನ್ ಮಾಡಿ ಇಲ್ಲ ಯಾರನ್ನಾದರೂ ನನಗೆ ಒಂದು ಮಾತನಾಡಿ ಕೊಡಬೇಕು ಅಂತ. ಆವಾಗ ಅವರು ಅದು ನಿನ್ನದು ಸಂಗೀತ ಕಾರ್ಯಕ್ರಮ, ಅದರಲ್ಲಿ ರಾಜಕೀಯ ಮತ್ತು ಬೇರೆ ವಿಚಾರಗಳನ್ನು ತುಂಬುವಂಥ ಪ್ರಯತ್ನ ಮಾಡಬೇಡ, ನಾನು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಿ, ನೀನು ಅದೇ ಹೆಸರಿನ ಒಂದು ವ್ಯಕ್ತಿಯನ್ನು ನಿನಗೆ ಕೊಡ್ತಾ ಇದ್ದೇನೆ ಅಂಥೇಳಿ ಅವರನ್ನು ಮಾತನಾಡಿಸಿಕೊಟ್ಟು ಅವರು ನಮಗೆ ಇಲ್ಲಿ ಬಾನ್ಸುರಿ ಸ್ವರಾಜ್ ಈ ಹಳ್ಳಿಗೆ ಬರುವಂಗೆ ಮಾಡಿಕೊಟ್ಟಿದ್ದು ಅವರಿಗೆ ಒಂದು ವಿಶೇಷವಾದಂಥ ಧನ್ಯವಾದವನ್ನು ಅರ್ಪಿಸ್ತೇನೆ. ನಮ್ಮ ಜೊತೆಗೆ ನಮ್ಮ ದೇವಸ್ಥಾನದ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಉಚ್ಚಿಲ ಪದ್ಮನಾಭ ತಂತ್ರಿಗಳಿದ್ದಾರೆ. ಅವರ ಉಪಸ್ಥಿತಿಯನ್ನು ನಾವು ವಿಶೇಷವಾಗಿ ಗಮನಿಸಿ ಅವರಿಗೂ ಕೂಡ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನಿನ್ನೆ ಮತ್ತು ಇಂದು ಹಲವಾರು ಜನ ವಕೀಲರುಗಳು ಬಹಳ ದೂರದಿಂದ ಬೆಂಗಳೂರು, ಮಂಗಳೂರು ಎಲ್ಲೆಲ್ಲಿಂದ ಆಗಮಿಸಿದ್ದಾರೆ. ನಿಮ್ಮ ಎಲ್ಲ ವಕೀಲ ಮಿತ್ರರು, ಸಹೋದ್ಯೋಗಿಗಳ ಉಪಸ್ಥಿತಿಯನ್ನು ನಾನು ಗೌರವಿಸ್ತೇನೆ ಮತ್ತು ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಸಂದರ್ಭದಲ್ಲಿ ಈ ಕಾಂಚನ ಈ ಒಂದು ಸಂಗೀತ ಶಾಲೆ 2 ದಿವಸಗಳ ಕಾರ್ಯಕ್ರಮ ಏನು ನೀವು ಯಶಸ್ವಿಯಾಗಿದೆ ಅಂತ ಏನಾದರೂ ಒಂದು
ಸರ್ಟಿಫಿಕೇಟನ್ನು ಕೊಡ್ತೀರಿ ಅಂತಾದರೆ ಅದರ ಸಂಪೂರ್ಣ ಕ್ರೆಡಿಟ್ ಈ ಕಾಂಚನ ಸಂಗೀತ ಶಾಲೆಯ ಅಥವಾ ನಮ್ಮ ಈ ಮ್ಯೂಸಿಕ್ ಅಕಾಡೆಮಿಯ ಸ್ಟೂಡೆಂಟ್ಗಳು ಮತ್ತು ಶಿಷ್ಯವರ್ಗ ಏನಿದೆ ಆ ಶಿಷ್ಯವರ್ಗಕ್ಕೆ ಸೇರಬೇಕು. ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಮತ್ತು ಅವರು ಇಲ್ಲಿ ಭಾಗವಹಿಸಿರುವಂಥ ಕಾರಣದಿಂದ ಅವರಿಗೂ ಕೂಡ ಒಂದು ವಿಶೇಷವಾದ ಧನ್ಯವಾದವನ್ನು ಅರ್ಪಿಸ್ತೇನೆ. ನಿನ್ನೆ ಮತ್ತು ಇವತ್ತು ಸಂಗೀತ ಕಾರ್ಯಕ್ರಮವನ್ನು ನೀಡಲಿಕ್ಕೆ ಇಲ್ಲಿ ಬಂದಿರತಕ್ಕಂತಹ ಮತ್ತು ಆಗಮಿಸಿದಂತಹ ಸಂಗೀತಗಾರರು, ಮ್ಯೂಸಿಷಿಯನ್ಸ್ ಅಂತ ಏನು ಹೇಳ್ತೀವಿ, ಅವರಿಗೂ ಕೂಡ ನಾನು ನಮ್ಮ ಸಂಸ್ಥೆ ಮತ್ತು ಟ್ರಸ್ಟಿನ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಕಾರ್ಯಕ್ರಮದ ಯಶಸ್ಸಿನಲ್ಲಿ ನಾನು ದೂರದ ಬೆಂಗಳೂರಿನಲ್ಲಿ ವೃತ್ತಿ ನಿರತನಾಗಿರುವುದರಿಂದ ನನ್ನ ಒಂದು ಫೋನ್ ಕರೆಗೆ ಬಹಳಷ್ಟು ಜನ ಸ್ವಯಂ ಸೇವಕರು ಇಲ್ಲಿ ಬಂದು ಭಾಗವಹಿಸಿದ್ದಾರೆ. ಆ ಸ್ವಯಂ ಸೇವಕರ ಒಂದು ಕಾರ್ಯ ಮತ್ತು ನಮ್ಮ ಜೊತೆಗೆ ಜೋಡಿಸಿಕೊಂಡದ್ದನ್ನು ನಾನು ಮರೆತರೆ ನಂದು ತಪ್ಪಾಗತ್ತೆ. ಆ ಎಲ್ಲ ಭಾಗವಹಿಸಿದಂತಹ ಸ್ವಯಂ ಸೇವಕರು ಮತ್ತು ನಮ್ಮ ಈ ಊರಿನ ಸಂಘ ಸಂಸ್ಥೆಗಳು, ನಾನು ಅವರ ಹೆಸರುಗಳನ್ನು ಹೇಳಲ್ಲ, ಆಮಂತ್ರಣ ಪತ್ರಿಕೆಯಲ್ಲಿ ಅವರ ಹೆಸರುಗಳನ್ನು ನಮೂದಿಸಿದ್ದೇವೆ. ಅವರಿಗೆ ಕೂಡ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಿನ್ನೆ ಮತ್ತು ಇಂದು ಉಲ್ಲೇಖ ಆಯಿತು, ಸಹಸ್ರ ಭೋಜನ ಆಗಿತ್ತು ಹಿಂದೆ, ಮತ್ತು ಈ ಒಂದು ರಾಮಕಥಾ ಏನು ನಮ್ಮ ಸಂಸ್ಥಾನದವರು ನಡೆಸಿಕೊಟ್ಟಿದ್ದರು 2013ರಲ್ಲಿ, ಆ ಸಂದರ್ಭದಲ್ಲಿ ಕೂಡ ಇಲ್ಲಿ ಸಹಸ್ರಾರು ಭೋಜನಗಳಾಗಿತ್ತು ಅಂತ. ನಿನ್ನೆ ಮತ್ತು ಇಂದಿನ ಈ ದಿನದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಬಲ್ಲೆ, ಈ 2 ದಿನಗಳ ಕಾರ್ಯ ಅಥವಾ 3 ದಿನಗಳ ಕಾರ್ಯಕ್ರಮ ಏನು ನಡೆದಿದೆ, ಈ 3 ದಿನಗಳಲ್ಲಿ ಕೂಡ ಸಹಸ್ರಾರು ಭೋಜನಗಳ ವ್ಯವಸ್ಥೆ ಆಗಿದೆ. ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಅಡಿಗೆಯ ಶಿವರಾಜ್ ಮತ್ತು ಅವರ ತಂಡದವರಿಗೂ ಕೂಡ ನಾನು ವಿಶೇಷವಾದಂತಹ ಒಂದು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಸ್ಟೇಜ್ ಮ್ಯಾನೇಜ್ಮೆಂಟ್ ಇರ್ಬೋದು, ಬ್ಯಾಕ್ ಸೈಡ್ ಆಫ್ ದಿ ಸ್ಟೇಜ್ ಅಂತೀವೇನು, ಹಿಂಭಾಗದ ಕೆಲಸಗಳು, ಅದನ್ನು ಸಂಪೂರ್ಣವಾಗಿ ನಮಗೆ ಜವಾಬ್ದಾರಿಯನ್ನು ಏನೂ ನಮ್ಮ ಒಂದು ಈ ಏನು ಸಂಘಟಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಡೆಸಿಕೊಟ್ಟಂತಹ ನಮ್ಮ ಸಂಸ್ಥೆಯ ಶಿಷ್ಯವರ್ಗ ಮತ್ತು ನನ್ನ ಶಿಷ್ಯವರ್ಗ, ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ನಾನು ಹಲವಾರು ಬಾರಿ ಉಲ್ಲೇಖ ಆಯಿತು, ಅಳಿಯಂದಿರು ಅನ್ನುವಂಥ ಒಂದು ವಿಚಾರ. ನಾನು ಮೂಲತಃ ಪುತ್ತೂರು ತಾಲೂಕಿನವನು ಕೂಡ ಅಲ್ಲ, ನಾನು ಪಕ್ಕದ ಬೆಳ್ತಂಗಡಿ ತಾಲೂಕಿನವನು. ನನ್ನನ್ನು ನಿಮ್ಮ ಊರಿನ ಮನೆ ಮಗನಾಗಿ ಈ ಊರಿನ ಗ್ರಾಮಸ್ಥರು ಮತ್ತು ಊರಿನ ಎಲ್ಲ ಬಾಂಧವರು ನೀವು ನನ್ನನ್ನು ಸ್ವೀಕರಿಸಿ, ನಾನು ಏನು ಹೇಳಿದ್ದೀನೋ ಅದನ್ನು ಯಾವುದೇ ರೀತಿಯ ಒಂದು ಎದುರು ಉತ್ತರ ಇಲ್ಲದೆ ಅಥವಾ ಎದುರು ಮಾತನಾಡದೆ ಎಲ್ಲ ವಿಚಾರಗಳನ್ನು ಈ ಒಂದು ಭವ್ಯವಾದಂತಹ ಒಂದು ಸಭಾಂಗಣ ಮತ್ತು ಸಂಗೀತ ಶಾಲೆ ಬಂದಿದೆ ಇದರಲ್ಲಿ, ಮತ್ತು ಇವತ್ತಿನ ಈ 3 ದಿವಸಗಳ ಕಾರ್ಯಕ್ರಮ ಏನು ನಾವು ಇಲ್ಲಿ ಯಶಸ್ವಿಯಾಗಿ ಸಂಘಟನೆ ಮಾಡಿದ್ದೇವೆ, ಈ ವಿಚಾರವನ್ನು ಎಲ್ಲ ವಿಚಾರಕ್ಕೂ ನಮ್ಮ ಜೊತೆಗೆ ಕೈ ಜೋಡಿಸಿದಂತಹ ಈ ಕಾಂಚನ ಮತ್ತು ಬಜತ್ತೂರು ಗ್ರಾಮದ ನನ್ನ ಊರಿನ ಎಲ್ಲ ಜನರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಈ ಒಂದು ಕಾರ್ಯಕ್ರಮದ ಯಶಸ್ಸಿನಲ್ಲಿ ಕೈ ಜೋಡಿಸಿದಂತಹ ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಮಾಧ್ಯಮ ಸ್ನೇಹಿತರಲ್ಲಿ ನನ್ನದೊಂದು ಕೊನೆಯದಾದಂತಹ ಒಂದು ವಿನಂತಿ, ನಿನ್ನೆ ಮತ್ತು ಇವತ್ತು 2 ದಿವಸ ವೇದಿಕೆಯಲ್ಲಿ ಆಗಮಿಸಿದ್ದಂತಹ ಮತ್ತು ಪೂಜ್ಯ ಸಂಸ್ಥಾನದವರಿಂದ ಆದಿಯಿಂದ ಎಲ್ಲರೂ ಕೂಡ ಮಾತನಾಡುವಾಗ ಹೇಳಿದಂಥ ಒಂದೇ ವಿಚಾರ, ಕಾಂಚನ ಒಂದು ಸಂಗೀತ ಕ್ಷೇತ್ರ, ಈ ಸಂಗೀತ ಕ್ಷೇತ್ರ ಒಂದು ಹಲವಾರು ಕೆಲಸಗಳನ್ನು ಮಾಡ್ತಾ ಇದೆ, ಇದನ್ನು ಉಳಿಸಿ ಬೆಳೆಸಬೇಕು ಅಂತ. ನಂದೊಂದು ನಿಮ್ಮಲ್ಲಿ ಸಣ್ಣ ವಿನಂತಿ, ಈ ಒಂದು ನಮ್ಮ ಏನು ಸಣ್ಣ ಒಂದು ಅಳಿಲ ಸೇವೆ ಏನಿದೆ ಸಮಾಜಕ್ಕೆ, ಇದನ್ನು ನೀವು ಪ್ರಪಂಚದಾದ್ಯಂತ ಪಸರಿಸಿ ಈ ಒಂದು ಪುಟ್ಟ ಗ್ರಾಮವನ್ನು ಅಥವಾ ಈ ಪುಟ್ಟ ಹಳ್ಳಿಯನ್ನು ಪ್ರಪಂಚದಾದ್ಯಂತ ಒಂದು ನಮಗೇನು ಹೆಸರು ಬೇಡ ಅಥವಾ ನಮಗೇನು ನಾವು ಮಾಡ್ತಾ ಇರುವಂಥದ್ದಕ್ಕೆ ಪ್ರಚಾರ ಬೇಡ, ಜನಕ್ಕೆ ಗೊತ್ತಾಗಿ ಜನ ಇಲ್ಲಿ ಬಂದು ಸಂಗೀತವನ್ನು ಅಥವಾ ಒಂದು ಏನು ಇನ್ಸ್ಟ್ರೂಮೆಂಟ್ ನಾವು ಹೇಳ್ಕೊಡ್ತಾ ಇದ್ದೀವಿ ಅದನ್ನು ಕಲಿತು ಹೋಗಿ ಅವರು ಆ ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಉಳಿಸುವಂಥ ಒಂದು ನಿಟ್ಟಿನಲ್ಲಿ ಅವರ ಒಂದು ಕೊಡುಗೆಗಳು ಇತ್ತು ಅಂತಾದರೆ ಸಮಾಜಕ್ಕೆ ಅದರಿಂದ ಬಹಳಷ್ಟು ಅನುಕೂಲ ಆಗುತ್ತೆ ಮತ್ತು ಸಮಾಜ ಸ್ವಾಸ್ಥ್ಯ ರೀತಿಯಿಂದ ಇರುತ್ತದೆ ಅನ್ನುವಂಥ ಒಂದು ದೃಷ್ಟಿಯಿಂದ ನಿಮ್ಮಲ್ಲಿ ನನ್ನ ಅರಿಕೆ, ನೀವು ದಯವಿಟ್ಟು ಇದನ್ನು ಆದಷ್ಟು ಒಂದು ಪ್ರಚಾರವನ್ನು ಮಾಡಿ
ಮತ್ತು ಇಂಥ ಒಂದು ಕಾರ್ಯ, ಒಳ್ಳೆ ಕಾರ್ಯ ಇಂಥ ಗ್ರಾಮದಲ್ಲಿ ನಡೆಯುತ್ತೆ ಅನ್ನುವ ದೃಷ್ಟಿಯನ್ನು ವಿಚಾರವನ್ನು ಕೂಡ ತಿಳಿಸಿ ಅನ್ನುವಂಥ ಮಾತನ್ನು ಹೇಳ್ತಾ, 2 ದಿವಸಗಳ ಕಾಲ ನಮ್ಮ ಜೊತೆಗೆ ನೀವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದೀರಿ. ನಿಮಗೆ ಕೂಡ ಎಲ್ಲ ನಮ್ಮ ಸಂಘ ಸಂಸ್ಥೆಗಳು ಮತ್ತು ಮ್ಯೂಸಿಕ್ ಅಕಾಡೆಮಿ ಟ್ರಸ್ಟ್ ಕುಟುಂಬದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನು ಕೊನೆಯದಾಗಿ ಬಟ್ ನಾಟ್ ದಿ ಲೀಸ್ಟ್, ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲ ಕೆಲಸಗಳನ್ನು ಬದಿಗೊತ್ತಿ, ನನಗೂ ಗೊತ್ತು, ಯಾಕಂದರೆ ಯಾವುದೇ ಒಂದು ಸಭೆ ಸಮಾರಂಭಗಳಿಗೆ ನಮ್ಮ ಇಲ್ಲಿ ವಕೀಲ ಮಿತ್ರರು ಹಲವಾರು ಜನ ಇದ್ದಾರೆ. ಸಭೆ ಸಮಾರಂಭಗಳಿಗೆ ಹೋಗುದು ಅಂತಂದರೆ ಅಯ್ಯಪ್ಪ ಅದಕ್ಕೆ ಯಾರು ಹೋಗಿ ಕೇಳ್ತಾರಪ್ಪ, ಯಾರು ಹೋಗಿ ಕೂತ್ಕೋತಾರಪ್ಪ, ಅದನ್ನು ಗಂಟೆಗಟ್ಟಲೆ ಯಾರು ಅಲ್ಲಿ ಸಮಯ ಹಾಳು ಮಾಡ್ತಾರಪ್ಪ ಅನ್ನುವಂಥ ಒಂದು ಭಾವನೆ ನಮಗೂ ಕೂಡ ಇದೆ. ನಾನು ಅದಕ್ಕೇನು ಹೊರತಲ್ಲ. ಎಲ್ಲ ಕೆಲಸಗಳನ್ನು ನೀವು ಬದಿಗೊತ್ತಿ ಇಂದು ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗಿನಿಂದ ಮೊನ್ನೆಯಿಂದ ಇಲ್ಲಿ ಭಾಗವಹಿಸಿದ್ದೀರಿ. ಈ ಒಂದು ಎಲ್ಲ ಸದರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸಿ, ನಾನು ಆಗಲೇ ಒಂದು ಉಲ್ಲೇಖ ಆಯಿತು ಮಹೇಶ್ ಕಜೆ ಅವರ ಬಗ್ಗೆ. ಅವರು ಇವತ್ತು ಅನಿವಾರ್ಯ ಕಾರಣಗಳಿಂದ ಬೇರೆ ಕೆಲಸವನ್ನು ಒಪ್ಕೊಂಡಿದ್ದವರು ಬರೋಕ್ಕಾಗಲ್ಲ ಅನ್ನುವಂಥ ವಿಚಾರ ನಿನ್ನೆ ರಾತ್ರಿ 12:15 ಗಂಟೆಗೆ ಗೊತ್ತಾಯಿತು. ಆ ಸಂದರ್ಭದಲ್ಲಿ ಐ ಟುಕ್ ದಿ ಲಿಬರ್ಟಿ ಆಫ್ ಕಾಲಿಂಗ್ ಹಿಮ್. 12:30 ಗಂಟೆಗೆ ರಾತ್ರಿ ಫೋನ್ ಮಾಡಿ, ಇದಾಗಲ್ಲ ಮಹೇಶಣ್ಣ, ನಾನು ಹೇಳಿದರೆ ನೀವು ಬರದೆ ಎಲ್ಲೋ ಹೋಗ್ತೀರಿ ನಾನು ಅಂತೇಳಿ ಅವ್ರ ಹತ್ರ ಒಂಚೂರು ಗಲಾಟೆ ರೀತಿಯಲ್ಲಿ ಮಾತನಾಡಿ ಅವರನ್ನು ಇವತ್ತು ಪ್ರೀತಿಪೂರ್ವಕ ಒತ್ತಾಯಪೂರ್ವಕವಾಗಿ ಇಲ್ಲಿ ಕರೆಸ್ಕೊಂಡಿದ್ದೀನಿ. ನಿಮಗೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂಥ ನಿಮಗೆ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸಿ ಮತ್ತೊಮ್ಮೆ ಶ್ರೀ ಸಂಸ್ಥಾನದವರಲ್ಲಿ ನಾವು ಕ್ಷಮೆಯನ್ನು ಯಾಚಿಸ್ತಾ, ನಿಮ್ಮ ಎಲ್ಲ ವಿಚಾರ, ನಿಮ್ಮ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ಕೂಡ ನಾವು ಬಹಳಷ್ಟು 2 ದಿನಗಳ ಕಾಲ ತೊಂದರೆ ಮಾಡಿದ್ದೀವಿ. ನಿಮಗೆ ನಮ್ಮ ಕ್ಷಮೆ ಇರಲಿ. ಆದರೂ ಇಲ್ಲಿ ಮತ್ತೆ ನಾನು ನನ್ನ ಅರಿಕೆ, ಇದು ನನ್ನ ಹಕ್ಕು. ಹಾಗಾಗಿ ಈ ಒಂದು ಹಕ್ಕನ್ನು ನಾನು ಜಮಾವಣೆ ಮಾಡಲಿಕ್ಕೆ ಸಂಸ್ಥಾನ ಯಾವತ್ತೂ ಬೇಡ ಅನ್ನಲಿಕ್ಕಿಲ್ಲ ಅನ್ನುವಂತಹ ಭಾವನೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಮೈಕ್ ಸಿಸ್ಟಮ್, ಸೌಂಡ್ ಸಿಸ್ಟಮ್ ಒದಗಿಸಿದಂತಹ ಮತ್ತು ಲೈಟಿಂಗು ಏನೇನು ವ್ಯವಸ್ಥೆಗಳಿದೆ, ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ, ನಾನು ಎಲ್ಲರ ಹೆಸರು ಹೇಳ್ಕೊಂಡು ಹೋಗಲ್ಲ, ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಇನ್ನು ಮುಂದೆ ಕವಿತಾ ಕೃಷ್ಣಮೂರ್ತಿ ಅವರ ಒಂದು ಸಂಗೀತ ಸುದೆ ಹರಿಲಿಕ್ಕಿದೆ. ಅವ್ರ ಜೊತೆಗೆ ಅಂಬಿ ಸುಬ್ರಹ್ಮಣ್ಯಂ ಅವರ ಒಂದು ಪಿಟೀಲು ವಾದನ ಕೂಡ ನಡೀಲಿಕ್ಕಿದೆ. ನಿಮ್ಮ ಎಲ್ಲರ ಗಮನಕ್ಕೆ ಸಂಸ್ಥಾನದವರು ನನಗೆ ಮಾತು ಹೇಳಿದ್ದಾರೆ, ಒಂದು ಅನುಷ್ಠಾನಗಳು ಏನಿದೆ ಅದನ್ನು ಮುಗಿಸಿ ಒಂದು ಅರ್ಧ ಗಂಟೆ ಆದರೂ ಇವತ್ತು ಕಾರ್ಯಕ್ರಮ ಬಂದು ವೀಕ್ಷಣೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಮಧು ತಿಳಿಸಿದ್ದಾರೆ. ಅದನ್ನು ನಾನಿಲ್ಲಿ ಪರೋಕ್ಷವಾಗಿ ಅಪ್ಲಿಕೇಶನ್ ಹಾಕ್ತಾ ಇದ್ದೇನೆ. ದಯವಿಟ್ಟು ಆ ಅಪ್ಲಿಕೇಶನನ್ನು ಕನ್ಸಿಡರ್ ಮಾಡಿ ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆಗೆ ಭಾಗವಹಿಸಬೇಕು ಅಂತ ಕೇಳಿಕೊಳ್ಳುತ್ತಾ, ಎಲ್ಲ ಬಂದಿರತಕ್ಕಂಥ ಎಲ್ಲರಿಗೂ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಧನ್ಯವಾದಗಳು. ನಮ್ಮ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ 3 ಹಿರಿಯ ವಿದ್ವಾಂಸರುಗಳು ಬಂದಿದ್ದಾರೆ. ಶ್ರೀ ನಿತ್ಯಾನಂದರಾವ್, ಡಾಕ್ಟರ್ ಅರವಿಂದ್ ಹೆಬ್ಬಾರ್ ಹಾಗೂ ನಾಗೇಶ್ ಬಪ್ಪನಾಡು ಅವರು. ಅವರಿಗೆ ಸಂಸ್ಥೆಯು ತುಂಬ ಕೃತಜ್ಞತೆಯನ್ನು ತೋರಿಸ್ತಾ ಇದೆ. ಅವರನ್ನು ಬಹಳ ಆದರದಿಂದ ಅವರನ್ನು ಗಮನಿಸಿದ್ದೇವೆ ಎಂದು ಹೇಳ್ತಾ ಇದೆ. ಅಂತೆಯೇ ಈ ದಿನಗಳಲ್ಲಿ 2 ದಿನಗಳಲ್ಲಿ ಸಂಸ್ಥೆಯ ಎಲ್ಲ ವಿಷಯಗಳನ್ನು ಗಮನಿಸುತ್ತಾ MC ಮಾಡುತ್ತಾ ದೊಡ್ಡ ದೊಡ್ಡ ಕಾಲೇಜ್ ಲೆಕ್ಚರರ್ಗಳು, ಪ್ರೊಫೆಸರ್ಗಳಾದರೂ ಸಹ ಅವರು ನಮ್ಮೊಂದಿಗಿದ್ದು ಬಹಳ ಚೆನ್ನಾಗಿ MC ಮಾಡಿದ್ದಾರೆ. ಇವರು ನಮ್ಮ ವಿದ್ವಾನ್ ಗಣರಾಜ್ ಕುಂಬಳೆ ಅವರು ಹಾಗೂ ಮೋಹನ್ ಚಂದ್ರ ಅವರು, ಇವರಿಗೆ ಸಹ ಸಂಸ್ಥೆಯು ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೆ. ಧನ್ಯವಾದಗಳು. ಇದೀಗ ಈ ಸಭೆಗೆ ಬಂದಂಥ ಎಲ್ಲ ಸಂಗೀತ ಬಂಧುಗಳಿಗೆ ಸಭಾಂಗಣದ ಕೆಳಗಡೆ ಸಂಜೆಯ ಉಪಹಾರ ವ್ಯವಸ್ಥೆ ಇದೆ. ಅದನ್ನು ಸರ್ವರು ಸ್ವೀಕರಿಸಬೇಕಾಗಿ ನಾವು ಕೇಳಿಕೊಳ್ತಾ, ಅದನ್ನು ಸ್ವೀಕರಿಸಿ ಮತ್ತೆ ಇದೇ ಸಭಾಂಗಣದಲ್ಲಿ ಸಂಗೀತ ಕಾರ್ಯಕ್ರಮ ನಡೀಲಿಕ್ಕಿದೆ. ಮತ್ತೆ ಬಂದು ಇಲ್ಲಿ ಆಸೀನರಾಗಬೇಕಾಗಿ ನಾವು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೀವಿ. ಎಲ್ಲ
ಸಂಗೀತ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ತಮಗೆಲ್ಲರಿಗೂ ಸಂಜೆಯ ಉಪಹಾರ ವ್ಯವಸ್ಥೆ ಇದೆ, ಅದನ್ನು ಸ್ವೀಕರಿಸಿ ಮತ್ತೆ ಇದೇ ಸಭಾಂಗಣದಲ್ಲಿ ಸಂಗೀತ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ, ಅದನ್ನು ನಡೆಸ್ಕೊಡ್ಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಎಪ್ಪತ್ತ ಎರಡನೇ ಕಾಂಚನೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೀವಿ. ಕಳೆದ 3 ದಿನಗಳಿಂದ ಈ ಒಂದು ನೂತನ ಸಭಾಂಗಣದಲ್ಲಿ ಲೋಕಾರ್ಪಣೆಗೊಂಡು ಈ ಸಂಸ್ಥೆಯ ಅನೇಕ ವಿದ್ಯಾರ್ಥಿಗಳು ಈ ಒಂದು ಸಂಗೀತ ಕಚೇರಿಗಳನ್ನೆಲ್ಲ ನಡೆಸಿಕೊಟ್ಟಿರ್ತಾರೆ. ಹಾಗೆ ಅನೇಕ ಆರ್ಟಿಸ್ಟ್ಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸಂಗೀತ ಉತ್ಸವವನ್ನು ಒಂದು ಐತಿಹಾಸಿಕ ಘಟನೆಯಾಗಿ ರೂಪುಗೊಳ್ಳುವಲ್ಲಿ ಕಾರಣರಾಗಿರ್ತಾರೆ. ಅವರಿಗೆಲ್ಲರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಇವತ್ತು ಕೊನೆಯ ಸಂಗೀತ ಕಚೇರಿ ಇವತ್ತು ನಡೀಲಿಕ್ಕೆ ಈ ಒಂದು ಸಭಾಂಗಣದಲ್ಲಿ ನಡೀಲಿಕ್ಕಿದೆ. ಪದ್ಮಶ್ರೀ ಕವಿತಾ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಇವರಿಂದ ಈ ಒಂದು ಸಂಗೀತ ಕಚೇರಿ ಇಲ್ಲಿ ನಡೀಲಿಕ್ಕಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಆ ಕಾರ್ಯಕ್ರಮ ಆರಂಭ ಆಗಲಿಕ್ಕಿದೆ. ಆ ಕಾರ್ಯಕ್ರಮ ಆರಂಭ ಆಗುವ ಮೊದಲು ಸಂಜೆಯ ಉಪಹಾರ ವ್ಯವಸ್ಥೆಯನ್ನು ಎಲ್ಲರೂ ಸ್ವೀಕರಿಸಿ ಮತ್ತೆ ಈ ಸಭಾಂಗಣದಲ್ಲಿ ಆಸೀನರಾಗಬೇಕಾಗಿ ನಾವು ವಿನಂತಿ ಮಾಡ್ತಾ ಇದ್ದೀವಿ.
outside is okay? Okay. Can I have a little more in my monitor? Check. Hello. Little more. No, more. Perfect. Thank you. Little more in monitor. Perfect. And can we have in front monitor also? Harmony. Perfect. Perfect. तबला त्याला केबलच नाही लागत. त्यांनी पण दिलाय, त्यांनी दिलाय. मला नाही दिलाय. No. This is okay. No for flute, huh? I'm giving. Yeah, I'm giving. Just can you pan it hard, left, right, my both channel. Okay.
Yes, in the monitors, please. Perfect. Less sharp in the monitors and more in the lows. Less for tabla in left. Yeah, behind. We have. Yes, there is. Yeah. Can you reduce? Yeah, in the monitors sharpness. Yes, it's perfect. Thank you. Thank you. Shall we check Dola as well? Yeah, Dola. Yes, you can Perfect. reduce it a little bit in tabla monitors. Both flute and harmonium can be reduced a little bit in the tabla monitors. Yes. Also the charting. Perfect. Yeah, perfect. And Sonic Chicken. Sandesh. Shall we check hands up? The thing is, the software is, I'm not getting the tapes. The tapes is not getting good. This the lower, the bass is fine, but then you are playing the mid tape and the high tape, the group tapes. No? With that is not cutting good. If you can increase the level, I think. I've sent it to the monitors.
ಕಾಂಚನೋತ್ಸವ 2026ರ 2ನೇ ದಿವಸದ ಗ್ರ್ಯಾಂಡ್ ಫಿನಾಲೆ ಕಚೇರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಮೌನವನ್ನು ತಾಳಿ. ಎಲ್ಲರೂ ಕಾತರದಿಂದ ಇದ್ದೀರಿ, ಅರ್ಥವಾಗುತ್ತೆ. ಸ್ವಲ್ಪ ತಡ ಆಗಿದೆ. ಆ ಕಡೆ ಈ ಕಡೆ ಇರೋರು, ಸಭಾಂಗಣದ ಆ ಕಡೆ ಇರೋರು ಒಳಗಡೆ ಸ್ಥಳವಿದ್ದಲ್ಲಿ ಕುಳಿತುಕೊಳ್ಳಿ. ಐ ರಿಕ್ವೆಸ್ಟ್ ಆಲ್ ದ ಚಿಲ್ಡ್ರನ್ to come in front and sit. We're commencing the concert. The grand finale concert of Kanchanotsava 2026. 72ನೇ ವರ್ಷದ ಕಾಂಚನೋತ್ಸವ, ಸಂಭ್ರಮದ ಕಾಂಚನೋತ್ಸವದ ಅಂತಿಮವಾದ ಕಚೇರಿ, ದ ಗ್ರ್ಯಾಂಡ್ ಫಿನಾಲೆ ಇದೀಗ ಪ್ರಾರಂಭವಾಗ್ತಾ ಇದೆ. ಸೂಚನೆ, ದಯವಿಟ್ಟು ದಯವಿಟ್ಟು ಸೆಲ್ ಫೋನ್ಸನ್ನು, ನಿಮ್ಮ ಚರವಾಣಿಗಳನ್ನು ಸ್ವಿಚ್ ಆಫ್ ಮಾಡಿ ಅಥವಾ ಸೈಲೆಂಟ್ ಮೋಡಿಗೆ ಹಾಕಿ ಹಾಗೂ ಮೌನವಾಗಿರಿ. ಇದೀಗ ಕಚೇರಿಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಕಾಂಚನೋತ್ಸವ 2026 presenting to you Maestro Dr. Ambi Subramaniam on the violin. Thank you, Ambi. We know how much it took, all the efforts for you to come here, rescheduling your other priorities and coming here. We are grateful for your gesture and coming here. Thank you so much, Ambi. Round of applause for Dr. Ambi Subramaniam. ಅವರೊಂದಿಗೆ ನಮ್ಮವರೇ ಮೃದಂಗದಲ್ಲಿ ವಿದ್ವಾನ್ ಅನಿರುದ್ಧ ಎಸ್ ಭಟ್ ಅವರಿದ್ದಾರೆ. ಹಾಗೆ ತಬಲಾದಲ್ಲಿ ಪಂಡಿತ್ ಪ್ರಸಾದ್ ಪದ್ಯೆ ಅವರು ಇದ್ದಾರೆ. ಥ್ಯಾಂಕ್ ಯು ಫಾರ್ ಕಮಿಂಗ್. ಓವರ್ ಟು ಯು, ಅಂಬಿ. ಥ್ಯಾಂಕ್ ಯು ಸೋ ಮಚ್. Namaste everyone. I just love the energy. I think it's very special to be here, to kind of witness the new place, and so great to see so many fellow students of music. So we'd like to start the concert with Kriti. I'm sure all of you know Manavyala Kinchara. We'll do a little bit of Ragam, and very happy to have Aniruddha joining me on Mridangam. And Prasad ji, very happy to have you on tabla as well. Thank you.
Next, we'd like to play a short Ragam Tanam Pallavi. It's in a raga called Raga Vardhini, which is similar to Charukesi, but there's a Re 3 instead of a Re 2. So we'll do the Ragam Tanam Pallavi in Mishra Chapu. Thank you.
Thank you so much. It's so nice to have the energy of so many students of music. And it's also nice to have some of my students here who will tell me all the mistakes that I've made after the concert.
since this is such a beautiful place for learning music and experimenting and trying new things, I'd like to end this segment before calling my mom on stage with another composition I'm sure you all know. In fact, Marti told me that all of you sung it in the morning. I'd like to play Tamburi Meeti Dava. But with a little bit of a twist. So typically when we play obviously Carnatic music, we stick to one pitch, or if we're transposing, we play from the Ma. But I'd like to try playing this from the, so from B. So hopefully it will sound interesting. So the Mridangam is playing in B and the tabla is playing in D. So there'll be a little bit of a harmony there, and I hope you all like it. Thank you.
Aniruddha ji on Mridangam. Prasad ji, who's done a fabulous job. First time we're playing together. Thank you so much. Such a blessing to play in front of you. Once again, extremely happy to be here. Next, I'd like to invite my mom and all the wonderful musicians to join us on stage. Thank you. No, I'm just keeping this for ambience. ये मेरे को वाइब्रेशन मिलेगा इसमें
it's okay. I didn't want to bend. That's all. It's okay. Should be okay. Yeah. If you can, otherwise I'm having to bend. So that's a bit. Can you move it up? Can you make it longer? Yeah. It should be better. It should be okay? Okay. पधारे हैं, ये ईश्वर का बहुत आशीर्वाद है मेरे ऊपर. थैंक यू स्वामी जी. और it's a great pleasure to be here amongst all of you, and I will say pleasure, and like my husband says, pleasure and pressure, because you're all such wonderful listeners and you listen to great music, and I'm a very small, tiny spot in the field of music, and to perform for you all is definitely a pressure for me, but I'm in front of spiritual people, so I'm sure with your blessings everything will be okay. Everything will be okay. The sun will rise tomorrow and everything will be okay. Hello. Can you increase my monitoring? Because Shivratri is round the corner, I'm starting by a Shiv bhajan. This is from a film. I sang for a film called Bhairavi. I sang this bhajan, composed by Lakshmikant Pyarelal and written by Amit Khanna Saab. Hello. Can they add a little reverb and delay? It sounds very dry. Monitoring me. Thoda sa. It's too much now. Hello. It's too much. Hello. Decrease it.
seems to be falling. Somehow if it doesn't fall, I'm okay. But it's falling from here. गिरता जा रहा है. The next is a Tulsi Das bhajan, Shri Ramachandra Kripalu Bhajaman. This is a different composition. I had the good fortune of singing for Pandit Ramnarayan Ji for a film called Tulsi Das, and he has composed this song a little differently from the standard way in which it is sung. I would like to present Pandit Ramnarayan Ji's composition.
And the next bhajan is a Meera bhajan. This has been composed by Hridaynath Mangeshkar ji, Pandit Hridaynath Mangeshkar. And it's been sung by my favorite singer Lata Mangeshkar. And it's a coincidence that he was telling me that she has passed away. Her anniversary was yesterday. So it's a tribute to this great singer who has been an icon in my life always.
पिया
you. Today I've asked the Sapat choir to join me. So they're going to sing 2-3 songs with me. Please come.